ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು. ಶ್ರೀ ಹರಿವಾಯು ಗುರುಗಳ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ 3ನೇ ಸ್ಕಂಧವನ್ನು ನಿನ್ನೆ ಅನುಸಂಧಾನ ಮಾಡ್ತಾ ಇದ್ವಿ. ಕಪಿಲ ನಾಮಕ ನಾರಾಯಣ ತಾಯಿ ದೇವಹೂತಿಗೆ ಉಪದೇಶ ಮಾಡಿದ ಅಂತ. ಲೋಕದಲ್ಲಿ ತಾಯಿ ಮಕ್ಕಳಿಗೆ ಉಪದೇಶ ಮಾಡಿದ್ದನ್ನು ಕೇಳ್ತೇವೆ. ಭಾಗವತದಲ್ಲಿ ಮಗನೇ ತಾಯಿಗೆ ಉಪದೇಶ ಮಾಡಿದ ಅನ್ನೋ ಚರಿತ್ರೆ ಬರ್ತದೆ. ಅವಳು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ತತ್ವೋಪದೇಶವನ್ನು ಮಾಡಿದ. ಭಕ್ತಿ ಅಂದರೆ ಹೇಗೆ, ಸಜ್ಜನರ ಸಂಘದ ಮಹತ್ವ ಏನು, ವೈರಾಗ್ಯದ ವಿವರಣೆ, ಇವನ್ನೆಲ್ಲ ಹೇಳಿದ. ಹಾಗೆಯೇ ಧ್ಯಾನ ಯೋಗವನ್ನು ಕೂಡ ಹೇಳಿದ್ದಾನೆ. ತನ್ನ ತಾಯಿಗೆ ಉಪದೇಶ ಮಾಡ್ತಾ ತನ್ನನ್ನು ಹೇಗೆ ಧ್ಯಾನ ಮಾಡಬೇಕು ಅಂತ ತಾನೇ ಹೇಳಿಕೊಟ್ಟ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ ಉತ್ತುಂಗರಕ್ತವಿಲಸನ್ನಖ ಚಂದ್ರವಾಲ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ದಿನನಿತ್ಯ ಭಗವಂತನನ್ನು ಹೀಗೆ ಧ್ಯಾನ ಮಾಡಬೇಕು ಅಂತಾನೆ. ಹೃದಯ ಕಮಲವನ್ನು ಅರಳಿಸಿ ಪಾದದಿಂದ ಆರಂಭ ಮಾಡಿ ಶಿರಪರ್ಯಂತರ ಭಗವಂತ ಹೇಗಿದ್ದಾನೆ ಅದನ್ನು ಧ್ಯಾನ ಮಾಡಬೇಕಂತೆ. ಪಾದದಿಂದ ಬಂದ ಗಂಗೆಯ ಮಹಿಮೆ, ಪಾದದ ಮೇಲ್ಭಾಗ ಪ್ರಪದ, ಗುಲ್ಫ, ಲಕ್ಷ್ಮೀ ಸೇವೆ ಮಾಡುವಂತಹ ಮೊಣಕಾಲುಗಳು, ಜಂಘ, ತೊಡೆ, ಜಘನ, ಉದರ, ನಾಭಿ ಎಲ್ಲವನ್ನೂ ಧ್ಯಾನ ಮಾಡಬೇಕಂತೆ. ಭಗವಂತನ ಉದರಗಳ ಪಾದದಿಂದ ಆರಂಭಿಸಿ, ಹಾಗೆ ವಕ್ಷಸ್ಥಳ, ಶ್ರೀವತ್ಸ ಚಿಹ್ನೆ, ಕೌಸ್ತುಭಮಣಿ, ಭಗವಂತನ ಭುಜಗಳು, ಕೈಗಳಲ್ಲಿ ಧರಿಸಿದ ಶಂಖಚಕ್ರಾದಿ ಆಯುಧಗಳು, ಶಂಖದಂತಿರುವ ಕಂಠ, ಕಂಠದಲ್ಲಿರುವ ತ್ರಿವಳಿ, ಮೇಲ್ಭಾಗದ ವದನಾರವಿಂದ, ಆ ವದನಾರವಿಂದದಲ್ಲಿ ದೇವರು ಸದಾ ಹಸನ್ಮುಖನಾಗಿ ಪ್ರಸನ್ನನಾಗಿದ್ದಾನೆ.
ಆ ಪುಂಡರೀಕದಂತಿರುವ ಕಮಲದಂಥ ಕಣ್ಣುಗಳು, ಬಿಲ್ಲಿನಂತೆ ಬಾಗಿದ ಹುಬ್ಬು, ಹುಬ್ಬಿಗೆ ತಕ್ಕ ಚಕ್ಕುಲಿಯಂತೆ ದುಂಡಾದ ಕಿವಿಗಳು, ಕಿವಿಗಳಿಗೆ ಧರಿಸಿದಂತಹ ಕರ್ಣಕುಂಡಲ, ವಿಶಾಲವಾದ ಹಣೆಯಲ್ಲಿಟ್ಟ ತಿಲಕ, ಗುಂಗುರು ಗುಂಗುರು ಕೂದಲು, ವಜ್ರಖಚಿತವಾದ ಬಂಗಾರದ ಕಿರೀಟ. ಇಷ್ಟನ್ನು ಧ್ಯಾನ ಮಾಡಬೇಕು. ಹೀಗೆ ಆಪಾದ ಮಸ್ತಕ ಧ್ಯಾನ ಮಾಡಿದರೆ ನಾನು ನಿನಗೆ ಕಾಣ್ತೇನೆ ಅಂತ ಹೇಳಿದ ಭಗವಂತ. ಹಿರಿಯರು ಸಂಪ್ರದಾಯದಲ್ಲಿ ಇದನ್ನು ಅಳವಡಿಸಿಕೊಂಡು ಬಂದರು. ಬೆಳಗ್ಗೆ ದೇವರನ್ನು ಹೀಗೆ ಧ್ಯಾನ ಮಾಡಲಿ ಅಂತ ಇದೇ ಶ್ಲೋಕಗಳಿಂದ ಧ್ಯಾನ ಮಾಡೋದು, ಸ್ತೋತ್ರ ಮಾಡೋದು ಇವತ್ತಿಗೂ ಪದ್ಧತಿಯಲ್ಲಿ ಬಂತು. ಕಪಿಲಗೀತೆಯಲ್ಲಿ ಇದು ಒಂದು ಸಂಗತಿ. ಹಾಗಾಗಿ ಧ್ಯಾನ ಮಾಡದೇ ಇರಬಾರ್ದು. ಧ್ಯಾನ ಅಂದರೆ ದೇವರನ್ನು ದಿನನಿತ್ಯ ಭೇಟಿ ಆಗಲಿಕ್ಕಿರುವಂಥ ಒಂದು ಅವಕಾಶ. ಅದು ಯಾವಾಗಲೂ ದೇವರನ್ನು ಭೇಟಿ ಆಗ್ತೇವೆ ಅಂತಿಲ್ಲ. ಸ್ವಲ್ಪ ಸಮಯ ಧ್ಯಾನಕ್ಕೆ ಮೀಸಲಿಟ್ಟರೆ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡ್ತಾನೆ, ಬಹುಬೇಗ ನಮಗೆ ಸಾಕ್ಷಾತ್ಕಾರ ಕೊಡ್ತಾನೆ, ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾನೆ, ಸನ್ಮಾರ್ಗದಲ್ಲಿ ಸಾಗಲಿಕ್ಕೆ ಪ್ರೇರಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಅಂತಃಕರಣದ ಶುದ್ಧಿ ಧ್ಯಾನದಿಂದ ಆಗ್ತದಂತೆ. ಹಾಗಾಗಿ ದಿನ ಧ್ಯಾನ ಮಾಡುವ ಅಭ್ಯಾಸ ಭಗವದ್ಭಕ್ತರು ಮಾಡಲಿ ಅಂತ ಉಪದೇಶ ಮಾಡಿದ. 4ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ದಕ್ಷನ ಚರಿತ್ರೆಯನ್ನು ವ್ಯಾಖ್ಯಾನ ಮಾಡ್ತಾರೆ. ದಕ್ಷ ಬ್ರಹ್ಮದೇವರ ಮಗನಾಗಿದ್ದ. ಪ್ರಜಾಸಂತತಿ ವೃದ್ಧಿ ಆಗಲಿ ಅಂತ ಆದೇಶ ಮಾಡಿದರು ಬ್ರಹ್ಮದೇವರು ದಕ್ಷನಿಂದ. ಪ್ರಸೂತಿ ಅಂತ ಸ್ವಯಂಭೂ ಮನುವಿನ ಮಗಳನ್ನು ವಿವಾಹ ಮಾಡಿಕೊಟ್ರು. ದಕ್ಷ ಪ್ರಸೂತಿ ದಂಪತಿಗಳಾಗಿ ಪ್ರಜಾಸಂತತಿ ವಿಸ್ತಾರ ಮಾಡಬೇಕು ಅಂತ 60 ಜನ ಕನ್ಯೆಯರನ್ನು ಪಡೆದ್ರಂತೆ. 27 ಕನ್ಯೆಯರನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು ಎಲ್ಲ ನಕ್ಷತ್ರಗಳು ದಕ್ಷನ ಮಕ್ಕಳೇ, ಚಂದ್ರನ ಪತ್ನಿಯರಾದರು. 10 ಕನ್ಯೆಯರನ್ನು ಯಮಧರ್ಮರಾಜನಿಗೆ ವಿವಾಹ ಮಾಡಿಸಿದ. ಹಾಗಾಗಿ ಧರ್ಮಪತ್ನಿಯರು 10 ಜನ ದಕ್ಷನ ಮಕ್ಕಳು. 13 ಕನ್ಯೆಯರನ್ನು ಕಶ್ಯಪರಿಗೆ ವಿವಾಹ ಮಾಡಿಸಿದ. ಪ್ರಜಾಪತಿಗಳು ಕಶ್ಯಪರು. ಪ್ರಜಾಪತಿಗಳು ಅಂತ ಯಾಕೆ ಕರೀತಾರೆ ಅಂದರೆ ಸೃಷ್ಟಿಯ ಪ್ರಾರಂಭದಲ್ಲಿ ಲೋಕದಲ್ಲಿ ಪ್ರಜಾಸಂತತಿ ಇವರನ್ನು ನಿಮಿತ್ತ ಮಾಡಿಕೊಂಡೇ ಮಾಡಿತ್ತಂತೆ. ಹಾಗಾಗಿ ಅವರು ಪ್ರಜಾಪತಿಗಳು. ಕಶ್ಯಪ ಪ್ರಜಾಪತಿ ದಿತಿ, ಅದಿತಿ, ಧನು, ಕರ್ದ್ರು, ಕೀಕಸ, ವಿನತ, ಸುರಭಿ ಇವರೆಲ್ಲ ದಕ್ಷನ ಮಕ್ಕಳು, ಕಶ್ಯಪರ ಪತ್ನಿಯರಾದರು. ಅವರಿಂದ ಸಂತತಿ ವೃದ್ಧಿಯಾಯಿತು. ಹೀಗೆ ಬೇರೆ ಬೇರೆ ರೀತಿ 60 ಕನ್ಯೆಯರನ್ನು ವಿವಾಹ ಮಾಡಿ ಕೊಡ್ತಾ ಇದ್ದಾನೆ ದಕ್ಷ. ಕೊನೆ ಮಗಳು ಸತಿ ಅಂತ ನಾಮಕರಣ ಮಾಡಿದ್ದ. ಯಾವ ರೀತಿಯಿಂದಲೂ ಅವಳಲ್ಲಿ ದೋಷ ಇಲ್ಲದ ಕಾರಣ ಅವಳಿಗೆ ಸತಿ ಅಂತ ಹೆಸರಂತು. ಸತಿ ಅಂತ ಕರೆಯೋದು ಆ ಅರ್ಥದಲ್ಲಿ. ಯಾವ ಥರದ ದೋಷವೂ ಇಲ್ಲ ಅವಳಲ್ಲಿ. ಅವಳನ್ನು ಬ್ರಹ್ಮದೇವರ ಪ್ರೇರಣೆಯಂತೆ ರುದ್ರದೇವರಿಗೆ ಮದುವೆ ಮಾಡಿಕೊಟ್ಟ. ಮನೋನಿಯಾಮಕರಾದ ಶಿವನಿಗೆ ವಿವಾಹ ಮಾಡಿಕೊಟ್ಟ ಮೇಲೆ ಅಳಿಯನನ್ನು ಮಾಡಿಕೊಂಡ ಶಿವನನ್ನು. ಬ್ರಹ್ಮದೇವರು ದಕ್ಷನಿಗೆ ಪ್ರಜಾಪತಿ ಅಂತ ಪಟ್ಟಗಟ್ಟಿದ್ರು. ಮೇಲಾಗಿ ಸೃಷ್ಟಿ ನಿನ್ನಿಂದ ನಡಿಲಿ ಅಂತ ಆದೇಶ ಮಾಡಿ ಸಂತತಿ ವೃದ್ಧಿ ಮಾಡಿಸಿದ್ರು. ಶಿವನನ್ನು ಅಳಿಯನನ್ನು ಬೇರೆ ಮಾಡಿಸಿಕೊಟ್ರು. ಶಿವನಿಗೆ ಕನ್ಯಾದಾನ ಮಾಡಿದ. ಲೋಕ ಪ್ರಸಿದ್ಧನಾದ ಶಿವ ಅಳಿಯನಾದ ಮೇಲೆ ದಕ್ಷನಿಗೆ ನನ್ನಳಿಯ ಶಿವ ಅಂತ ಎಲ್ಲೋ ಒಂದು ಕಡೆ ಭಾವನೆ ವ್ಯತ್ಯಾಸವಾಯ್ತಂತ. ಲೋಕದಲ್ಲಿ ದೇವತೆಗಳೆಲ್ಲ ನನಗೇ ಮರ್ಯಾದೆ ಕೊಡಬೇಕಿನ್ನು ಅಂತ ದರ್ಪ ಬಂತು. ಅವನು ಮಾಡ್ತಿದ್ದ ಕೆಲಸಗಳ ಮೇಲೆ ಅವನಿಗೆ ಮದ ಬಂತು. ವಿಶ್ವಸೃಗ್ ಯಾಗ ನಡೀತಾ ಇದೆ ಒಮ್ಮೆ. ಆ ಯಾಗಕ್ಕೆ ಪಾಲ್ಗೊಂಡಿದ್ದಾನೆ ದಕ್ಷ. ತಡವಾಗಿ ಬಂದಿದ್ದಾನೆ. ಆದರೆ ಶಿವ ಮೊದಲೇ ಬಂದಿದ್ದ.
ಸಂಪತ್ತಿನ ಮದ, ತಪಸ್ಸಿನ ಮದ, ಅಧಿಕಾರದ ಮದ ಬಂದಾಗ ಹೇಗೆ ವರ್ತಿಸ್ತಾರೆ ಅಂತನ್ಲಿಕ್ಕೆ ಭಾಗವತ ಈ ಕಥೆಯನ್ನು ನಮ್ಮ ಮುಂದೆ ಇಡ್ತದೆ. ದಕ್ಷ ಆವತ್ತಿನ ಸಭೆಯಲ್ಲಿ ಪಾಲ್ಗೊಂಡಾಗ ಬೇರೆ ಬೇರೆ ದೇವತೆಗಳು ಅವನಿಗೆ ಕೊಡಬೇಕಾದ ಗೌರವ ಕೊಟ್ಟರು. ಶಿವ ಮಾತ್ರ ಧ್ಯಾನಾಸಕ್ತನಾದ್ದರಿಂದ ಎದ್ದು ಬಂದು ನಮಸ್ಕಾರ ಮಾಡಿ ಗೌರವ ಕೊಡಲಿಲ್ಲ. ಅದನ್ನು ಕಾರಣ ಮಾಡಿಕೊಂಡ, ಇವತ್ತು ನನಗೆ ಶಿವ ನಮಸ್ಕಾರ ಮಾಡಲಿಲ್ಲ, ಸಭೆ ಒಳಗೆ ಗೌರವಿಸಲಿಲ್ಲ, ನಾನು ಬಂದಾಗಿ ಎದ್ನಿರಲಿಲ್ಲ ಅಂತ ಅದನ್ನೇ ದೊಡ್ಡ ಕಾರಣ ಮಾಡಿಕೊಂಡ. ಇವತ್ತಿನಷ್ಟು ಮೀಡಿಯಾಗಳಿರಲಿಲ್ಲ, ಇದ್ದಿದ್ರೆ ತಾನು ಅದನ್ನು ಬಿಡ್ತಿದ್ನೋ ಏನೋ ಸೋಷಿಯಲ್ ಮೀಡಿಯಾಗಳಲ್ಲಿ. ದೊಡ್ಡ ಚರ್ಚೆನೇ ನಡೆಯೋ ಹಾಗೆ ಮಾಡಿಬಿಟ್ಟ. ಶಿವಾಪದೇಶೋ ಹ್ಯಶಿವ, ಶಿವನನ್ನು, ಶಿವಭೃತ್ಯರನ್ನು ನಿಂದಿಸಿ ತಾತ್ಸಾರ ಮಾಡಿ ಆಡಬಾರದು ಶಬ್ದಗಳಿಂದ ಅವರನ್ನು ಬೈದು ಆ ಸಭಾತ್ಯಾಗ ಮಾಡಿ ಬಂದ. ಮನಸ್ಸಿನೊಳಗೆ ದ್ವೇಷ ಬೀಜದಷ್ಟಿತ್ತು. ನೋಡಿದರೆ ಈಗ ಅದು ಹೆಮ್ಮರವಾಗಿ ಬೆಳೀತು. ಬರ್ತಾ ಬರ್ತಾ ಹೆಮ್ಮರವಾಗಿ ಬೆಳೆಸ್ಕೊಂಡ. ತನ್ನ ಮನೆಯಲ್ಲಿ ಒಂದು ಯಾಗ ಮಾಡಬೇಕು, ಎಲ್ಲ ದೇವತೆಗಳನ್ನು ಸೇರಿಸಬೇಕು, ಶಿವನಿಗೆ ಮಾತ್ರ ನಾನು ಆಹ್ವಾನ ಕೊಡಬಾರ್ದು. ಎಲ್ಲರೂ ಕೇಳ್ತಾರೆ ಯಾಕೆ ಶಿವ ಬರಲಿಲ್ಲಲ್ಲ ಅಂತ. ಅವನಿಗೆ ದೊಡ್ಡವರು ಯಾರು, ಸಣ್ಣವರು ಯಾರು, ಹೇಗೆ ಗೌರವ ಕೊಡಬೇಕು ಅನ್ನೋ ವಿವೇಕ ಇಲ್ಲ ಅಂತ ಅವನನ್ನು ನಿಂದಿಸಬೇಕು, ಅವಮಾನ ಮಾಡಬೇಕು ಅಂತ ಸಭೆ ದೊಡ್ಡ ಯಾಗ ಮಾಡಲಿಕ್ಕೆ ಸಂಕಲ್ಪ ಮಾಡಿದ. ಯಾಗಕ್ಕೆ ದೇವತೆಗಳೆಲ್ಲ ಬಂದರು. ದಕ್ಷ ಯಾಗ ಮಾಡ್ತಿದ್ದಾನೆ, ಆಹ್ವಾನ ಕೊಟ್ಟಿದ್ದಾನೆ ಅಂತ ಯಾಗಕ್ಕೆ ಪಾಪ ಎಲ್ಲ ದೇವತೆಗಳು ಬಂದರು. ಶಿವನ ಮನೆಗೆ ಆಹ್ವಾನ ಹೋಗಲಿಲ್ಲ, ಹಾಗಾಗಿ ಶಿವ ಬರಲಿಲ್ಲ. ಸತಿ ತನ್ನ ತವರು ಮನೆಯಲ್ಲಿ ಯಾಗ ನಡೀತಿದೆ ಅಂತ ತಿಳಿದವಳು ಸಹಜವಾಗಿ ಮಾತನ್ನು ಆರಂಭಿಸ್ತಾಳೆ ಶಿವನ ಬಳಿ. ಯಾಕೆ ಹೋಗಬಾರ್ದು, ನಾವು ನಿಮ್ಮ ಮಾವ ನನಗೆ ದೇಹ ಕೊಟ್ಟ ತಂದೆ. ದೇಹ ಕೊಟ್ಟ ತಂದೆ ಅಂದರೆ ನನಗೆ ಅದಕ್ಕಿಂತ ಮಿಗಿಲಾದ ಸಂಬಂಧ ಬೇಡ. ಇವತ್ತಿನ ಯಾಗಕ್ಕೆ ಹೋಗಲಿಕ್ಕೆ ಇದಕ್ಕಿಂತ ಬೇರೆ ಏನು ಕಾರಣ ಬೇಕು? ಆಹ್ವಾನ ಕೊಟ್ಟರೂ ತವ್ರ ಮನೆಗೆ ಹೋಗ್ಬೋದು, ಕೊಡದಿದ್ದರೂ ತವ್ರ ಮನೆಗೆ ಹೋಗ್ಬೋದು, ಮಗಳಾದ್ದರಿಂದ ಅಂತಾಳೆ ಪಾಪ. ಇದನ್ನೇನು ಹೆಚ್ಚು ಹೇಳಬೇಕಾಗಿಲ್ಲ, ಎಲ್ರಿಗೂ ಅರ್ಥ ಆಗೇ ಆಗ್ತದೆ ಈ ಸಂಗತಿ. ನಿಮಗೆ ಹೆಣ್ಣು ಕೊಟ್ಟ ಮಾವ ಗುರುಸ್ಥಾನದಲ್ಲಿದ್ದಾನೆ ಎಂದ್ಲಂತೆ. ಅನ್ನದಾತ, ಅನ್ನ ಕೊಡುವವನು ಗುರುಸ್ಥಾನದಲ್ಲಿರ್ತಾನೆ, ಅನ್ನ ಹಾಕಿದವನು. ಭಯ ಪರಿಹಾರ ಮಾಡಿದವನು ಗುರುಸ್ಥಾನದಲ್ಲಿರ್ತಾನೆ. ವಿದ್ಯೆ ಹೇಳಿಕೊಟ್ಟವನು ಗುರು. ಹಾಗೆ ಕನ್ಯೆ ಕೊಟ್ಟ ಮಾವನು ಗುರುಸ್ಥಾನದಲ್ಲಿರ್ತಾನೆ ಅಂತ ಧರ್ಮಶಾಸ್ತ್ರ. ಹಾಗಾಗಿ ನಿಮಗೆ ಕನ್ಯೆ ಕೊಟ್ಟ ಮಾವ ಗುರುಸ್ಥಾನದಲ್ಲಿದ್ದಾನೆ. ಶಿಷ್ಯರಿಗೆ ಗುರುವಿನ ಮನೆಗೆ ಹೋಗಲಿಕ್ಕೆ ಗುರುಗಳ ಆಹ್ವಾನ ಬೇಕಾಗ್ತದ. ಹಾಗಾಗಿ ನಿಮಗೂ ಆಹ್ವಾನದ ಅವಶ್ಯಕತೆ ಇಲ್ಲ ಅಂತ ವಾದಿಸಿದ್ಲು. ಭರ್ತುರ್ ಗುರೋರ್ ದೇಹ ಕೃತಶ್ಚ ಕೇತನಂ. ಹಾಗೆ ಹೆಂಡತಿ ತವರು ಮನೆಗೆ ಬಂದರೆ ಗಂಡನ ಮನೆಗೆ ಪುನಃ ಹೋಗಲಿಕ್ಕೆ ಗಂಡ ಆಹ್ವಾನ ಕೊಡಬೇಕಾಗಿಲ್ಲ. ಗಂಡನ ಆಹ್ವಾನ ಹೆಂಡತಿಗೆ ಬೇಕಿಲ್ಲ, ಗುರುಗಳ ಆಹ್ವಾನ ಶಿಷ್ಯರಿಗೆ ಬೇಕಿಲ್ಲ. ದೇಹ ಕೊಟ್ಟ ತಂದೆ ತಾಯಂದ್ರ ಮನೆಗೆ ಮಕ್ಕಳು ಹೋಗಲಿಕ್ಕೆ ತಂದೆ ತಾಯಂದ್ರ ಆಹ್ವಾನ ಬೇಕಿಲ್ಲ. ಇದೆಲ್ಲ ನಿಮಗೆ ತಿಳಿದದ್ದೇ. ಆದರೂ ನಿಮ್ಮ ಮುಂದೆ ಅರಿಕೆ ಮಾಡ್ಕೋತಿದ್ದೇನೆ, ನನ್ನೊಬ್ಬಳನ್ನೇ ಹೋಗು ಅಂತೇಳು ಹೇಳಬೇಡ್ರಿ ಎನ್ಲಂತೆ. ಮತ್ತೆ ಯಾಕೆ? ನನ್ನ ಅಕ್ಕಂದರು ಅವರವರ ಯಜಮಾನ ಜೊತೆಗೇ ಬಂದು ಕೊಡುವ ಆ ಉಡುಗೊರೆಗಳನ್ನೆಲ್ಲ ಸ್ವೀಕಾರ ಮಾಡ್ತಿರ್ತಾರೆ. ನಾನು ಮಾತ್ರ ಒಬ್ಬಳೇ ಹೋದರೆ ಹೇಗೆ ಸರಿ ಇರ್ತದೆ? ಅವರೆಲ್ಲರೂ ಒಟ್ಟಿಗೆ ಬರೋಣ, ನಾನು ಒಬ್ಬಳೇ ಹೋಗೋಣ, ಇದು ಸರಿ ಆಗಲ್ಲ. ನೀವೂ ಬರಬೇಕು, ನಾನೂ ಹೋಗಬೇಕು. ಆಹ್ವಾನ ಇಲ್ಲ ಅಂತ ಕಾರಣ ಒಡ್ಡೋದು ಸರಿ ಆಗ್ತಿಲ್ಲ. ಹಾಗಾಗಿ ಹೋಗೋಣ ಅಂತ ಶಿವನಿಗೆ ಸತಿ ಮಾತನಾಡಿದ್ದನ್ನು ಉದಾಹರಿಸ್ತದೆ ಭಾಗವತ. ಆಗ ಶಿವ ಏನು ಹೇಳಬೇಕು? ಯುಕ್ತಿ ಇದೆ, ಧರ್ಮಶಾಸ್ತ್ರಗಳ ಆಧಾರ ಇದೆ. ಬೇಡ ಅಂತನ್ಲಿಕ್ಕೆ ಕಾರಣವೇ ಹೇಳೋದು ಕಠಿಣ. ಹಾಗೆ ಮಾತನಾಡಿದಾಳೆ ಸತಿ. ಅದು ಯಾವಾಗಲೂ ಹಾಗೆ ಇರ್ತದೆ ಮನೆಯೊಳಗೆ. ತವ್ರ ಮನೆಗೆ ಹೋಗೋ ಸಂದರ್ಭ ಬಂದಾಗ ಹೀಗೂ ವರ್ತಿಸ್ತಾರೆ ಹೆಣ್ಣು ಅಂತ ತೋರಿಸುವಂತೆ
ಅವರನ್ನು ವಿಡಂಬನೆ ಮಾಡುವಂತೆ ಸತಿ ಮಾಡಿದ್ಲು ಅಂತ ಭಾಗವತ ಹೇಳ್ತದೆ. ಹಾಗೆ ಮಾತನಾಡಿದಾಳೆ. ಅದಕ್ಕೆ ಶಿವ ಹೇಳ್ದ, ತ್ವಯೋದಿತಂ ಶೋಭನಮೇವ ಶೋಭನೆ. ಹೌದು, ನೀನು ಹೇಳ್ದ ಹಾಗೆ ಆಹ್ವಾನ ಇಲ್ಲದೆ ಹೋಗ್ಬೋದು, ಹೋಗಬೇಕು. ಆದರೆ ಒಂದು ಕಾರಣ ಹೇಳ್ತಾನೆ ಶಿವ, ಯಾರ ಮನೆಗೆ ಹೋಗ್ಬೋದು? ಯಾರು ನಮ್ಮನ್ನು ಆದರದಿಂದ ಬರಮಾಡಿಕೊಳ್ತಾರೆ ಅವ್ರ ಮನೆಗೆ ಹೋಗಬೇಕು. ಯಾರ ಮನೆಗೆ ಹೋದರೆ ಹೆಜ್ಜೆ ಹೆಜ್ಜೆಗೆ ನಮ್ಮ ದೋಷಗಳನ್ನು ಎತ್ತಿ ತೋರಿಸ್ತಾರಲ್ಲ, ಅಂಥವ್ರ ಮನೆಗೆ ಹೋಗಬಾರ್ದು ಅಂತ ಶಿವ ಕಾರಣ ಹೇಳ್ದ. ತೇಯದ್ಯನುತ್ಪಾದಿತ ದೋಷ ದೃಷ್ಟಯ ಬಲೀಯಸಾನಾತ್ಮಮದೇನ ಮನ್ಯುನಾ. ಅನುತ್ಪಾದಿತ ದೋಷದೃಷ್ಟಯ, ದೋಷದೃಷ್ಟಿಯಿಂದ ನಮ್ಮನ್ನು ಕಾಣುವವರು ಇದ್ದಾರೆ. 3 ಥರ ಇರ್ತಾರೆ. ನಾವು ಏನು ಮಾಡಿದರೂ ಅವರಿಗೆ ಚೆನ್ನಾಗೇ ಕಾಣಿಸ್ತಿರ್ತದೆ, ಅಂಥ ಒಂದು ವರ್ಗ ಇರ್ತದೆ. ಇನ್ನೊಂದು ವರ್ಗ ಇದೆ, ನಾವು ಏನು ಮಾಡಿದರೂ ಉದಾಸೀನವಾಗಿರ್ತಾರೆ, ನಮಗೆ ಯಾಕಪ್ಪ ಅವ್ರು ಕಂಡ್ರೆ. ಇನ್ನೊಂದು ಥರ ಇರ್ತಾರೆ, ಒಳ್ಳೆಯದು ಮಾಡಿದರೂ ಅವ್ರಿಗೆ ಕೆಟ್ಟದ್ದೇ ಕಾಣಿಸ್ತಿರ್ತದೆ. ಏನೇ ಮಾಡಲಿ ಒಂದು ಕಾಮೆಂಟ್ ಹಾಕ್ಬೇಕು ಅವ್ರ ಬಗ್ಗೆ, ಹೀಗೆ ಮಾಡಿದರೆ ಚೆನ್ನಾಗಿರ್ತಿತ್ತು, ಎಡವಟ್ಟು ಮಾಡಿಬಿಟ್ರು, ಪರಂಪರೆಗೆ ವಿರೋಧ, ಸಂಪ್ರದಾಯಕ್ಕೆ ವಿರೋಧ, ಗುರುಗಳಿಗೆ ವಿರೋಧ, ಏನೋ ಒಂದು ಕಾಮೆಂಟ್ ಹಾಕ್ಬೇಕು ಅವ್ರ ಬಗ್ಗೆ. ದೇಶದ ಈಗಂತೂ ಅದು ಬಹಳ ಸರ್ವೇ ಸಾಮಾನ್ಯ, ದೇಶ ವಿರೋಧ ಎಲ್ಲರ ಬಾಯಲ್ಲಿ ಬರಲಿಕ್ಕೆ ಶುರು ಆಗಿದೆ ಈಗ. ದೇಶ ವಿರೋಧ, ಅದರ ಮುಂದುವರೆದ ಭಾಗನೇ ಸಂವಿಧಾನ ವಿರೋಧ. ವಾಶಂತೋ ದೇಶನಾಶ ಸ್ಥಿತಿಬತ ಕುಥಿಯಾಂ ನಾಶಮಾಶಾದಶಾಶು. ದೇಶನಾಶ ಅಂತ ಬಹುಬೇಗ ಸಮಾಜವನ್ನು ತನ್ನೆಡೆಗೆ ಸೆಳಿಲಿಕ್ಕಿರುವ ಈ ಪದಗಳು ಎಲ್ಲರನ್ನ ನಾಶ ಮಾಡ್ತಾನೆ. ಹೆಸರು ಮಾತ್ರ ದೇಶನಾಶ, ಸಂವಿಧಾನ ನಾಶ. ಅಲ್ಲಲ್ಲಿ ಕಾನೂನು ನಾಶ, ಆಮೇಲೆ ಮತ್ತದು ಕಾನೂನು ನಾಶ, ಪ್ರಜಾಪ್ರಭುತ್ವ ನಾಶ. ಹೀಗೆ ಲೋಕದಲ್ಲಿ ದೋಷದೃಷ್ಟಿಯಿಂದಲೇ ಕಾಣುವ ಒಂದು ಗುಂಪಿರ್ತದೆ, ಪ್ರತಿಯೊಬ್ಬನಿಗಿರ್ತದೆ. ಅದನ್ನು ಶಿವ ಎತ್ತಿ ತೋರಿಸಿದ. ನೋಡು ಸತಿ, ನಿನ್ನ ತಂದೆ ಮನೆಗೆ ಹೋಗಲಿಕ್ಕೆ ನನಗೆ ಬೇರೆ ಏನು ಆತಂಕ ಅಲ್ಲ. ನಾನು ಯೋಚನೆ ಮಾಡಿದ್ದಿಷ್ಟೇ, ಮೇಲಾಗಿ ನಿಮ್ಮಪ್ಪ ಈಗಾಗಲೇ ದೋಷದೃಷ್ಟಿಯಿಂದ ಕಾಣೋನಾಗಿದ್ದಾನೆ ನಮ್ಮನ್ನು. ನಾವಲ್ಲಿಗೆ ಹೋಗೋಣ, ಹೆಜ್ಜೆ ಹೆಜ್ಜೆಗೆ ನಮ್ಮ ದೋಷ ಎಣಿಸೋಣ, ಅದಕ್ಕೆ ನಾವೇನೋ ಪ್ರತಿಯಾಗಿ ಅವನಿಗೊಂದು ಅನ್ನೋಣ, ಅವ ಮತ್ತೆ ನಮಗನ್ನೋಣ, ಅದೆಲ್ಲ ಮೊಬೈಲ್ನಲ್ಲಿ ಶೂಟ್ ಮಾಡಿ ಉಳಿದವರೆಲ್ಲ ಲೈವಲ್ಲಿ ನೋಡೋಣ, ಯಾಕೆ ಬೇಕು ಅಂತಂತೆ. ಯದ್ಯನುತ್ಪಾದಿತ ದೋಷ ದೃಷ್ಟಯ ಬಲೀಯಸಾನಾತ್ಮಮದೇನ ಮನ್ಯುನಾ. ಎಲ್ಲಿ ನಮಗಾಗಿ ಅಂತ ಗೌರವ ಇಲ್ಲ, ನಮ್ಮ ಬಗ್ಗೆ ಆದರ ಇಲ್ಲ, ಪ್ರೀತಿ ಇಲ್ಲ, ಆ ಸ್ಥಳಕ್ಕೆ ನಾವು ಹೋಗೋದ್ರಲ್ಲಿ ಅರ್ಥ ಇದೆನಾ? ಇದೊಂದು ಕಾಮನ್ ಸೆನ್ಸನ್ನು ಸಮಾಜ ತಿದ್ದುಪಡಿಗೋಸ್ಕರವಾಗಿಯೂ, ಕುಟುಂಬದ ವ್ಯವಸ್ಥೆಯಲ್ಲೂ ಒಂದು ತಿದ್ದುಪಡಿಗೋಸ್ಕರವಾಗಿಯೂ ಅಂದೇ ಒಂದು ಎಚ್ಚರಿಕೆಯನ್ನು ಕೊಟ್ಟ ಶಿವ ಅಂತ ಭಾಗವತ ಹೇಳ್ತದೆ. ತೇಯದ್ಯನುತ್ಪಾದಿತ ದೋಷದೃಷ್ಟಯ. ಮನುಷ್ಯನ ದೃಷ್ಟಿಯಲ್ಲಿ ಸದಾ ದೋಷ ಕಾಣುವ ಭಾವ ಇತ್ತು ಅಂದರೆ ಅಂಥವರ ಸನಿಹಕ್ಕೆ ಹೋಗಬಾರ್ದು. ಹಾಗಾಗಿ ಬೇಡ ಅಂತಿದ್ದೇನಷ್ಟೇ. ಸತಿಗೆ ಮನಸ್ಸಿನಲ್ಲಿ ಸಹಜ ಅಲ್ವೇ, ಯಾವ ಸ್ತ್ರೀಗೆ ತವರು ಮನೆ ಮೇಲೆ ಅಭಿಮಾನ ಇರಲ್ಲ. ದೋಷದೃಷ್ಟಿಯಿಂದ ಕಾಣ್ತಾನೆ ನಿಮ್ಮಪ್ಪ ಅಂತ ಹೇಳಿದ್ದೇ ತಡ, ಅವಳಿಗೆ ಆ ಅಪ್ಪನ ಮೇಲೆ ಸಹಜವಾದ ಅಭಿಮಾನ. ಅರೇ, ನನ್ನ ತಂದೆ ತುಂಬ ಸುಶಿಕ್ಷಿತ ಅಂದ್ಲಂತವಳು. ಅವನು ವೆಲ್ ಎಜುಕೇಟೆಡ್ ಪೀಪಲ್ಸ್, ಹಿ ನೋ, ಅವನಿಗೆ ಗೊತ್ತಿದೆ ಯಾರನ್ನು ಹೇಗೆ ಗೌರವಿಸಬೇಕು ಅಂತ, ಯಾರನ್ನು ಹೇಗೆ ಆಧರಿಸಬೇಕು ಅಂತ ಗೊತ್ತಿದೆ. ಒಳ್ಳೆ ಸುಶಿಕ್ಷಿತ ಆತ, ಎಷ್ಟು ದೊಡ್ಡ ಪದವಿಯಲ್ಲಿದ್ದಾನೆ, ಎಂಥ ಸಮಾರಂಭಗಳಿಗೆ ಪಾಲ್ಗೊಂಡಿದ್ದಾನೆ, ಮಾಡ್ತಿದ್ದಾನೆ ಮೇಲಾಗಿ. ನೀವು ಅವನಿಗೆ ಹೀಗಂದ್ರಲ್ಲ ಅಂತ. ಅದಕ್ಕೆ ಶಿವ ಹೇಳ್ತಾನೆ ಅದೇ ತಪ್ಪಾಗಿದೆ ಅಂದ. ಇತ್ತೀಚೆಗೆ ಅಕ್ಷರಸ್ಥರದ್ದೇ ಉಪಟಳ ಜಾಸ್ತಿ. ಏನು ಅಕ್ಷರ ಕಲ್ತಿಲ್ಲ, ಶಾಲೆಗಳಿಗೆ ಹೋಗಿಲ್ಲ, ಅಲ್ಲಿ ರೈತಾಪಿ ಜೀವನ ನಡೆಸ್ಕೊಂಡಿದ್ದವ್ರು ಎಂದಾದರೂ ಇನ್ನೊಬ್ಬರನ್ನು ಬೈದದ್ದು ಕೇಳಿದರೆ ಅವರು ಉಪಟಳನೇ ಮಾಡಲ್ಲ, ಆರಾಮಿರ್ತಾರೆ. ತಾವೇನೋ ತಮ್ಮ ಜಮೀನೇನೋ
ತಮ್ಮ ಉಳೋದೇನೋ ಧಾನ್ಯ ಏನೋ ಬೇಸಾಯ ಏನೋ ತಮ್ಮಷ್ಟಕ್ಕೆ ಇರ್ತಾರೆ. ಲೋಕದಲ್ಲಿ ಉಪಟಳ ಜಾಸ್ತಿ ಯಾರು ಮಾಡ್ತಾರೆ? ಅದಕ್ಕೆ ಹಿರಿಯರೊಬ್ಬರು ಹೇಳ್ತಾರೆ, ರಾಕ್ಷಸರು ಯಾರು ಆಗ್ತಾರೆ? ಸಾಕ್ಷರರೇ ರಾಕ್ಷಸರು ಅಂತಂತಾರೆ. ಸಾಕ್ಷರ ರಾಕ್ಷಸ ಏವ ಅಂತಾರೆ. 4 ಅಕ್ಷರ ಕಲಿತಾರಲ್ಲ ಅವರೇ ರಾಕ್ಷಸರಾಗಿ ವರ್ತನೆ ಮಾಡೋದಂತೆ. ಏನು ಅಕ್ಷರ ಇರಲ್ಲಲ್ಲ ಅವರಿಗೆ ವಿನಯ, ಗೌರವ, ಒಳ್ಳೆಯ ಭಾವ, ದೊಡ್ಡವ್ರು ಯಾರು ಸಣ್ಣವ್ರು ಯಾರು ಎಲ್ಲ ಭಾವ ಇರ್ತದೆ. ಇಲ್ಲಿ ನಡೆದದ್ದೇನು ಸ್ಪಷ್ಟಪಡಿಸಿ ಹೇಳ್ತಾನೆ ಶಿವ. ನಿನ್ನ ತಂದೆ ವಿದ್ಯಾವಂತ ಅಂತ ಹೇಳ್ತಿದ್ದಿ, ಘನತೆವೆತ್ತ ವ್ಯಕ್ತಿ ಅಂತ ಹೇಳ್ತಿದ್ದಿ, ಒಳಗೆ ಅವನಿಗಿರುವ ಮದ ಹೀಗೆ ಆಡಿಸ್ತಾ ಇದೆ ಅಂತಂದ್ರಂತೆ. ವ್ಯಕ್ತಿಯ ಒಳಗೆ ಮದ ಸೇರಿದಾಗ ಅವನು ಹೇಗೆ ಆಡ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ. ಅದರಲ್ಲಿ 6 ಥರ ಮದಗಳನ್ನು ಇಲ್ಲಿ ವಿಂಗಡಿಸಿ ಕೊಡ್ತಾರೆ. ಇದು ನಮ್ಮ ಅಧಃಪತನಕ್ಕೆ ಆಗುವ ಪ್ರಮುಖ ಕಾರಣಗಳು, ಅಧಃಪತನದ ಪ್ರಮುಖ ಕಾರಣಗಳು ಅಂತ ಹೇಳ್ತಾರೆ ಹಿರಿಯರು. ಇವುಗಳಿಂದ ನಾವು ದೂರ ಇರಬೇಕು, ಇವುಗಳನ್ನು ಬೆಳೆಸಬಾರ್ದು ಒಳಗಡೆ. ವಿದ್ಯಾ ತಪೋ ವಿತ್ತವ ಪೂರ್ವಯ ಕುಲೈಹಿ ಸತಾಂ ಗುಣೈ ಷಡ್ಭಿರ ಸತ್ತಮಾಮದೈಹಿ ಸ್ಮೃತೌ ಹತಾಯಾಂ ಅಭಿಮಾನ ದುರ್ದಶಾಃ ತ್ಯಕ್ತಾನ ಪಶ್ಯಂತಿ ಧಾಮ ಭೂಯಸಾಂ. ವಿದ್ಯಾಮದ, ತಪಸ್ಸಿನ ಮದ, ವಿತ್ತದ ಮದ, ವಯಸ್ಸಿನ ಮದ, ಕುಲದ ಮದ, ರೂಪದ ಮದ, ಈ 6 ಮದಗಳು ಮನುಷ್ಯನನ್ನು ಒಂದಲ್ಲ ಒಂದು ರೀತಿಯಿಂದ ಅಧಃಪತನವನ್ನು ಮಾಡಿಸ್ತಾರೆ. ಇವು ಬಂದಿದೆ ಅಂತೇಳು ಗೊತ್ತಾಗಲ್ಲ ಕೆಲವರಿಗೆ. ಇವನ್ನೇ ಒಳಗೆ ತುಂಬಿಕೊಂಡಿರ್ತಾರೆ, ಅದು ಬಂದಿದೆ ಅಂಥೇಳು ಗೊತ್ತಾಗಲ್ಲ ಕೆಲವರಿಗೆ. ಈ ಮನುಷ್ಯನನ್ನು ಕೆಳಮುಖಗೊಳಿಸೋ ಇವುಗಳೇ ಅಂತ ಹೇಳ್ತಾರೆ. ವಿದ್ಯಾಮದದಿಂದ ಎಷ್ಟು ಜನ ದೇವಲೋಕದಲ್ಲಿದ್ದವರು ಕೆಳಗೆ ಬಿದ್ದದ ಕಥೆ ಕೇಳಿಲ್ಲ ನಾವು. ತಪಸ್ಸಿನ ಮದ, ತಪಸ್ಸು ಮಾಡೋದು ದೊಡ್ಡದಲ್ಲ, ಜೊತೆಯಲ್ಲಿ ಮದ ಸೇರ್ತದಲ್ಲ, ಅದು ಎಂಥೆಂಥ ದೊಡ್ಡ ದೊಡ್ಡ ಋಷಿಗಳು ತಪಸ್ವಿಗಳು ತಮಗೆ ಬಂದ ತಪಸ್ಸಿನ ಮದದಿಂದಲೇ ಎಂಥ ಶಾಪಕ್ಕೆ ಗುರಿಯಾದದ ಕಥೆ ಕೇಳಿಲ್ಲ ನಾವು. ವಿತ್ತದ ಮದ, ನಾನು ಕುಬೇರನ ಮಕ್ಕಳು ಅಂತ ಹಣದ ಮದದಿಂದ ವರ್ತಿಸಿದ, ಶ್ರೀಮಂತಿಕೆ ಮದದಿಂದ ವರ್ತಿಸಿದವರು ಶಾಪಕ್ಕೆ ಗುರಿಯಾದ ಕಥೆ ಕೇಳಿಲ್ಲ. ಹೀಗೆ ಮದಗಳು ಮನುಷ್ಯನನ್ನು ಯಾವತ್ತಿದ್ರೂ ಕೂಡ ಅವು ಕೆಳಗೆ ಹಾಕ್ತಾವೆ. ನೋಡು ಸತಿ, ನಿನ್ನ ತಂದೆಗೆ ಮದ ಬಂದಿದೆ. ಆನೆ ಗಜಲಕ್ಷ್ಮಿ ನಿಜ. ರಸ್ತೆಯಲ್ಲೇನಾದರೂ ಹೋಗುವಾಗ ಎದುರುಗಡೆಗೆ ಬಂದರೆ ಗಜಲಕ್ಷ್ಮಿ ಸೊಂಡ್ಲು ತಲೆ ಮೇಲೆ ಇಟ್ಟಿಸ್ಕೋಬೇಕು, ಶುಭ ಆಗ್ತದೆ ಅಂತ ಶುಭ ಸೂಚನೆ ಹಿರಿಯರು ಹೇಳ್ತಾರೆ. ಗಜಲಕ್ಷ್ಮಿ ಬಂತಲ್ಲ ಅಂತ. ಆನೆಗೆ ಮದ ಬಂದಿರ್ತದೆ, ಹೋಗಿ ಭುಜ ಅದ್ರ ಹೋಗಿ ಈಗಿಡು, ನಿನ್ನ ಸೊಂಡ್ಲಿಡು, ನೀನು ಗಜಲಕ್ಷ್ಮಿ ಅಂದ್ರೆ ಏನು ಮಾಡ್ತದೆ ಅವಾಗ? ಹೇಳಿದ್ರಲ್ಲ ಆಚಾರ ಪುರಾಣ ಹೇಳುವಾಗ ಆನೆ ಗಜಲಕ್ಷ್ಮಿ ಅಂತ. ಹಾಗಾಗಿ ಅದ್ರ ಸೊಂಡ್ಲಲ್ಲಿ ತಲೆ ಮೇಲೆ ಇಡಿಸ್ಕೊಳ್ಳಿಕ್ಕೆ ಹೋದರೆ ಮದ ಬಂದಾಗ ಎತ್ತಿ ಎಸೀತದಷ್ಟೆ. ಆವಾಗ ಅದು ಗಜಲಕ್ಷ್ಮಿ ಅಲ್ಲ, ಅದು ಮದಲಕ್ಷ್ಮಿನೇ ಅದು. ಅವಾಗ ಆನೆ ಗಜಲಕ್ಷ್ಮಿ ಅಂತ ಯಾವಾಗ? ಮದ ಇಲ್ದಿದ್ದಾಗ. ಹಾಗೆ ಮನುಷ್ಯರಲ್ಲಿ ಮದ ಇಲ್ದಿದ್ದಾಗ ವಿದ್ಯೆಯೂ ಶೋಭಿಸ್ತದೆ, ತಪಸ್ಸು ಶೋಭಿಸ್ತದೆ, ವಿತ್ತ ಶೋಭಿಸ್ತದೆ. ಮದ ಬಂತು ಅಂದರೆ ಯಾವುದೂ ಶೋಭಿಸಲ್ಲ. ಹಾಗಾಗಿ ಮದ ದೂರ ಆಗಬೇಕು. ದಕ್ಷನ ಮನಸ್ಸಿನಲ್ಲಿ ಮದ ಬಂದಿದೆ ಈಗ ಅಂತ ಹೇಳ್ತಾರೆ ಶಿವ. ಮನುಷ್ಯನ ಮನಸ್ಸು ಭೂಮಿ ಇದ್ದ ಹಾಗೆ, ಬೆಳೆಸಬೇಕು ಬೆಳೆಯನ್ನು. ವಿದ್ಯೆಯ ಬೆಳೆ, ತಪಸ್ಸಿನ ಬೆಳೆ ಭೂಮಿಯಲ್ಲಿ ಬೆಳೆಸಬೇಕು, ಮನೋಭೂಮಿಕೆಯಲ್ಲಿ. ಆದರೆ ಮನುಷ್ಯ ಬೆಳೆಸ್ತಿದ್ದಾನೆ ಇವತ್ತು ತಂಬಾಕಿನ ಬೆಳೆ. ಭೂಮಿ ಇದೆ ಅಂತ ತಂಬಾಕಿನ ಬೆಳೆ ಬೆಳೆಸಿದರೆ ಹೇಗಪ್ಪ? ಆ ಮದದ ಬೆಳೆ ಬೆಳೆಸಿದರೆ ಮನುಷ್ಯನಿಗೆ ಅದರಿಂದ ಉಪಯೋಗ ಇಲ್ಲ. ಹಾಗಾಗಿ ವಿದ್ಯೆ ತಪಸ್ಸು ಮದ ಇಲ್ದಿದ್ದಾಗ ಚಂದ. ಒಬ್ಬ ಹಿರಿಯರು ಹೇಳ್ತಾರೆ, ಕಪಿರಪಿಚ ಕಾಪಿಶಾಯನ ಮದಮತ್ತಃ. ಒಂದು ಕೋತಿ ಇತ್ತಂತೆ, ಯಾರೋ ಹೋಗಿ ಹೆಂಡ ಕುಡಿಸ್ಬಿಟ್ರಂತೆ.
ಅದರೊಳಗೊಂದು ಭೂತ ಬೇರೆ ಸೇರ್ಕೊಳ್ತಂತೆ. ಕೂತ ಜಾಗದ ಹಿಂಬದಿಯಲ್ಲಿದ್ದ ಚೇಳು ಬೇರೆ ಕಚ್ಚಿಬಿಡ್ತು. ಮುಗೀತಲ್ಲ ಕಥೆ. ಕಪಿರಪಿಚ ಕಾಪಿಶಾಯನ ಮದಮತ್ತಃ ಅಪಿಚ ಪಿಶಾಚಗ್ರಸ್ತಃ ಪೃಷ್ಠೆ ವೃಷ್ಟಿಕೇನ ಸಂದಷ್ಟಃ ಕಿಂಬ್ರೂಮೋ ವೈಕೃತಂ ತಸ್ಯ ಅಂತಾರೆ ಹಿರಿಯರು. ಕಿಂಬ್ರೂಮೋ ವೈಕೃತಂ ತಸ್ಯ, ಅದು ಎತ್ತರಂಗ ಆಡ್ತದೆ. ಅದರ ಕುಣಿತ ಏನು, ಅದರ ಹೋರಾಟ ಏನು, ಹಾರಾಟ ಏನು, ಆಟೋಪ ಏನು ತಡ್ಕೊಳ್ಳಿಕ್ಕಾಗ್ತದ? ಹಾಗೆ ಮನುಷ್ಯನೊಳಗೆ ಒಂದೊಂದು ಮದ ಬಂದ್ರೇ ಎಡವಟ್ಟು, ಇನ್ನು ಎಲ್ಲ ಮದ ಸೇರಿಕೊಂಡ್ರೆ ಇನ್ನೇನಾಗಬೇಡ. ಆ ಅರ್ಥದಲ್ಲಿ ಇವನು ಒಟ್ಟಿಗೆ ಹೇಳಿದರು ರುದ್ರದೇವರು. ವಿದ್ಯಾ ತಪೋ ವಿತ್ತವ ಪೂರ್ವಯ ಕುಲೈಃ ಸತಾಂ ಗುಣೈ ಷಡ್ಭಿರ ಸತ್ತಮಾಮದೈಃ. ಹೀಗೆ ಮದಭರಿತನಾದ ಅಂದರೆ ಮನುಷ್ಯ ಹಿರಿಯರನ್ನು ಗೌರವಿಸಲ್ಲ, ಶಾಸ್ತ್ರ ಅವನ ಸ್ಮೃತಿ ಪಟಳದಲ್ಲಿ ಉಳಿಯಲ್ಲ, ಎಲ್ಲರನ್ನ ಆತ ತಿರಸ್ಕರಿಸ್ತಾನೆ. ಈ ಸ್ಥಿತಿ ಈಗ ನಡೆದಿದೆ ದಕ್ಷನಲ್ಲಿ ಅಂತಂದುಬಿಟ್ರು ರುದ್ರದೇವರು. ಶಿವ ಹೇಳುವ ಮಾತು ತನ್ನ ಪತ್ನಿಗಾದ್ದರಿಂದ ಇಲ್ಲಿ ಮೋಹಕ ಅಂತ ಹೇಳಲಿಕ್ಕೆ ಬರಲ್ಲ. ಮುಂದುವರೆದು ಹೇಳ್ದ, ಏನೇ ಆಗಲಿ ನೀವವತ್ತು ಯಾಗಕ್ಕೆ ಹೋದಾಗ ಒಂದು ನಮಸ್ಕಾರ ಹಾಕಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅಂದ್ಲಂತೆ. ಸತಿ ಕೇಳುವ ಮಾತು. ಅದಕ್ಕೆ ಶಿವ ಹೇಳ್ತಾನೆ, ನಾನು ನಮಸ್ಕಾರ ಮಾಡೇ ಇಲ್ವೇ, ಗೌರವ ಕೊಟ್ಟೇ ಇಲ್ವೇ, ದಕ್ಷನಿಗೆ ಎಷ್ಟು ಬಾರಿ ಮಾಡಿದ್ದೇನೆ, ಆಗ ಮಾಡಲಿಲ್ಲ ಯಾಕೆ ಅಂತ ಕೇಳ್ತಿದ್ದಿ, ಕಾರಣ ಹೇಳ್ತೀನಿ ಅಂದ್ರಂತ. ಏನು ಕಾರಣ? ನಮಸ್ಕಾರ ಮಾಡಲಿಲ್ಲ ಅಂತ ಯಾಕೆ ಅಂತ ಕೇಳ್ತಿದ್ದಿ, ಕಾರಣ ಹೇಳ್ತೀನಿ ಅಂತಂದ. ಅದಕ್ಕೆ ಸ್ಪಷ್ಟಪಡಿಸಿದರು ರುದ್ರದೇವರು. ನೋಡು ಸತಿ, ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನಪಾವೃತಃ. ಸತ್ವಂ ವಿಶುದ್ಧಂ, ಸದಾ ದೇವರನ್ನು ಧ್ಯಾನ ಮಾಡುವ ತವಕ ನನಗಿರ್ತದೆ. ಅಂದಿನ ಯಾಗದ ಸಮಯಕ್ಕೆ ನನ್ನ ಎದುರುಗಡೆಯಲ್ಲಿ ಚತುರ್ಮುಖ ಬ್ರಹ್ಮ ನೆಲೆಸಿದ್ದ. ಶಿವನ ಬಾಯಲ್ಲಿ ಬಂದ ಮಾತು ಸತ್ವಂ ವಿಶುದ್ಧಂ. ಈ ಮಾತನ್ನು ಎಲ್ಲರೂ ಅರ್ಥೈಸಿಕೊಳ್ಬೇಕು. ಅಧ್ಯಾತ್ಮಶಾಸ್ತ್ರ ಬ್ರಹ್ಮದೇವರನ್ನು ಸತ್ವಂ ವಿಶುದ್ಧಂ ಅಂತ ಕರೀತದೆ. ಸತ್ವ ಪ್ರಚುರವಾಣಿ ಮುಖ ಸರೋಜೇನ ಅಂತ ಈ ಶಬ್ದವನ್ನು ಅಲ್ಲಿ ಹಾಕಿದ್ದಾರೆ ಜಗನ್ನಾಥದಾಸ್. ಸತ್ವ ಪ್ರಚುರ ಅಂತ ಚತುರ್ಮುಖ ಬ್ರಹ್ಮದೇವರನ್ನು ವೇದಾಂತ ಗ್ರಂಥಗಳಲ್ಲಿ ಕರೆದದ್ದಿದೆ. ರಜೋಗುಣ ತಮೋಗುಣ ಎಲ್ಲರಲ್ಲಿ ಸೋಂಕಿನಂತೆ ಎಲ್ಲರೊಳಗೂ ಇರ್ತದೆ. ಆದರೆ ಈ ಚತುರ್ಮುಖ ಬ್ರಹ್ಮನಲ್ಲಿ ಮಾತ್ರ ರಜೋಗುಣ ತಮೋಗುಣಗಳ ಸೋಂಕೆ ಇಲ್ಲಂತೆ. ಅಷ್ಟು ಸತ್ವ ಮಹಾಸತ್ವ, ಅಷ್ಟು ಸತ್ವ ಪ್ರಚುರರಂತೆ. ಯಾರಲ್ಲಿ ಸತ್ವಗುಣದ ಪ್ರಾಚುರ್ಯ ಹೆಚ್ಚಿರ್ತದೆ ಅದಕ್ಕೆ ತಕ್ಕಂತೆ ಪ್ರಕಾಶ ಜಾಸ್ತಿ, ಜ್ಞಾನದ ಪ್ರಕಾಶ ಹೆಚ್ಚಂತೆ. ಜ್ಞಾನ ಪ್ರಕಾಶ ಜಾಸ್ತಿ ಯಾರಲ್ಲಿರ್ತದೆ, ದೇವರ ಸನ್ನಿಧಾನ ಅಷ್ಟು ಜಾಸ್ತಿ ಇರ್ತದಂತೆ. ಇದು ರಹಸ್ಯ. ಇದು ಸಾಧನೆ ಮಾಡುವ ಯೋಗೀಶ್ವರರಿಗೆ ತಿಳಿಯುವ ರಹಸ್ಯ. ಯೋಗಿ ವಂದ್ಯನಾದ ಮಹರುದ್ರ ದೇವರಿಗೆ ಇದು ಗೊತ್ತಾಗದೇ ಇರ್ತದೆಯೇ? ಅವತ್ತಿನ ಕಾಲ ಆ ಸಮಯಕ್ಕೆ ಬ್ರಹ್ಮದೇವರು ಎದುರುಗಡೆ ಕುಳಿತಿದ್ದಾರೆ ಅಂದರೆ ಭಗವಂತನ ಸನ್ನಿಧಾನ ಅತಿಶಯ ಇರುವಂಥ ವ್ಯಕ್ತಿ ನನ್ನ ಎದುರುಗಡೆಗೆ ಇವತ್ತು ಕುಳಿತಿದ್ದಾನೆ, ಧ್ಯಾನದ ತವಕ ಇರುವ ನನಗೆ ಇವತ್ತು ದೇವರು ಒದಗಿಸಿದ ಭಾಗ್ಯ ಅಂತ ಚತುರ್ಮುಖ ಬ್ರಹ್ಮನೊಳಗೆ ಭಗವದ್ ಧ್ಯಾನ ಮಾಡ್ತಾ ಕುಳಿತರಂತೆ ರುದ್ರದೇವರು. ಅದನ್ನು ಸ್ಪಷ್ಟ ಹೇಳಿದ್ದಾರೆ ಅವರೇ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನಪಾವೃತಃ. ಕೆಲವರು ಕೇಳೋದಿದೆ, ಏನೇ ಕೆಲಸಗಳನ್ನು ಮಾಡಿದರೆ ಅದು ಯಾಕೆ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳಿ ಹೇಳಿ ಮಾಡಿಸ್ತಾರೆ, ನೇರವಾಗಿ ರಾಮ ಕೃಷ್ಣ ನಿನಗರ್ಪಿತ ಅಂತ ಹೇಳ್ಬೋದಲ್ಲ, ಮಧ್ಯದಲ್ಲಿ ಇದನ್ನು ಯಾಕೆ ತರ್ತಾರೆ? ಅದಕ್ಕೆ ಇಲ್ಲಿ ಉತ್ತರ ಇದೆ ಭಾಗವತದಲ್ಲಿ. ಸತ್ವಂ ವಿಶುದ್ಧಂ, ಮಾಡುವ ಕಾರ್ಯಗಳ ಹಿಂದೆ ಬಹಳ ಮುಖ್ಯವಾಗಿ ಆ ಪ್ರೇರಕ ಶಕ್ತಿಯನ್ನು ನೆನಪಿಸ್ಕೊಳ್ಳದೆ ಮಾಡಿದರೆ ಎಷ್ಟು ಬೇಗ ಫಲ ಸಿಗಬೇಕಿತ್ತೋ, ಎಷ್ಟು ಪೂರ್ಣ ಫಲ ಸಿಗಬೇಕಿತ್ತೋ ಅದು ಸಿಗದೇ ಇರೋ ಹಾಗಾಗ್ತದಂತೆ. ಯದೀಯತೆ ತತ್ರ ಪುಮಾನಪಾವೃತಃ.
ಒಬ್ಬೊಬ್ಬ ಸಾಧಕ ಸತ್ವಪ್ರಚುರ ಮುಖ್ಯ ಪ್ರಾಣನ ಅಧಿಷ್ಠಾನದಲ್ಲಿಯೇ ಭಗವಂತನನ್ನು ಉಪಾಸನೆ ಮಾಡಿದರಿಂದಲೇ ತತ್ರ ಪುಮಾನ್ ಅಪಾವೃತಃ ತನ್ನ ಪಾಪಗಳನ್ನು ಕಳೆದುಕೊಳ್ಳುತ್ತಾನೆ, ಸಂಸಾರ ದುಃಖದಿಂದ ದೂರ ಆಗ್ತಾನೆ ಅಂತ ಈ ಮಾತಿನ ಅಭಿಪ್ರಾಯ. ಇದು ನಮಗೆ ವಿಧಿ. ತಸ್ಮಿನ್ನಪೋ ಮಾತರಿಸ್ವಾ ದಧಾತಿ ಅಂತ ವೇದಗಳು ಹೇಳುವ ಮಾತನ್ನು ಅನುಸರಿಸಿ ಹೇಳ್ತಾ ಇದ್ದಾರೆ. ಎಲ್ಲ ದೇವತೆಗಳಲ್ಲಿ ಒಂದಲ್ಲ ಒಂದು ರೀತಿಯಿಂದ ಸತ್ವ ನ್ಯೂನತೆ ಉಂಟಾಗ್ತದೆ ಕಾಲಕಾಲಕ್ಕೆ. ಯಾರೋ ಒಬ್ಬ ಅಸುರನ ಸ್ಪರ್ಶದಿಂದಲೋ ಇನ್ನೇನೋ ಕಾರಣದಿಂದಲೋ ನ್ಯೂನತೆ ಉಂಟಾಗ್ತದೆ. ರಜೋಗುಣ ತಮೋಗುಣ ಸೋಂಕು ಬರುವ ಸಂದರ್ಭ ಇದ್ದದ್ದಕ್ಕೆ ಅವರೆಲ್ಲರನ್ನ ಅವರ ಅಂತರ್ಯಾಮಿ ಅಂತ ಹೇಳಿ ದೇವರಿಗೆ ಸಮರ್ಪಿಸೋದು ಕಡಿಮೆ ಮಾಡಿತು. ಈ ವ್ಯವಸ್ಥೆಯಲ್ಲಿ ಬ್ರಹ್ಮ ಹಾಗೂ ಮುಖ್ಯ ಪ್ರಾಣರಲ್ಲಿ ಮಾತ್ರ ಯಾವ ಕಾರಣಕ್ಕೂ ಕೂಡ ರಜೋಗುಣ ತಮೋಗುಣಗಳು ಇಲ್ಲ. ಇದ್ದ ಸತ್ವಗುಣ ಪ್ರಾಚುರ್ಯ ಇರ್ತದೆ ಹೊರತು ಅದು ನ್ಯೂನ ಆಗೋದು ಅಂತಿಲ್ಲಂತೆ. ಎಷ್ಟು ಘನ ವ್ಯಕ್ತಿ ನೋಡಿ. ಕ್ಷಣ ಕ್ಷಣಕ್ಕೆ ದೇವರಲ್ಲಿ ಭಕ್ತಿ ವೃದ್ಧಿ, ಜ್ಞಾನ ವೃದ್ಧಿ ಅವರಲ್ಲಿ ಉಂಟಾಗ್ತದೆ. ಅದಕ್ಕೆ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ. ಇನ್ನೊಬ್ಬರಿಗಿಲ್ಲ ಈ ತಾಕತ್ತು. ಒಂದೊಂದು ಕ್ಷಣ ಕ್ಷಣಕ್ಕೆ ಭಕ್ತಿ ವೃದ್ಧಿ ಆಗೋದು ಅಂದರೆ ಅದನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯನಾ ನಮಗೆ? ಶಬ್ದದಿಂದ ನಿಮ್ಮ ಮುಂದೆ ಹೇಳಬಲ್ಲೆ ಅಷ್ಟೇ. ಕ್ಷಣ ಕ್ಷಣಕ್ಕೆ ಭಕ್ತಿ, ಕ್ಷಣ ಕ್ಷಣಕ್ಕೆ ಜ್ಞಾನದ ವೃದ್ಧಿ. ಆ ಸಂಸಾರಂ ಮುಕ್ತಿ ಪರ್ಯಂತರವಾಗಿ ಈಗಲೂ ರುಜುಯೋಗಿಗಳಿಗೆ ಜ್ಞಾನದ ವೃದ್ಧಿ ಕ್ಷಣ ಕ್ಷಣಕ್ಕೆ ಆಗ್ತಾ ಇರ್ತದಂತೆ. ಹೀಗಾಗಿ ಆ ರಹಸ್ಯ ನಾವು ಯಾರೂ ಪೂರ್ಣ ತಿಳಿಲಾರಿವು. ಇಂಥ ಘನ ವ್ಯಕ್ತಿ ಬ್ರಹ್ಮದೇವರು ಪ್ರಪಂಚವನ್ನು ಸೃಷ್ಟಿ ಮಾಡಿದಾತ, ನನ್ನನ್ನು ಭೂಮಿಗೆ ತಂದವ, ಸದಾ ತನ್ನ ಹೃದಯ ಕಮಲದೊಳಗೆ ಭಗವಂತನನ್ನು ಒಂದು ಕ್ಷಣ ಬಿಡದೆ ಆರಾಧಿಸುವವ ನನ್ನೆದುರುಗಡೆಗೆ ಬಂದು ಕುಳಿತಿದ್ದಾನೆ ಅಂದರೆ ನಾನು ದೇವರನ್ನ ಧ್ಯಾನ ಮಾಡದೇ ಇದ್ದರೆ ಏನಾಗಬೇಡ. ಈಗ ಅದನ್ನು ಯೋಚನೆ ಮಾಡದೆ ಅವಕಾಶ ಸಿಕ್ತು. ಹಾಗಾಗಿ ಬ್ರಹ್ಮದೇವರ ಸನ್ನಿಧಿಯಲ್ಲಿ ಭಗವಂತನ ಧ್ಯಾನ ಮಾಡ್ತಾ ನಾನು ಮೈಮರತೆ ಅಂತ ರುದ್ರದೇವರು ಉತ್ತರ ಕೊಟ್ರಂತೆ. ಯದೀಯತೆ ತತ್ರ ಪುಮಾನಪಾವೃತಃ ಸತ್ವೇ ಚ ತಸ್ಮಿನ್ ಭಗವಾನ್ ವಾಸುದೇವಃ ಅಧೋಕ್ಷಜೋ ಮೇ ಮನಸಾ ವಿಧೀಯತೆ. ಮೇ ಮನಸ ಅಧೋಕ್ಷಜಃ ವಿಧೀಯತೆ. ನನ್ನ ಮನಸ್ಸು ಅಧೋಕ್ಷಜನನ್ನು ಧ್ಯಾನ ಮಾಡ್ತಾ ಮಾಡ್ತಾ ಮೈಮರ್ತಿತ್ತು. ಈಗ ಹೇಳು, ಧ್ಯಾನ ಮಾಡ್ತಾ ಮೈಮರ್ತ ನನಗೆ ನಿಮ್ಮಪ್ಪ ಬರಲಿಲ್ಲ ಅಂತ ನೀನು ದೂರ್ತಿದ್ದಿ, ಗೌರವ ಕೊಡಲಿಲ್ಲ ನಿಮ್ಮಪ್ಪ ಬಂದಾಗ ಅಂತ ದೂರ್ತಿದ್ದೀಯಲ್ಲ, ಧ್ಯಾನ ಮಾಡಿದ್ದು ಸರಿನೋ, ಎದ್ದು ನಿಂತು ಗೌರವ ಕೊಡದೇ ಇದ್ದದ್ದು ಸರಿನೋ ಹೇಳು ಅಂತ ಕೇಳಿಬಿಟ್ಟು. ಸತಿಗೆ ಅರ್ಥ ಆಯ್ತು. ಸಮಾಧಿಯ ಪರಿಪಾಕದಲ್ಲಿದ್ದ ನನ್ನ ಯಜಮಾನ ಸದಾ ಭಗವಂತನನ್ನು ಧ್ಯಾನ ಮಾಡುವಂಥವನು, ಹಾಗಾಗಿ ಅವತ್ತಿನ ದಿವಸ ಎದ್ದು ನಿಲ್ಲಿಲ್ಲ ಅಂತ ಅವಳಿಗೆ ಅಭಿಪ್ರಾಯ ಗೊತ್ತಾಯಿತು. ಅವಳು ಮತ್ತೆ ವಾದ ಮಾಡಲಿಲ್ಲ. ಆದರೆ ಲೋಕವನ್ನು ವಿಡಂಬನೆ ಮಾಡ್ತಾ ನಾನಂತೂ ಹೋಗ್ತೇನೆ ಅಂತ ಅಲ್ಲಿಂದ ಹೊರಟ್ಲಂತೆ ದಕ್ಷನ ಮನೆಗೆ. ಜೊತೆಗೆ ನಂದಿನ ಕರ್ಕೊಂಡು ಹೋಗಿರು ಅಂದ್ರಂತೆ. ಹೆಚ್ಚು ಕಡಿಮೆ ಆದರೂ ಒಂದು ಫೋನ್ ಮಾಡಿ ಆದರೂ ಹೇಳ್ತಾನೆ ನನಗೆ ಅಂತ. ಅವನನ್ನು ಕಳಿಸಿದರು. ದಕ್ಷ ಅವಳಿಗೆ ಗೌರವಿಸಲಿಲ್ಲ, ಆದರ ಮಾಡಲಿಲ್ಲ. ಅಳಿಯನ ಮೇಲಿರೋ ಸಿಟ್ಟನ್ನು ಮಗಳ ಮೇಲೆ ತೋರಿಸಿದ. ಅನಾದೃತ ಯಜ್ಞ ಸದಸ್ಯಧೀಶ್ವರಿ ಚುಕೋಪಲೋಕಾನಿವ ಧಕ್ಷ್ಯತೀರುಷಾ. ಆಧರಿಸಲಿಲ್ಲ ಅಂತ ಅವಳು ಬೇಸರ ಮಾಡಿಕೊಳ್ಳಿಲ್ಲ. ಯಜ್ಞ ನಡೀತಿದೆ, ಸಭೆ ಮರ್ಯಾದೆ ಕಾಪಾಡಬೇಕು, ಮಾಡ್ತಿರೋದು ನನ್ನ ತಂದೆನೇ ಅಷ್ಟೇ, ಮಾತಾಡಿಸ್ದೇ ಇದ್ರೇನು, ಕಣ್ಣು ಕಿಸರು ಮಾಡಿ ನೋಡಿದ್ರೆ ಏನು, ಮಾಡ್ತಿರೋದು ಯಜ್ಞ ಅಲ್ವೇ? ಇದು ವಿವೇಕ. ಈಗ ನಾನೇನು ಮಾತನಾಡಬಾರ್ದು ಅಂತ ಮೌನ ವಹಿಸಿದ್ಲಂತೆ ಸತಿ. ಪ್ರಸೂತಿ ಗಟ್ಟಿ ಆಲಿಂಗಿಸಿಕೊಂಡು ಬಾ ಅಂತ ಕರೆದು ಕೂಡಿಸಿದ್ಲಂತೆ. ತಾಯಿ ಕರಳು ಕೇಳಲ್ಲ ಮಗಳ ಮೇಲೆ, ಅದನ್ನೂ ಭಾಗವತ ವರ್ಣನೆ ಮಾಡ್ತದೆ. ಪ್ರಸೂತಿ ಆಧರಿಸಿದ್ಲು ಅಂತ ಹೇಳ್ತದೆ. ತಾಯಿ ಬಿಟ್ಟು ಇನ್ಯಾರೂ ಮಾತಾಡಿಸ್ಲಿಲ್ಲ. ಅಕ್ಕ ಮಾತಾಡಿಸ್ತಾ ಇಲ್ಲ, ಅಕ್ಕನ ಯಜಮಾನ ಮಾತಾಡಿಸ್ತಾ ಇಲ್ಲ, ದಕ್ಷನ ಉಳಿದ ಭೃತ್ಯರು ಮಾತಾಡಿಸ್ತಾ ಇಲ್ಲ, ಬೇರೆ ದೇವತೆಗಳು ಮಾತಾಡಿಸ್ತಾ ಇಲ್ಲ. ಏನು ಅವಮಾನ ಆಗಿರಬೇಡ ನೋಡಿ ಸತಿಗೆ. ಅಲ್ಲಿ ದೊಡ್ಡ ಸಭೆ ಒಳಗೆ ಸತಿಯಂತಹ ಮಹಿಳೆಗೆ
ಒಬ್ಬನೊಬ್ಬರು ಕೇರ್ ಮಾಡ್ತಾ ಇಲ್ಲ ಅಂದರೆ ಹೇಗಾಗಿರ್ಬೇಡ. ಈಗ ನಾವು ನೀವು ಲೋಕದಲ್ಲಿ ನೋಡ್ತೇವೆ ವ್ಯವಹಾರ ಏನೆಲ್ಲ ನಡೀತದೆ. ನಮ್ಮೂರ ಭಾಷೆಯಲ್ಲಿ ಹೇಳ್ತೀವಿ, ಚರಕ್ಕಂದ್ರೆ ಚುರುಕ್ಕಿರ್ತಾರೆ ಈಗೆಲ್ಲ. ಅವ್ರು ಕರೆದು ನಮ್ಮನ್ನು ಮಾತಾಡಿಸಿಲ್ಲ ಅಂದ್ರೆ ಮುಗದೇ ಹೋಯ್ತು ಅಲ್ಲಿಗೆ. ಏನೆಲ್ಲ ನಡೆದು ಹೋಗ್ತದೆ ಅನಾಹುತ. ಆದರೆ ಒಂದು ಮಾತಾಡ್ತಾ ಇಲ್ಲಂತೆ, ಯಜ್ಞಕ್ಕೆ ಬಂದಿದ್ದೇನೆ, ಸಭಾ ಮರ್ಯಾದೆ ಕಾಪಾಡಬೇಕು ಅಂತ ಸುಮ್ಮನಿದ್ಲು. ತನ್ನ ಅವಮಾನಕ್ಕೆ ಪ್ರತಿಯಾಗಿ ಯಾವುದನ್ನೂ ಮಾತಾಡಲಿಲ್ಲ, ಪ್ರತಿಕ್ರಿಯೆ ನೀಡಲಿಲ್ಲ. ಯಜ್ಞ ನಡೀತಾ ಇದೆ, ಆಹುತಿ ಹಾಕ್ತಿದ್ದಾನೆ. ಹಾಕಬೇಕಾದ ಆಹುತಿ ಯಾವ್ಯಾವ ದೇವತೆಗಳಿಗೆ ಅಂತ ಮಂತ್ರ ಹೇಳಿ ಹಾಕ್ತಿದ್ದ, ಅದನ್ನೂ ಸುಮ್ಮನೆ ಆಲಿಸ್ತಾ ಇದ್ಲು. ಆಹುತಿಯ ಸರದಿಯಲ್ಲಿ ಶಿವನಿಗೂ ಕೊಡಬೇಕೇ? ಯಜ್ಞ ಇರೋದೇ ದೇವತೆಗಳಿಗೋಸ್ಕರ, ಯಜ್ಞ ನಡೆಯೋದೇ ದೇವತೆಗಳಿಂದ. ಯಜ್ಞ ಅಂದ್ರೆ ಏನು, ಹೋಮ ಅಂದ್ರೆ ಏನು, ಇವೆಲ್ಲ ಪರಿಕಲ್ಪನೆಗಳನ್ನು ಪಠ್ಯಪುಸ್ತಕದಲ್ಲಿ ಸೇರಿಸಲಿಲ್ಲ ಬುದ್ಧಿವಂತರು ನಮ್ಮವರು. ಹೋಮ ಅಂದ್ರೆ ಏನು? ಓಹಾತ್ಯಾಗೆ, ಗಳಿಸಿದ ದ್ರವ್ಯವನ್ನು ತ್ಯಜಿಸುವ ವಿಧಾನಕ್ಕೆ ಹೋಮ ಅಂತ ಹೆಸರಂತೆ. ಹೋಮ ಅನ್ನೋ ಶಬ್ದದ ಅರ್ಥ ಅದು. ಹೋಮ ಅಂದರೆ ತ್ಯಾಗ ಅಂತ ಅರ್ಥ. ಗಳಿಸಿದ್ದನ್ನು ಯಾರಿಂದ ಗಳಿಸಿದ್ವಿ ಅಂತ ನಾವು ಸ್ಮರಿಸ್ಕೊಂಡು ಅವರಿಗೋಸ್ಕರ ಮಾಡುವ ದ್ರವ್ಯ ತ್ಯಾಗವನ್ನು ಹೋಮ ಅಂತ ಮೀಮಾಂಸಕರು ಹೇಳಿದ ವ್ಯಾಖ್ಯೆ. ಹಾಗಾಗಿ ನಾವು ಗಳಿಸ್ತಿದ್ದೇವೆ, ದ್ರವ್ಯ ಗಳಿಸ್ತೇವೆ, ಧಾನ್ಯ ಬೆಳಿತೇವೆ, ಅವುಗಳನ್ನು ಉಪಭೋಗಿಸ್ತೇವೆ, ಮತ್ತೆ ಬೆಳಿತೇವೆ. ಮಳೆ, ಅದರ ಹಿಂದೆ ಒಬ್ಬ ದೇವತೆ. ಭೂಮಿ, ಅದರ ಹಿಂದೆ ಒಬ್ಬಳು ದೇವತೆ ಇದ್ದಾಳೆ. ಧಾನ್ಯ, ಅದರ ಹಿಂದೆ ಇದ್ದಾನೆ ದೇವತೆ. ಅದರ ಬೆಳವಣಿಗೆಯಲ್ಲಿ ಅದು ಒಣಗುವ ಹಿಂದೆ ಒಬ್ಬ ದೇವತೆ ಇದ್ದಾನೆ ಒಣಗಿಸ್ಲಿಕ್ಕೆ. ಇಬ್ಬನಿ ಬೀಳಬೇಕು, ಗಟ್ಟಿಯಾಗಬೇಕಾದ್ರೆ ಅದರ ಹಿಂದೆ ಒಬ್ಬ ದೇವತೆ ಇದ್ದಾನೆ. ಇದು ಉಪನಿಷತ್ತಿನ ಸಾರ. ಅವರಿಗೆ ಕೃತಜ್ಞತಾ ರೂಪವಾಗಿ ಅವರಿಂದ ಪಡೆದದ್ದನ್ನು ಇಂತಿಷ್ಟು ಅಂಶ ಅವರಿಗೋಸ್ಕರ ಕೊಡೋದಕ್ಕೆ ಹೋಮ ಅಂತ ಹೆಸರು. ಇದು ನಡೀತಿರಬೇಕಾದ್ರೆ ಆ ದೇವತೆಗಳಿಂದ ಉಪಕೃತರಾದ ನಮಗೆ ತೈರ್ದತ್ತಾನ ಅಪ್ರದಾಯಿಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ ಅಂತ ಕೃಷ್ಣ ಹೇಳ್ದ. ಕೊಟ್ಟದ್ದೆಲ್ಲ ಅವರು, ಅವರಿಗೆ ಅಂತ ಪಾಲು ಕೊಡದೆ ಇದ್ರೆ ಹೇಗಪ್ಪ? ಕೊಡು, ಹೋಮ ಮಾಡು, ಯಜ್ಞ ಮಾಡು. ಯಜ್ಞ, ದಾನ, ತಪಃಕರ್ಮ, ನತ್ಯಾಜ್ಯಂ, ಮೂರನ್ನು ನಾವು ಬಿಡಲೇಬಾರ್ದು ಅಂತಾನೆ ಶ್ರೀಕೃಷ್ಣ. ಒಂದು ಯಜ್ಞ, ಎರಡನೇದ್ದು ದಾನ, ಮೂರನೇದ್ದು ತಪಸ್ಸು. ಯಾವ ಕಾರಣಕ್ಕೂ ಬಿಡಬಾರ್ದು, ದಿನಾ ಮಾಡಬೇಕಿದನ್ನು, ಮಾಡಲೇಬೇಕಾದದ್ದು. ಊಟ ಇದ್ದ ಹಾಗೆ, ಊಟ ಮಾಡ್ತೇವಷ್ಟೇ, ಮಾಡಿದ ಮೇಲೆ ನೀರು ಕುಡಿತೇವಷ್ಟೇ. ಬರೀ ನೀರು ಕುಡಿದ್ರೆ ಸಾಲದು, ಅದಕ್ಕೆ ತಕ್ಕಂತೆ ವಿಹಾರ ಮಾಡಬೇಕಷ್ಟೇ, ಅಡ್ಡಾಡಬೇಕು, ಇಲ್ದಿದ್ರೆ ಜೀರ್ಣ ಆಗಲ್ಲ. ಊಟ ಮಾಡ್ತೇವೆ, ನೀರು ಕುಡಿತೇವೆ, ಅದಕ್ಕೆ ತಕ್ಕಂತೆ ಜೀರ್ಣ ಆಗಲಿ ಅಂತ ವಿಹಾರ ಮಾಡ್ತೇವೆ. ಅದು ಹೇಗೋ ಹಾಗೆ ಯಜ್ಞ, ದಾನ, ತಪಸ್ಸು ಈ ಮೂರನ್ನು ಕಡ್ಡಾಯವಾಗಿ ಮಾಡಬೇಕು ಅಂತಿದ್ದು. ನಡೆಸಿದಾನೆ ತಂದೆ ಆದವನು, ನಡೆಸಲಿ ಅಂತ ಸುಮ್ಮನಿದ್ಲು. ಆದರೆ ಆತ ದಕ್ಷ ಬಂದಂಥ ಆಹುತಿ ಹಾಕಿಸುವ ಮಂತ್ರ ಹೇಳುವವರಿಗೆಲ್ಲ ಹೇಳ್ದ, ಆ ಶಿವನು ಅಂತ ಎಲ್ಲಿ ಬರ್ತದಲ್ಲ ಅದನ್ನು ಬಿಟ್ಬಿಡಿ ಅಂತಿದ್ದ. ಇದು ಯಾವ ನ್ಯಾಯ? ಯಜ್ಞ ನಡೆಯುವಾಗ ಶಿವನಿಗೆ ಕೊಡೋ ಆಹುತಿಯನ್ನು ಬಿಟ್ಬಿಡಿ ಅಂದ್ರೆ ಏನು ನ್ಯಾಯ? ಅರುದ್ರಭಾಗಂ ತಮವೇಕ್ಷ ಚಾಧ್ವರಂ ಪಿತ್ರಾಚ ದೇವೇ ಕೃತ ಹೇಳನಂ ವಿಭೋ. ಅರುದ್ರಭಾಗಂ ಅಂತ ಭಾಗವತ ಶಬ್ದ ಹೇಳ್ತದೆ. ಇಂದ್ರಭಾಗ, ರುದ್ರಭಾಗ, ಅಗ್ನಿಭಾಗ ಅಂತ ಭಾಗಗಳಿರ್ತವೆ. ಯಜ್ಞದ ಪೂರ್ಣ ಪ್ರಕ್ರಿಯೆಯಲ್ಲಿ ಶಿವನ ಭಾಗ ಅಂತ ಒಂದು ಪ್ರತ್ಯೇಕ ಇದೆ, ಅದನ್ನು ಆತ ಹಾಕಲಿಲ್ಲ. ಅಲ್ಲಿವರೆಗೂ ತನಗಾದ ಅವಮಾನ ಸಹಿಸಿದ ಸತಿ ಯಜ್ಞದಲ್ಲಿ ಮಾಡುವಾಗ ರುದ್ರಭಾಗ ಹಾಕದಿದ್ದಾಗ ಅದನ್ನು ಸಹಿಸಲಿಲ್ಲ ಅಂತ ಭಾಗವತ ಹೇಳ್ತದೆ. ನೋಡಿ, ಈ ಕಥೆಯ ಪರಿಕಲ್ಪನೆ ಸರಿ ಇರಬೇಕು. ಸತಿ ತನ್ನ ಅವಮಾನಕ್ಕೋಸ್ಕರ ಪ್ರತಿಭಟಿಸಿದ್ಲು ಅಂತ ಭಾಗವತ ಹೇಳಲಿಲ್ಲ. ತನಗಾದ ಅವಮಾನಕ್ಕೆ ವಿರುದ್ಧವಾಗಿ ಪ್ರತಿಭಟಿಸಿದ್ದಲ್ಲ, ಮೌನ ವಹಿಸಿದ್ಲು. ಆದರೆ ಯಜ್ಞ ಭಾಗಕ್ಕೆ, ಯಜ್ಞದಲ್ಲಿ ರುದ್ರಭಾಗ ಹಾಕದೇ ಇದ್ದದಕ್ಕೆ ಪ್ರತಿಭಟಿಸಿದ್ಲಂತೆ. ಅವಳಿಗೇನು ಸಂಬಂಧ? ಯಾರಿಗೆ ಭಾಗ ಹಾಕಿದ್ರೇನು, ಭಾಗ ಹಾಕದೇ ಇದ್ರೇನು ಅಂತ ಕೇಳ್ಬೋದಲ್ಲ. ಅವಳು ಯಾಕೆ ಪ್ರತಿಭಟಿಸ್ಬೇಕು? ಅವಳಿಗೇನಾದರೂ ಒಂದು ಆಸನ ಕೊಡಲಿಲ್ಲ ಅಂತನೋ, ಭೋಜನಕ್ಕೆ ಅಂತ ಆಧರಿಸಲಿಲ್ಲ ಅಂತನೋ, ಕರೀಲಿಲ್ಲ ಅಂತನೋ, ಉಡುಗೊರೆ ಕೊಡಲಿಲ್ಲ ಅಂತನೋ, ಈಗೆಲ್ಲ ಅದಕ್ಕೆ ಅಲ್ವೇ ಪ್ರತಿಭಟಿಸಲಿಕ್ಕೆ ಪ್ರೇರಣೆ ಮಾಡ್ತಾ ಇರೋದು.
ಬಸ್ನಲ್ಲಿ ಸೀಟ್ ಕೊಡದೇ ಇದ್ದರೆ ಬೇಗ ಪ್ರತಿಭಟಿಸ್ರಿ. ಈ ರಿಸರ್ವೇಷನ್ ವ್ಯವಸ್ಥೆಯಲ್ಲಿ ಅಲ್ವೇ ಪ್ರತಿಭಟನೆ, ಹೀಗೆ ತಾನೇ ಪ್ರೇರಣೆ ನಡೀತಾ ಇದೆ. ಆದರೆ ಭಾಗವತ ಹೇಳ್ತದೆ ಯಜ್ಞ ಸದಸ್ಯಧೀಶ್ವರಿ. ಯಜ್ಞ ಸದಸ್ಯಧೀಶ್ವರಿ ಅನ್ನೋ ಮಾತಿನಿಂದ ನಮಗೆ ಸ್ಪಷ್ಟಪಡಿಸ್ತಾಳೆ ಸತಿಯ ಸ್ಥಾನ ಯಾವುದು. ಯಾರ ಮನೆಯಲ್ಲೇ ಯಜ್ಞ ನಡೀಲಿ, ಹೋಮ ನಡೀಲಿ, ಆ ನಡೆಯುವ ಹೋಮದ ಭೂಮಿ ಇದೆಯಲ್ಲ, ಹೋಮ ಮಾಡುವ ಭೂಮಿ, ಆ ಕುಂಡಗಳನ್ನು ಹಾಕುವಾಗ ಬಹುದೇವತೆಗಳ ಮಧ್ಯದಲ್ಲಿ ಇವಳು ಸ್ಥಾನ ಬಹಳ ದೊಡ್ಡದಂತೆ. ಇವಳ ಸ್ಥಾನ, ಇವಳು ಅದಕ್ಕೆ ದೇವತೆ. ಯಾರ ಮನೆಯಲ್ಲೇ ಯಜ್ಞ ನಡೆದರೂ ಕೂಡ ಸತೀದೇವಿ ಅಲ್ಲಿ ಒಂದು ಸ್ಥಾನ ಪಡೆದಿರ್ತಾಳೆ. ಅವಳು ಸದಸ್ಯಳು ಅಂತ ಹೇಳ್ತದೆ ಭಾಗವತ. ಯಜ್ಞ ಸದಸ್ಯಧೀಶ್ವರಿ. ಎಷ್ಟು ದೊಡ್ಡ ಸ್ಥಾನ ಅಂದರೆ, ಯಜ್ಞ ಮಾಡಲಿಕ್ಕಿರೋ ಸದಸ್ಯರು ಯಾರೆಲ್ಲ ಇರ್ತಾರೋ ಅವರ ಮೇಲಿನ ಸ್ಥಾನ ಅಧ್ಯಕ್ಷಳು ಇವಳು. ಅದಕ್ಕೆ ಇವಳಿಗೆ ಯಜ್ಞ ಸದಸ್ಯಧೀಶ್ವರಿ ಅಂತ ಶಬ್ದವನ್ನು ಭಾಗವತ ಬಳಸ್ತದೆ. ಅಂದರೆ ಈಗಿನ ಕಾಲದವರಷ್ಟೇ ಮಹಿಳೆಯರನ್ನು ಅಧ್ಯಕ್ಷರನ್ನು ಮಾಡಿದರು, ಫೈನಾನ್ಸ್ ಮಿನಿಸ್ಟರನ್ನು ಮಾಡಿದರು. ಈಗಿನ ಕಾಲದವರಷ್ಟೇ ಮಹಿಳೆಯರಿಗೆ ಪ್ರೋತ್ಸಾಹ ಕೊಟ್ಟರು. ದೇವಲೋಕದಲ್ಲೆಲ್ಲ ಪುರುಷ ಪ್ರಧಾನವಾಗಿದೆ, ಇಂಥವೆಲ್ಲ ಹುಚ್ಚುಚ್ಚು ಬರೆದಿಟ್ಟಿದ್ದಾರೆ ಕೆಲವರು. ಈ ಮಹಿಳಾ ವ್ಯವಸ್ಥೆ ಪುರುಷ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಗೊಂದಲ ಹುಟ್ಟಿಸಿದ್ದಾರೆ. ಪುರಾಣಗಳನ್ನು ನೋಡಿದರೆ ಗೊತ್ತಾಗ್ತದೆ ಯಾವ ಸ್ಥಾನ ಇದೆ ಸತಿಗೆ. ಯಜ್ಞ ಸದಸ್ಯಧೀಶ್ವರಿ, ಅವಳನ್ನು ಅಧ್ಯಕ್ಷರನ್ನು ಮಾಡಿದಾರಂತೆ. ಹಾಗಾದ್ರೆ ಅವಳ ಜವಾಬ್ದಾರಿ ಆಯಿತು. ನಡಿಬೇಕಾದ ಮನೆಗಳಲ್ಲಿ ಯಾರೆಲ್ಲ ಯಜ್ಞ ಮಾಡ್ತಿರ್ತಾರೆ, ಯಾರೆಲ್ಲರೂ ಯಜ್ಞದ ಸದಸ್ಯರಾಗಿ ಬಂದಿರ್ತಾರೆ, ಅವ್ರು ಏನೂ ತಪ್ಪು ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಅವಳದಾಯಿತು. ಸಹಜವಾಗಿದೆ. ಅವಳ ಸ್ಥಾನಕ್ಕೆ, ಅವಳು ನಿಭಾಯಿಸ್ತಾ ಇರುವಂತಹ ವ್ಯವಸ್ಥೆಗೆ ಚ್ಯುತಿ ಬಂದಾಗ ಅವಳು ಎದ್ದು ನಿಂತು ಪ್ರತಿಭಟನೆ ಮಾಡಬೇಕೋ ಬೇಡವೋ, ಅದನ್ನು ಅವಳು ಮಾಡಿದಾಳೆ ಅಂತ ಭಾಗವತ ಹೇಳ್ತದೆ. ಅದಕ್ಕೆ ಎದ್ದು ನಿಂತಲಂತೆ. ತಂದೆಯನ್ನು ಧಿಕ್ಕರಿಸಿ ಕಣ್ಣು ಕೆಂಪು ಮಾಡಿ ಇನ್ನು ಸುಟ್ಟೇ ಬಿಡ್ತಾಳೇನೋ ಅನ್ನೋ ಹಾಗೆ ನೋಡಿದ್ಲು ಅಂತ ಹೇಳ್ತದೆ. ಚುಕೋಪಲೋಕಾನಿವ ಧಕ್ಷ್ಯತಿ ರುಷಾ. ಲೋಕಾನ್ ಧಕ್ಷ್ಯತಿ, ಚುಕೋಪ, ಹರಿ ಗಂಗೆಣ್ಣಿನಿಂದ ನೋಡ್ತಾಳೆ ಸುಡುವಂತೆ. ದಕ್ಷ ಹೀಗಾದಾಗ ಸತಿ ಹೀಗೆ ಮಾಡಿದ್ದನ್ನು ನೋಡಿ ಥರ 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 ನಡಗಿದ್ನಂತೆ. ಹಾಗಾದರೆ ಹೆಣ್ಣಿಗೆ ಗಂಡು ನಡಗುತ್ತದೆ ಅನ್ಲಿಕ್ಕೆ ಇದೊಂದು ಆಯ್ತಲ್ವೇ? ಕಣ್ಣಿನಿಂದಲೇ ನಡಗಿಸಿದ್ದಾಳಂತೆ ಲೋಕವನ್ನು. ಯಾಕೆ? ಹೇಳುವಾಗ ಮಾತನಾಡ್ತಾಳೆ, ನೀನು ಮಾಡ್ತಿರೋ ಯಜ್ಞ, ಇದರಲ್ಲಿ ಮಾಡಬೇಕಾದ ಯಜ್ಞ ಭಾಗ ಶಿವನಿಗಿತ್ತಲ್ಲ, ಅವನು ಯಾರು ಅಂತ ತಿಳಿದಿದಿ ಅಂತಂದ್ರು. ಶಿವನನ್ನು ಯಾರು ಅಂತ ತಿಳಿದಿದಿ? ಯದ್ವೆಕ್ಷರಂ ನಾಮ ಗಿರೇರಿತಂ ದೃಣ ಸಕೃತ್ ಪ್ರಸಂಗಾದಘಮಾಶು ಹಂತಿ ತತ್. ಯದ್ವೆಕ್ಷರಂ ನಾಮ, ಎರಡೇ ಎರಡು ಅಕ್ಷರ, ಶಿವನಾಮ, ಭವನಾಮ, ಮೃಡನಾಮ, ಹರನಾಮ, ಎಲ್ಲ ಶಿವನಿಗೆ ಸಂಬಂಧಪಟ್ಟದ್ದು. ಶಿವ ಶಿವೇತಿ 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 ವೈ, ಭವ ಭವೇತಿ 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 ವಾ, ಮೃಡ ಮೃಡೇತಿ 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 ವೈ, ಹರ ಹರೇತಿ 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 ವಾ. ಎಲ್ಲ ಶಿವ ಭವ ಹರ ಮೃಡ, ಎರಡೇ ಅಕ್ಷರದ ನಾಮಗಳಿವೆ. ಇದನ್ನು ಹೇಳೋದ್ರಿಂದ ಲೋಕ ಇವತ್ತು ಪವಿತ್ರ ಆಗ್ತದೆ. ಯದ್ವೆಕ್ಷರಂ ನಾಮ ಗಿರೇದಿತಂ ದೃಣಾಂ ಸಕೃತ್ ಪ್ರಸಂಗಾದ ಅಘಮಾಶು ಹಂತಿ. ಆಶು ಅಘಮಂತಿ. ಆಶು ಬಹುಶೀಘ್ರದಲ್ಲಿ ಮನುಷ್ಯ ತನ್ನ ಅಪರಾಧಗಳನ್ನು ಪರಿಹರಿಸ್ಕೊಳ್ಬೇಕಾದ್ರೆ ಈ ನಾಮವನ್ನು ಜಪಿಸ್ಬೇಕಂತ. ಅಂಥ ನಾಮ, ನಾಮಕ್ಕೆ ಈ ಶಕ್ತಿ ಇದೆ ಅಂದರೆ ಶಿವನ ವ್ಯಕ್ತಿತ್ವ ಇನ್ನೇನು. ಅಂಥವನನ್ನು ವಿರೋಧ ಮಾಡ್ತಿದ್ದಿ, ವೇದದಲ್ಲಿ ಹೇಳಿರುವ ಪ್ರಕ್ರಿಯೆಗೆ ವಿರುದ್ಧವಾಗಿ ನಡ್ಕೊಳ್ತಿದ್ದಿ, ಯಜ್ಞದ ಪ್ರಕ್ರಿಯೆಗೆ ವಿರುದ್ಧ ನಡ್ಕೊಳ್ತಿದ್ದಿ, ನೀನು ಒಬ್ಬ ದೇವತೆಯ ಸ್ಥಾನದಲ್ಲಿದ್ದು ವಿರುದ್ಧವಾಗಿ ನಡ್ಕೊಳ್ತಿದ್ದಿ. ಇದರಿಂದ ಸಮಾಜಕ್ಕೆ ಏನು ಕೊಟ್ಟಾಗಾಯ್ತು ಸಂದೇಶ? ನೀನು ಯಾರು ಯಜ್ಞ ಮಾಡೋದನ್ನು ನೋಡಿ ಅವನಿಗಿಂತ ಕಿರಿಯರು ಹೀಗೆ ಯಜ್ಞ ಮಾಡಬೇಕು ಅಂತ ಕಲಿಬೇಕೋ ಅವರಿಗೆಲ್ಲ ನೀನು ಏನು ಕೊಟ್ಟಾಗಾಯ್ತು ಸಂದೇಶ? ಇದು ಸತಿ ಅವತ್ತಿನ ದಿವಸ ಪ್ರತಿಭಟಿಸುವಾಗ ಹೇಳಿರುವ ಮಾತುಗಳು. ಈ ರೀತಿ ನಿನ್ನಿಂದ ವರ್ತನೆ ಆಗ್ತದೆ ಅಂದರೆ ಇದಕ್ಕೆ ವೇದಕ್ಕೆ ವಿರುದ್ಧ ವರ್ತನೆ, ಯಜ್ಞದ ಪ್ರಕ್ರಿಯೆಗೆ ವಿರುದ್ಧವಾಯ್ತಿದು. ಮೇಲಾಗಿ ಒಳಗಿನಿಂದ ದ್ವೇಷ ಬೇರೆ. ಅಂಥ ಮಹಾತ್ಮರನ್ನು ದ್ರೋಹ ಮಾಡ್ತಿದ್ದಿ, ದ್ವೇಷ ಮಾಡ್ತಿದ್ದಿ ಅಂದರೆ ಇದು ಮತ್ತೊಂದು ಅಪರಾಧ. ಇವಾಗೆಲ್ಲ ಹಾಗೆ ಹೇಳಲ್ಲ, ಈಗ ಸ್ವಲ್ಪ ವ್ಯತ್ಯಾಸ.
ಎಲ್ಲ ಸೆಕ್ಷನ್ಗಳನ್ನು ಹೇಳಬೇಕಲ್ವೇ ಅಪರಾಧಗಳನ್ನು. IPS ಇಂಡಿಯನ್ ಪೊಲೀಸ್ ವ್ಯವಸ್ಥೆ ತಕ್ಕಂತೆ ಹೇಳಬೇಕೀಗ. ಅದು ಬೇರೆ ದೇಶದವ್ರದನ್ನು ಕದ್ದು ಮಾಡಿದ್ದಂತೆ. ಇದು ಒಂದು ದುರಂತ ನಮ್ಮಲ್ಲಿ. ವಾಸ್ತವಿಕವಾಗಿ ಮನು ಧರ್ಮಸಿಂಧು, ಸ್ಮೃತಿಕಾರ, ಧರ್ಮಶಾಸ್ತ್ರದ ಕೃತಿ, ಪುರಾಣ ಇತಿಹಾಸಗಳನ್ನು ಅವಲಂಬಿಸಿ ತಪ್ಪಿತಸ್ಥನಿಗೆ ಶಿಕ್ಷೆಯನ್ನು ಹೇಳುವ ಪದ್ಧತಿಯನ್ನು ಕಡಿಮೆ ಮಾಡಿಬಿಟ್ರಲ್ಲ. ಅವಳು ಹೇಳಿದ್ದ ಹಾಗೆ ಇದು ಯಾಜ್ಞಿಕ ಪ್ರಕ್ರಿಯೆಗೆ ವಿರುದ್ಧ, ಇದು ವೇದಕ್ಕೆ ವಿರುದ್ಧ ನಿನ್ನ ನಡತೆ. ಮೇಲಾಗಿ ಮಹಾತ್ಮರನ್ನು ದ್ರೋಹ ಮಾಡ್ತಾ ಇದ್ದಿ, ಇದು ಶಾಸ್ತ್ರಕ್ಕೆ ವಿರುದ್ಧ. ತಕ್ಷಣ ಶಿಕ್ಷೆ ಬೇರೆ ಹೇಳಿಬಿಟ್ಲಂತೆ. ಅವಳು ಅಧ್ಯಕ್ಷಳಲ್ವೇ, ಹಾಗಾಗಿ ಶಿಕ್ಷೆ ಹೇಳೋ ಅಧಿಕಾರ ಇತ್ತು ಅವಳಿಗೆ. ಹೀಗೆ ಮಾಡಿದಾಗ ಶಾಸ್ತ್ರಗಳು ಏನು ಶಿಕ್ಷೆ ಹೇಳಿದಾವೆ, ಏನು ಶಿಕ್ಷೆ ವಿಧಿಸ್ತಾವೆ ಅವನಿಗೆ? ಕರ್ಣೋಪಿದಾಯ ನಿರಯಾದ್ಯದ ಕಲ್ಪಯೀಶೆ ಧರ್ಮಾವಿತರ್ಯ ಸೃಣಿಭಿರ್ನೃಭಿರಸ್ಯ ಮಾನೇ. ದೊಡ್ಡವರನ್ನು ವಿರೋಧಿಸಿ ದ್ರೋಹ ಮಾಡ್ತಾ ಇದ್ರೆ ಅವರ ಬಾಯಲ್ಲಿ ಬರೋ ಶಬ್ದಗಳನ್ನು ಕಿವಿಯಿಂದ ಕೇಳಬಾರ್ದಂತೆ, ಅದನ್ನು ನಿಷೇಧ ಮಾಡಬೇಕು ಅಂತಿದೆ. ಕರ್ಣವು ಪಿಧಾಯ ನಿರಯಾತ್, ಎರಡು ಕಿವಿ ಮುಚ್ಚಿ ಅಲ್ಲಿದ್ದ ಜಾಗ ಖಾಲಿ ಮಾಡಬೇಕು. ಒಂದು ವೇಳೆ ಸಶಕ್ತರಾಗಿದ್ದರೆ ಯಾರು ಮಹಾತ್ಮರನ್ನು ದ್ರೋಹ ಮಾಡ್ತಿರ್ತಾರಲ್ಲ, ಖಡ್ಗ ತೆಗೆದು ನಾಲಿಗೆ ಕತ್ತರಿಸ್ಬೇಕು ಅಂತ ಹೇಳಿದಾಳೆ. ಅಸೂನಪಿ, ಪ್ರಾಣನೂ ತೆಗಿಬೇಕಂತೆ. ಅಂದರೆ ಅವರ ಪ್ರಾಣ ತೆಗೆಯುವಷ್ಟು ದೊಡ್ಡ ಶಿಕ್ಷೆ ದೊಡ್ಡವರನ್ನು ದ್ರೋಹ ಮಾಡಿದಾಗ, ಮಹಾತ್ಮರನ್ನು ನಿಲ್ಲಿಸಿದಾಗ, ವ್ಯವಸ್ಥೆಗಳನ್ನು ಹೇಳಿದಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಚರ್ಚೆ ಮಾಡ್ತಾರೆ ಕುಯುಕ್ತಿಯಿಂದ. ಇವತ್ತು ಈ ಸ್ವಾತಂತ್ರ್ಯ ಚರ್ಚೆ ಮುಗಿಯಲ್ಲ, ಇದು ಬಗೆಹರಿಯಲ್ಲ. ಇವತ್ತು ಆ ವ್ಯವಸ್ಥೆಯನ್ನು ನೀವು ಕಲ್ಪಿಸ್ಕೊಂಡ್ರೆ ಎಂಥ ಅದ್ಭುತ ಅಂತ ಗೊತ್ತಾಗ್ತದೆ. ಒಬ್ಬ ದೊಡ್ಡವರನ್ನು ಮಹಾತ್ಮರನ್ನು ದ್ರೋಹ ಮಾಡಿದಾಗ ಅಸೂನಪಿ ಜಹ್ಯ ಜಿಹ್ವಾಂ ಅಸೂನಪಿ, ನಾಲಿಗೆ ಹಿಡಿದು ಎಲ್ಲರ ಮುಂದೆ ಕತ್ತರಿಸ್ಬೇಕು. ಭಯ ಹುಡ್ತದೆ ದಂಡ ನೀತಿಯಿಂದ. ಇನ್ನೊಬ್ಬರು ದೊಡ್ಡವ್ರ ಬಗ್ಗೆ ಮಾತಾಡಲಿಕ್ಕೆ ಹೆದರ್ತಾರೆ. ಆವಾಗ ಅರೇ ದಕ್ಷ ಹಾಗೆ ಮಾಡಿದ್ದ, ನಾಲಿಗೆನೇ ಕತ್ತರಿಸಿಬಿಟ್ರು, ನಾವು ಹಾಗೆ ಮಾಡಬಾರ್ದಪ್ಪ ಅಂತ ಅವನು ಸರಿದಾರಿಗೆ ಬರ್ತಾನೆ. ಯಾರೋ ಒಬ್ಬರು ಮಾಡ್ತಾ ಇದ್ದರೆ ಅವನಿಗೆ ಸಹಾಯ ಮಾಡೋದು, ಮತ್ತು ಇನ್ನೊಬ್ರು ಸೇರಿಕೊಂಡು ಅವ್ರ ಜೊತೆಗೆ ಹೌದು ನನಗೂ ಅನಿಸಿತ್ತು, ನೀವಂದ್ರಿ ನೋಡ್ರಿ ಈಗ ಸರಿ ಹೋಯ್ತು ಅನ್ನೋದು. ಮತ್ತು ಇವನು ಅವನ ಜೊತೆಗೆ ಸೇರಿ ಮತ್ತೊಬ್ಬ ಅವನ ಜೊತೆ ಕೈ ಕುಲುತ್ತಾನೆ. ಮತ್ತೆ ಹೌದು, ನಾನು ಭಾಳ ದಿವಸದಿಂದ ಯೋಚನೆ ಮಾಡ್ತಿದ್ದೆ ಅವ್ರ ಬಗ್ಗೆ, ನೀವು ಹೇಳಿದ ಮೇಲೆ ಸ್ವಲ್ಪ ಸಪೋರ್ಟ್ ಸಿಕ್ತು ನನಗೆ. ಇವನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಇದು ಧರ್ಮದ ಬಗ್ಗೆ, ಧರ್ಮ ಗ್ರಂಥಗಳ ಬಗ್ಗೆ, ಸನಾತನದ ಪರಂಪರೆಯ ಬಗ್ಗೆ, ಸಾಧುಗಳ ಬಗ್ಗೆ, ಮಂದಿರಗಳ ಬಗ್ಗೆ ಎಲ್ಲ ಕಡೆಯಲ್ಲಿ ಇದನ್ನು ನಡೆಸ್ತಾರೆ. ಯಾಕೆ? ಒಂದು ಕಡೆ ಸವಲತ್ತು ಕೊಟ್ಟ ಮೇಲೆ ದಂಡ ಅಭದ್ರ ಆಯಿತು ಅಂದರೆ ಎಲ್ಲ ಕಡೆಯಲ್ಲಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವತ್ತು ಶಿವನ ಬಗ್ಗೆ, ಇವತ್ತು ಶಿವನ ದೇವಸ್ಥಾನದ ಬಗ್ಗೆ ನಡೀತದೆ. ಇಂಥ ದಕ್ಷರನ್ನು ಸತಿ ಪ್ರತಿಭಟಿಸಿದೆ. ಅವತ್ತಿನ ಸಭೆ ಒಳಗೆ ಎದ್ದು ನಿಂತು ವಿರೋಧ ಮಾಡಿ ಹೇಳ್ತಾಳೆ, ಇದು ತಪ್ಪು ನೀನು ಮಾಡ್ತಾ ಇದ್ದದ್ದು, ಸಶಕ್ತರಿದ್ದರೆ ನಿನ್ನ ನಾಲಿಗೆ ಕತ್ತರಿಸಬೇಕು ಅಂತ ಹೇಳ್ತದೆ. ಶಿವನ ದ್ರೋಹ ಮಾಡ್ತಾ ಇದ್ದಿ, ನಿನ್ನಂಥವನಿಂದ ನಾನು ಬಂದಲ್ಲ, ನಿನ್ನ ಸಂಬಂಧ ನನಗೆ ಬೇಡ ಬೇಡ ಅಂತ ಹೇಳ್ದ ಶಿವ. ಹೋಗಬೇಡ ಅಂತ ಹೇಳ್ದ. ಆ ಪತಿಯ ಮಾತನ್ನು ಮೀರಿ ನಾನು ಬಂದದ್ದಕ್ಕೆ ಪತಿ ಆಜ್ಞೆ ಉಲ್ಲಂಘನ ಅನ್ನೋ ತಪ್ಪು ನನ್ನಿಂದ ನಡೆದೋಯ್ತು ಅಂತ ಪಶ್ಚಾತ್ತಾಪ ಪಟ್ಲಂತೆ. ನೋಡಿ, ಸತಿಗೆ ಎಷ್ಟು ಭಾವ, ಎಷ್ಟು ಧರ್ಮದ ನಿಷ್ಠೆ. ಭಾಗವತ ಅಂದರೆ ಅದು ಧಾರ್ಮಿಕತೆಯನ್ನು ಜಾಗೃತಿ ಮೂಡಿಸ್ಲಿಕ್ಕೆ ಬಂದ ಗ್ರಂಥ, ಮೌಢ್ಯತೆಯನ್ನೆಲ್ಲ. ಮತ್ತೆ ಕೆಲವರು ಮೌಢ್ಯವನ್ನು ಜಾಗೃತಿ ಮೂಡಿಸ್ಲಿಕ್ಕೆ ಬೇಕಾದಷ್ಟು ಪುಸ್ತಕಗಳನ್ನು ಬರೆದವರಿದ್ದಾರೆ. ರಿಜಿಡ್ ಅಲ್ಲ, ಅದನ್ನು ಸ್ಪಷ್ಟ ಹೇಳಿದೆ ಭಾಗವತ. ಜುಗುಪ್ಸಿತಂ ಧರ್ಮಕೃತೇನು ಶಾಸನಂ ಸ್ವಭಾವ ರಕ್ತಸ್ಯ. ಜುಗುಪ್ಸಿತಂ ಧರ್ಮಕೃತೇನು ಶಾಸನಂ. ಧರ್ಮದಲ್ಲಿ ಕೆಲವು ಮೌಢ್ಯವನ್ನು ಸೇರಿಸಿ ಜಗತ್ತನ್ನು ಬೇರೆ ರೀತಿ ಕರೆದುಕೊಂಡು ಹೋಗೋದು ಒಂದು ವ್ಯವಸ್ಥೆ ಇದೆ. ಅದನ್ನು ಭಾಗವತ ಮಾಡಲಿಲ್ಲ. ಬಹಳ ಸರಳವಾದ, ಎಲ್ಲರಿಂದಲೂ ಮಾಡಲಿಕ್ಕೆ ಅವಕಾಶ ಇರುವ ಸುಲಭ ಧರ್ಮವನ್ನು ಜಗತ್ತಿಗೆ ಜಾಗೃತಗೊಳಿಸಿದ್ದು ಶ್ರೀಮದ್ ಭಾಗವತ. ಹಾಗಾಗಿ ಸತಿಯ ಮನಸ್ಸಿನೊಳಗೆ ತನ್ನ ಪತಿಯನ್ನು ಮೀರಿ ಬಂದಲ್ಲ ಅನ್ನೋ ಭಾವ ಜಾಗೃತ ಆಯಿತು. ಅರೇ ಎಷ್ಟು ಹೇಳಿದ್ದ ನಮ್ಮ ಯಜಮಾನ, ಬೇಡ ಸತಿ ಹೋಗಬೇಡ ಅಂತ, ನಾನೇ ಅಭಿಮಾನದಿಂದ ಬಂದುಬಿಟ್ಟೆ.
ಈಗ ಅನ್ನಿಸ್ತಾ ಇದೆ ಬರಬಾರ್ದಾಗಿತ್ತು ಅಂತ, ಆದರೂ ನನ್ನ ಪತಿ ಆಜ್ಞೆ ಉಲ್ಲಂಘಿಸಿಬಿಟ್ನಲ್ಲ ಅಂತ ತನ್ನ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಟ್ಟು ಅಗ್ನಿಯನ್ನು ಸೃಷ್ಟಿ ಮಾಡಿಕೊಂಡ್ಲು ಅಂತಾರೆ. ಭಗವತ್ಪಾದರು ವ್ಯಾಖ್ಯಾನಿಸಿ ಹೇಳ್ತಾರೆ, ಅಗ್ನಿ ಸೃಷ್ಟಿ ಮಾಡಿದ್ದಂತೆ. ಅಗ್ನಿ ಒಳಗೆ ಶಿವನನ್ನು ಸ್ಮರಿಸಿದ್ಲಂತೆ, ಮತ್ತೆ ಶಿವನೊಳಗೆ ವಾಯು ವಿಷ್ಣುರನ್ನು ಸ್ಮರಣೆ ಮಾಡಿದ್ಲು. ಆ ಅಗ್ನಿ ನನ್ನ ದೇಹವನ್ನು ಆಹುತಿಯಾಗಿ ತಗೊಳ್ಳಿ ಅಂತ ಸಮರ್ಪಿಸಿದ್ಲಂತೆ. ಮೇಲ್ನೋಟಕ್ಕೆ ಕೆಲವರಿಗೇನನ್ನಿಸ್ತು, ದಕ್ಷ ಮಾಡ್ತಿದ್ದ ಯಜ್ಞಕುಂಡದಲ್ಲಿ ದೇಹ ಹಾಕಿದ್ಲು ಅಂತ. ಇವತ್ತು ಪ್ರಥೆ ಹಾಗೇ ಇದೆ. ಹಾಗಾಗಿ ಸತಿಯ ದೇಹವನ್ನು ದಕ್ಷನ ಯಜ್ಞದ ಕುಂಡವೇ ಆಹುತಿಯಾಗಿ ತಗೊಂಡು ಭಸ್ಮ ಮಾಡಿತು ಅಂತ. ಯಜ್ಞ ಕುಂಡವನ್ನು ತನ್ನ ದೇಹ ಅರ್ಪಿಸ್ಕೊಳ್ಳಿಕ್ಕೆ ಅಂತ ಮಾಡಿಕೊಂಡದ್ದಲ್ಲ, ತನ್ನ ದೇಹದಲ್ಲೇ ಒಂದು ಅಗ್ನಿಯನ್ನು ಸೃಷ್ಟಿ ಮಾಡಿಕೊಂಡು ಎಲ್ರಿಗೂ ಅರ್ಥ ಆಗಗೊಡದಂತೆ ಅಗ್ನಿಯ ಒಳಗಿರುವ ಶಿವನನ್ನು, ಶಿವನೊಳಗಿರುವ ವಾಯು ವಿಷ್ಣುರನ್ನು ಸ್ಮರಿಸಿ ಆಹುತಿ ಮಾಡಿಕೊಂಡದ್ದಕ್ಕೆ ಪುನಃ ಸತಿಗೆ ಪಾರ್ವತಿಯಾದಾಗಲೂ ಶಿವನೇ ಯಜಮಾನ ಆದ ಅಂತ ಕಾರಣ ಕೊಡ್ತಾರೆ. ಇಲ್ಲದೆ ಹೋದರೆ ಪುನಃ ಸತಿಗೆ ಪಾರ್ವತಿ ಆದಾಗ ಶಿವನೇ ಯಾಕೆ ಯಜಮಾನನಾಗ್ಲಿಕ್ಕೆ ಸಾಧ್ಯ? ಇಷ್ಟು ಪತಿವ್ರತಾ ಧರ್ಮದ ವ್ಯವಸ್ಥೆಯ ಬಗ್ಗೆ ಸಮಾಜಕ್ಕೆ ಜಾಗೃತಿ ಮೂಡಿಸೋದು ಒಂದು, ಪತಿ ಆಜ್ಞಾ ಉಲ್ಲಂಘನೆ ಮಾಡಬಾರ್ದು ಅಂತ. ಇನ್ನೊಂದೆಡೆಯಲ್ಲಿ ತಾನು ಯಜ್ಞ ಸದಸ್ಯ ಅಧ್ಯಕ್ಷಳಾದ್ದರಿಂದ ಅಪರಾಧ ಮಾಡಿದ ತಂದೆಯನ್ನೂ ತಿದ್ದಿ ತೀಡುವಂತೆ ನಾನು ಮಾತುಗಳನ್ನಾಡಿದ್ದು, ಮಹಾತ್ಮರ ನಿಂದೆಗಿರುವ ಶಿಕ್ಷೆಗಳು ಏನು ಅಂತ ಆ ಶಿಕ್ಷೆಗಳ ಪಟ್ಟಿಯನ್ನು ಸಮಾಜಕ್ಕೆ ಎಚ್ಚರಿಕೆಯಾಗಿ ಕೊಟ್ಟದ್ದು, ಇದೆಲ್ಲ ಇವಳು ಮಾಡಿದ್ದಿಲ್ಲ. ಇಷ್ಟಾದ ಮೇಲೆ ಶಿವನಿಗೆ ಗೊತ್ತಾಗದೇ ಇರ್ತದೆ, ಸರ್ವಜ್ಞಾತ. ಅವನು ಬಂದ, ಸತಿ ಹೀಗೆ ಆತ್ಮಾಹುತಿ ಮಾಡಿಕೊಂಡ್ಲು ಅಂತ ಅವನು ಬಂದು ವೀರಭದ್ರನಾದ. ಯಾರ್ಯಾರು ದಕ್ಷನಿಗೆ ಸಹಾಯಕ್ಕೆ ನಿಂತಿದ್ರು ಅವರ ಕೈ ಕತ್ತರಿಸಿದ, ಒಬ್ಬರ ಕಾಲು ಕತ್ತರಿಸಿದ, ಒಬ್ಬರ ಹಲ್ಲು ಉದುರಿಸಿದ, ಒಬ್ಬರ ಕಣ್ಣು ತೆಗೆದ. ಇಂಥ ದಕ್ಷನಿಗೂ ಸ್ವಲ್ಪ ನಿಧಾನಕ್ಕೆ ಹಿಂದಿನಿಂದ ಕುಮ್ಮ ಕೊಡೋರು ಇದ್ರಂತೆ. ಅದನ್ನು ಭಾಗವತ ತೋರಿಸ್ತಾ ಇದೆ. ಈಗಲೂ ಇರ್ತಾರಂಥವ್ರು. ನೀವು ಮಾಡಿ ಹಾಕ್ರಿ ವಿಡಿಯೋ, ನಾವು ಹಿಂದೆ ಬರ್ತೀವಿ ಅಂತಾರೆ. ಮತ್ತೆ ಹೀಗೆ ಸಹಾಯ ಮಾಡೋರು ಇದ್ದರು. ಅವರ ಹಲ್ಲು ಉದುರಿಸಿದ, ಪೂಷನ್ ಅಂತ ಅವನ ಹಲ್ಲು ಉದುರಿಸಿದ, ಒಬ್ಬನ ಕೈ ಕತ್ತರಿಸಿದ, ಘೋರ ಯುದ್ಧ ಮಾಡಿ ಕೊನೆಗೆ ದಕ್ಷನನ್ನು, ಅವನು ಸಿಕ್ಕ ಕೂಡಲೇ ದಕ್ಷನನ್ನು ಹಿಡಿದು ಥಳಿಸಿ ಅವನ ರುಂಡನೇ ಕತ್ತರಿಸಿ ಬೆಂಕಿಗೆ ಹಾಕಿಬಿಟ್ಟ. ಅದು ಮುಂಡ ವಿಲಿ ಒದ್ದಾಡ್ತಿತ್ತು. ಚತುರ್ಮುಖ ಬ್ರಹ್ಮದೇವರು ಬಂದು ಶಿವನಿಗೆ ಹೇಳಿದರು, ಹೆಣ್ಣು ಕೊಟ್ಟು ಮಾವ ಒಳಗಿನಿಂದ ಸ್ವಭಾವ ಒಳ್ಳೆಯದೇ ಇತ್ತು, ಅವನು ಮನಸ್ಸಿನಿಂದ ಸ್ವಭಾವದಿಂದ ತಪ್ಪು ಮಾಡಿಲ್ಲ, ನೀನು ಅವನ ಮೇಲೆ ಕರುಣೆ ತೋರಿಸ್ಬೇಕು, ತಲೆ ಏನೋ ಕತ್ತರಿಸಿದ್ದಿ, ಒಂದು ಹೊಸದು ಅಂಟಿಸಿಬಿಡು, ಸರಿ ಹೋಗ್ತದೆ ಅಂದ್ರಂತ. ಅದು ಅವರಿಗೆ ಸರಿ ಹೋಗ್ತದೆ, ಬೇರೆಯವರು ಮಾಡೋ ಹಾಗಿಲ್ಲ ಇಂಥವೆಲ್ಲ. ಕೊನೆಗೊಂದು ಆಡಿನ ತಲೆ ಕತ್ತರಿಸಿ ಬಸ್ತ ಮುಖ ದಕ್ಷ, ಆ ಆಡಿನ ತಲೆ ಜೋಡಿಸಿದ್ರೆ ಅದೇ ಚಿಗುರ್ತು, ಅಂಟುಕೊಂತು, ಎದ್ದು ನಿಂತ. ದಕ್ಷ ಉವಾಚ ಭೂಯಾನನುಗ್ರಹ ಅಹೋ ಭವತಾ ಕೃತೋ ಮೇ ದಂಡಸ್ತ್ವಯಾ ಮೈ ಭೃತಃ ಯದಪಿ ಪ್ರಲಬ್ಧಃ ನ ಬ್ರಹ್ಮ ಬಂಧುಷು ಚ ವಾಂ ಭಗವಾನ್ ನ ಭಗವನ್ನವಜ್ಞಾ ತುಭ್ಯಂ ಹರೇಶ್ಚ ಕುತಯೇವ ಶ್ರುತವ್ರತೇಷು. ನೋಡಿ ಎಷ್ಟು ಧ್ವನಿ ವ್ಯತ್ಯಾಸ ಆಗಿದೆ ದಕ್ಷನ ಬಾಯಲ್ಲಿ. ಆವಾಗ ಏನು ದರ್ಪದಿಂದ ಮಾತಾಡ್ತಾ ಇದ್ದ, ತಲೆ ಕತ್ತರಿಸಿ ಹೊಸ ತಲೆ ಅಂಟಿಸಿದ ಕೂಡಲೇ ಮಾತೇ ಬೇರೆ ಆಗಿಬಿಡ್ತದೆ. ನೋಡಿ, ಸಮಾಜದಲ್ಲಿ ತಪ್ಪಿತಸ್ಥನಿಗೆ ಒಬ್ಬನಿಗೆ ಶಿಕ್ಷೆ ಆಗಬೇಕು, ಆಗಲೇಬೇಕು. ಒಂದು ಸಲ ಆದರೆ ಎಚ್ಚರಿಕೆ ಬರ್ತದೆ. ದೊಡ್ಡ ಶಿಕ್ಷೆ, ಸಣ್ಣ ಶಿಕ್ಷೆ ಆದರೂ ಉಪಯೋಗ ಇಲ್ಲ, ಒಂದು ದೊಡ್ಡ ಶಿಕ್ಷೆ ಆಗಬೇಕು, ಆವಾಗ ಅವನಿಗೆ ಬುದ್ಧಿ ಬರ್ತದೆ. ಇತ್ತೀಚೆಗೆ ಆ ಥರದ ದಂಡಗಳನ್ನೇ ನೋಡಲಿಕ್ಕಿಲ್ಲ. ದಂಡ ನೀತಿ ಬಹಳ ಸಡ್ಲಾಗಿದೆ, ಹಾಗಾಗಿ ಸಂಪತ್ತು ಕೊರತೆ ಆಗ್ತದೆ. ಈಗೇನಿದ್ರು ಮದ್ಯದ ಟ್ಯಾಕ್ಸ್ನಿಂದ ಸಮಾಜ ನಡಿಬೇಕು, ಹಾಗೆ ವ್ಯವಸ್ಥೆ ಮಾಡಿದ್ದೇವೆ. ಮದ್ಯದ ಮೇಲೆ ಟ್ಯಾಕ್ಸ್ ಹಾಕಬೇಕು, ಅದನ್ನು ಚೆನ್ನಾಗಿ ಎಲ್ಲರಿಗೆ, ಅದೊಂದು ಉಚಿತ ಕೊಟ್ಟಿಲ್ಲ, ಸಮಸ್ಯೆ ಅದಿರೋದು ನೋಡಿ. ಎಲ್ಲ ಉಚಿತ ಕೊಟ್ಟರು, ಅದು ಚುನಾವಣೆ ಟೈಮ್ನಲ್ಲಿ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಥರದ ಪ್ರಜಾ ವ್ಯವಸ್ಥೆ, ಆಡಳಿತ, ಇದು ಪ್ರಜಾಪ್ರಭುತ್ವನ ಅಂತ ಸಂಶಯ ಪಡುವ ಹಾಗೆ ನಾವು ಏನೆಲ್ಲ ನಡೀತಾ ಇದೆ. ಇನ್ನು ದಂಡ ಸಡ್ಡಲಾಗದೆ ಇನ್ನೇನಾಗ್ತದೆ? ಅದನ್ನು ಸ್ಪಷ್ಟಪಡಿಸ್ತಾನೆ ದಕ್ಷ. ಮಹರುದ್ರ ಭೂಯಾನ್ ಅನುಗ್ರಹ ಮೈ ಕೃತಃ
ದಂಡಸ್ತ್ವಯ, ನೀನು ದಂಡ ಹಾಕಿದಿ ನನಗೆ ಅಂತ ನಾನು ಎಚ್ಚೆತ್ಕೊಂಡೆ ಅಂತಂತಾನೆ ದಕ್ಷ. ನೋಡಿ ಹೇಳುವ ಮಾತಿನಲ್ಲಿ, ದಂಡಸ್ತ್ವಯ ಮೈ ಭೃತೋ ಯದಪಿ ಪ್ರಲಬ್ಧ. ಪ್ರಲಬ್ಧ, ಉನ್ಮತ್ತನಾಗಿ ಮೆರಿತಾ ಇದ್ದೆ ನಾನು. ಏನು ಯೋಚನೆ ಮಾಡ್ತಿರ್ಲಿಲ್ಲ, ದೊಡ್ಡವ್ರು ಯಾರು ಸಣ್ಣವ್ರು ಯಾರು, ಶಾಸ್ತ್ರ ಏನು ಹೇಳ್ತದೆ, ವಿಧಿ ಏನು, ವಿಧಾನಗಳೇನು, ಯಾರನ್ನು ನೋಡ್ತಿರ್ಲಿಲ್ಲ. ನಮ್ಮ ಕಡೆ ಭಾಷೆಯಲ್ಲಿ ಬಹಳ ಮದದಿಂದ ವರ್ತಿಸೋರಿಗೆ ನೆತ್ತಿ ಮೇಲೆ ಕಣ್ಣು ಬಂದದವನಿಗೆ ಅಂತಾರೆ. ಹಾಗೆ ಕಣ್ಣು ಮುಖದಲ್ಲಿ ಇರಲಿಲ್ಲ, ನೆತ್ತಿ ಮೇಲೆ ಬಂದುಬಿಟ್ಟಿತ್ತಂತೆ. ಯದಪಿ ಪ್ರಲಬ್ಧ, ನನ್ನಂಥವನಿಗೆ ಇದಕ್ಕಿಂತ ಮಿಗಿಲಾದ ದಂಡ, ಇದಕ್ಕಿಂತ ಕಡಿಮೆ ದಂಡ ಅಲ್ಲ, ಇದು ಸರಿಯಾದ ದಂಡ ಅಂತಂದಂತೆ. ಸರಿಯಾದ ದಂಡ. ನ ಬ್ರಹ್ಮ ಬಂಧುಷು ಚ ವಾಂ ಭಗವನ್ನವಜ್ಞಾ. ಯಾವ ಕಾರಣಕ್ಕೂ ಹಿರಿಯರನ್ನು ನಾನು ಅವಜ್ಞಾ, ತಿರಸ್ಕಾರ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟೆ. ನಿನ್ನನ್ನು ತಿರಸ್ಕಾರ ಮಾಡಿದೆ, ನಿನ್ನೊಳಗಿರುವ ಭಗವಂತನನ್ನು ತಿರಸ್ಕಾರ ಮಾಡಿದೆ. ಇದು ನನ್ನಿಂದ ನಡೆದ ಅಪರಾಧ. ನೀನು ಹಾಕಿದ ದಂಡ ಸರಿ ಇದೆ, ಅದು ನನ್ನ ಮೇಲೆ ಅನುಗ್ರಹನೇ ಮಾಡಿದ್ದೆ ಅಂತಂದ. ಇದು ನಮಗೆ ಕೊಡುವ ಒಂದು ಶಿಕ್ಷಣ. ನಾವೆಲ್ಲ ದಕ್ಷನಿದ್ದಂತೆ ಅಪರಾಧ ಮಾಡ್ತೇವೆ. ಮಾಡಲ್ಲ ಅಂತ ಯಾರಾದರೂ ಎದೆ ತೊಟ್ಟು ಹೇಳಿ ನೋಡೋಣ. ಇಲ್ಲಿ ನಾನಿದ್ದೇನೆ, ನೀವಿದ್ದೀರಿ. ನಮ್ಮ ಎದೆ ತಟ್ಟಿ ಆತ್ಮಸಾಕ್ಷಿಯಾಗಿ ಕಟ್ಕಟ್ಟಿಗೆ ಹೋಗಿ ನಿಲ್ಲೋದು ಬೇಡ. ಬೇಕಂದರೆ ನ್ಯಾಯಾಲಯದಲ್ಲೇ ಹೇಳೋದು ಬೇಡ. ನಮ್ಮೊಳಗೆ ನಾವು ನಮ್ಮನ್ನು ಮಾತಾಡಿಸ್ಕೊಂಡ್ರೆ ಒಂದು ಅಪರಾಧ ಮಾಡಿಲ್ಲ ಅಂತ ನಮಗೆ ವಿಶ್ವಾಸ ಇದೆನಾ? ದೃಢವಾಗಿ ಹೇಳಲಿಕ್ಕಾಗ್ತದ? ಅದು ಪುಣ್ಯವೋ ಪಾಪವೋ, ಅದು ಬರ್ತದೋ ಬಿಡುತ್ತದೋ, ಅದಕ್ಕಿನ್ನೂ ಅನಾಹುತ ಆಗ್ತದೆ, ಆಮೇಲೆ ಯೋಚನೆ ಮಾಡೋಣಂತ. ಅದು ಆಮೇಲೆ ಯೋಚಿಸೋಣ. ಆತ್ಮಸಾಕ್ಷಿ ಅದು ಚುಚ್ತದಲ್ವೇ? ಅದಕ್ಕಿಂಥ ಕಥೆಗಳನ್ನು ಹೇಳ್ತದೆ ಭಾಗವತ. ದಕ್ಷ ಅಂದರೆ ಏನದು? ಒಳಗಿನ ರಹಸ್ಯ. ನಿಮ್ಮ ದೇಹದೊಳಗೆ ಒಂದೊಂದು ಅವಯವಗಳಿಗೆ ತತ್ವನ್ಯಾಸದಲ್ಲಿ ಒಬ್ಬೊಬ್ಬರು ದೇವತೆಗಳನ್ನು ಹೇಳ್ತಾರೆ. ದಕ್ಷ ಅಂದರೆ ಯಾರು? ನಿಮ್ಮ ಕೈಗಳಿಂದ ನಡೆಯೋ ಕೆಲಸಗಳೆಲ್ಲ ದಕ್ಷನಿಂದ ನಡೀತದಂತೆ. ಪಾಣ್ಯಾತ್ಮನೇ ದಕ್ಷಾಯ ನಮಃ. ಪಾಣ್ಯಾತ್ಮನೇ, ಪಾಣಿ ಅಂದರೆ ಕೈಗಳು. ಕೈಗಳಿಂದ ಅಂದರೆ ಕರ್ಮ ಏನೇ ಕೈಗಳಿಂದ ನಡೆದ್ರು ಕರ್ಮೇಂದ್ರಿಯ, ಅದರ ಹಿಂದೆ ಪ್ರೇರಣಾ ಶಕ್ತಿ ದಕ್ಷನಿಂದಲೇ ಆಗೋದಂತೆ. ಇಲ್ಲಿಗೆ ನಡೆದುಕೊಂಡು ಬಂದ್ವಿ ಪ್ರವಚನಕ್ಕೆ. ಪಾದದಿಂದ ಅಲ್ವೇ ಮಾಡಿದ್ದು. ಪಾದಾತ್ಮನೇ ಜಯಂತಾಯ ನಮಃ. ಹಾಗಾಗಿ ಪಾದಮಾನಿ ಜಯಂತ ಅಂತ ದಾಸರು ಹೇಳ್ತಾರೆ. ಅದಕ್ಕೊಬ್ಬ ದೇವತೆ ಇದ್ದಾರೆ. ಅಂದರೆ ಇಲ್ಲಿ ನಡೆದದ್ದು ಏನು ಕಥೆ ಅಂದರೆ, ಕೈಗಭಿಮಾನಿ ದಕ್ಷನಿಗೆ ಮನೋಭಿಮಾನಿ ಶಿವನಿಗೆ ನಡೆದಂಥ ಒಂದು ವಿರೋಧ. ಮನಸ್ಸು ಹೇಳ್ತದೆ ದೇವರನ್ನು ಧ್ಯಾನ ಮಾಡ್ತಾ ನಾನು ಮೈ ಮರಿತೇನೆ ಅಂತದೆ. ಕೈ ಹೇಳ್ತದೆ ನನ್ನ ಪ್ರತಿಷ್ಠೆ, ನನ್ನ ಸ್ವಾರ್ಥ, ನನಗೆ ಸಮಾಜ ಎಲ್ಲ ಗೌರವ ಕೊಡಲಿ, ನನ್ನ ಕೆಲಸಕ್ಕೆ ಮನ್ನಣೆ ಕೊಡಲಿ ಅಂತ ಕೈ ಕೇಳ್ತದೆ. ಆದರೆ ಸೋಲಾದದ್ದು ಕೈಗೆ ಹೊರತು ಮನಸ್ಸಿಗಲ್ಲ ಅನ್ನೋದನ್ನು ಭಾಗವತ ನಮಗೆ ಸಂದೇಶ ಕೊಡ್ತದೆ ಅಂತ ಅರ್ಥ. ಅಂದರೆ ದಕ್ಷ ನಾವು ಮಾಡುವ ಕೆಲಸಗಳಿಗೆ ನಮ್ಮಿಂದಲೇ ನಡೆದಿದೆ, ಆದರೂ ಒಳಗಿಂದ ದೇವರು ಮಾಡಿಸಿದಾನೆ ಅನ್ನೋ ಭಾವ ಮರ್ತೋಗಿರ್ತದೆ ಮದ ಬಂದಾಗ. ಆ ದಕ್ಷನಿಗೂ ಮನಸ್ಸಿನ ದೇವತೆ ಶಿವನಿಗೂ ಆದಂಥ ದೊಡ್ಡ ವಿರೋಧ ಏನು? ಸ್ವಪ್ರತಿಷ್ಠೆ. ನನಗೆ ಪ್ರತಿಷ್ಠೆ ಬೇಕು, ನನಗೆ ಗೌರವ ಬೇಕು, ನನ್ನನ್ನು ಎಲ್ಲರೂ ಆಧರಿಸಬೇಕು ಅಂತ ಆ ದಕ್ಷ ಮುನ್ನೆಲೆಯಲ್ಲಿ ಬಂದ. ಕೊನೆಗೆ ತಲೆ ಕತ್ತರಿಸೇ ಬುದ್ಧಿ ಹೇಳಬೇಕಾಯ್ತು ಅವನಿಗೆ. ಇದು ನಮಗೆ ಕೊಡ್ತಿರುವ ಸಂದೇಶ. ನಾವು ಸ್ವಪ್ರತಿಷ್ಠೆ ಮೆರಿಬಾರ್ದು, ಅಹಂಕಾರದಿಂದ ದರ್ಪದಿಂದ ವರ್ತಿಸಬಾರ್ದು. ಯಾವತ್ತಿದ್ರೂ ಮನುಷ್ಯ ವಿನಯದಿಂದ ಹಿರಿಯರನ್ನು ಗೌರವಿಸಬೇಕು. ಹಿರಿಯರು ನಡೆದ ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕು. ವಿರೋಧ ಮಾಡಿದರೆ ಎರಡನ್ನು ಕಳ್ಕೊಂಡ. ಒಂದು ತಲೆಯನ್ನು ಕಳ್ಕೊಂಡ, ಉತ್ತಮಾಂಗ, ಬಹಳ ಪ್ರೀತಿ ಪಾತ್ರಳಾದ ಮಗಳನ್ನು ಕಳ್ಕೊಂಡ, ತನ್ನ ಕಣ್ಣು ಮುಂದೆ ಕಳ್ಕೊಂಡ. ಇದಕ್ಕಿಂತ ಶಿಕ್ಷೆ ಬೇರೆ ಬೇಕೆ? ನಮ್ಮ ಬದುಕಿನಲ್ಲಿ ನಾವು ಮಾಡುವ ಹಿರಿಯರ ವಿರೋಧ, ಮಹಾತ್ಮರ ದ್ರೋಹ, ಸ್ವಪ್ರತಿಷ್ಠೆ, ಮದ, ಇವೆಲ್ಲ ನಾವು ಯಾರನ್ನು ಕಳ್ಕೊಳ್ಳೋ ಹಾಗಾಗ್ತದೆ? ನಮ್ಮ ತಲೆಯನ್ನೇ ಕಳ್ಕೊಳ್ಳೋ ಹಾಗಾಗ್ತದೆ. ನಮಗೆ ಬಹಳ ಪ್ರಿಯವಾದ ವಸ್ತು ನಮ್ಮಿಂದ ದೂರ ಆಗ್ತದೆ. ಈ ಸಂದೇಶವನ್ನು ಕೊಡಲಿಕ್ಕೆ ಭಾಗವತ ಈ ಚರಿತ್ರೆಯನ್ನು ಹೇಳ್ತದೆ. ಹೀಗೆ ದಂಡ ನೀತಿ ಇದೆ, ಅಪರಾಧಕ್ಕೆ ಶಿಕ್ಷೆ ಇದೆ,
ಹಾಗಾಗೂ ಅಪರಾಧ ಮಾಡಬಾರ್ದು ಅಂತ ತಡೆ ಒಡ್ಲಿಕ್ಕೆ ಎಚ್ಚರಿಕೆ ಕೊಡೋ ಕಥೆ, ಮಹಾತ್ಮರನ್ನು ದ್ರೋಹ ಮಾಡಬೇಡ ಅಂತ ಭಾಗವತ ಧರ್ಮವನ್ನು ಹೇಳೋ ಕಥೆ. ಇದೇ ಭಾಗವತ ಧರ್ಮ ಅಂದರೆ. ಭಾಗವತ ಧರ್ಮ ಅಂದ್ರೆ ಅದೇನೋ ಪ್ರತ್ಯೇಕ ಇದೆ ಅಂತ ಭಾವಿಸಬಾರ್ದು. ಕೆಲವರಿಗೇನು ಭಾಗವತ ಧರ್ಮ ಅಂದ್ರೆ ಇದೇನೋ ನಮ್ಮನ್ನೇ ಪರಿವರ್ತನೆ ಮಾಡಿಬಿಡ್ತದೆ ಹೀಗೆಲ್ಲ ಹೆದರ್ತಾರೆ. ಹಾಗಲ್ಲ. ಭಾಗವತ ಧರ್ಮ ಅಂದ್ರೆ ಏನದು? ಮನುಷ್ಯನ ಆ್ಯಟಿಟ್ಯೂಡನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೇಳ್ತಾ ಇರೋದೇ ಭಾಗವತ ಧರ್ಮ. ಅದು ಪಶುಗಳಲ್ಲಿ ಮಾಡಲಿಕ್ಕೆ ಆಗಲ್ಲ, ಪಕ್ಷಿಗಳಲ್ಲಿ ಅದನ್ನು ನೀವು ಅಳವಡಿಸ್ಲಿಕ್ಕಾಗಲ್ಲ. ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಭಾಗವತ ಧರ್ಮ ಅಂದರೆ ಇದೊಂದು ಅಪ್ಡೇಟೆಡ್ ವರ್ಷನ್ ಅಪ್ಲಿಕೇಶನ್ ಅಂತ ಅರ್ಥ. ಅಪ್ಡೇಟೆಡ್ ವರ್ಷನ್ ಅಪ್ಲಿಕೇಶನ್. ವೇದವ್ಯಾಸರು ಎಷ್ಟು ಯೋಚನೆ ಮಾಡಿ ಭಾಗವತ ಬರೆದಿದ್ದಾರೆ ಅಂದರೆ, ಕೃತಯುಗ ಕಳಿತು, ಮನೆಗಳಲ್ಲಿ ಧರ್ಮ ಇತ್ತು, ವ್ಯಕ್ತಿಗಳಲ್ಲಿ ಪ್ರತಿಶತ 100% ಧರ್ಮ ಇತ್ತು, ಸತ್ಯ ಇತ್ತು, ತಪಸ್ಸಿತ್ತು, ದಾನ ಇತ್ತು, ಎಲ್ಲ ಪ್ರತಿಶತ 100% ಶೇಕಡ. ಆಮೇಲೆ ತ್ರೇತೆ ಬಂತು, ದ್ವಾಪರ ಬಂತು, ಅದರದ್ದು ಶೇಕಡ ಪ್ರತಿಶತ ಕಡಿಮೆ ಆಗ್ತಾ ಬಂತು. ಕಲಿಯುಗಕ್ಕೆ ಬಂದಾಗ ಇನ್ನೂ ಕಡಿಮೆ ಆಗಿಬಿಡ್ತು. ಅದೇ ಅಲ್ವೇ ಕಲಿ ನಿಗ್ರಹದ ಕಥೆ ಕೇಳಿ ನಾವು ತಿಳಿದದ್ದು. ಇಂಥವರನ್ನೂ ಮೇಲ್ ತರಬೇಕು ಅಂತ ವ್ಯಾಸರಿಗೆ ಅಪೇಕ್ಷೆ ಆಯಿತು. ಈಗ 90-95 ತೆಗೆಯೋನನ್ನು 100 ತೆಗೆಯೋ ಹಾಗೆ ಟ್ರೈನಿಂಗ್ ಕೊಡೋದು ದೊಡ್ಡದಾ? ಈ 35 ತೆಗೆದವರನ್ನು 100ಕ್ಕೆ ತರಿಸೋದಿದೆ ಅಲ್ಲ, ಅದು ಭಾಳ ದೊಡ್ಡದು. ಭಾಗವತ ಮಾಡಿದ ಕೆಲಸ ಏನು ಅಂದರೆ, ಯಾವಾಗಲೂ ಈ 35ರಲ್ಲಿರೋ ನಮ್ಮಂಥವರನ್ನು ಬೇಡ, ನಿಮಗೆ ಮಾಡ್ತೀನಿ, ನಾನೊಂದು ಅಪ್ಡೇಟೆಡ್ ವರ್ಷನ್ ಅಪ್ಲಿಕೇಶನ್ ತರ್ತೀನಿ, ಅದೇ ಶ್ರೀಮದ್ ಭಾಗವತ ಅಂತ ನಮಗೆ ವ್ಯಾಖ್ಯಾನ ಮಾಡಿ ಕೊಟ್ಟರು. ಈ ಧರ್ಮವನ್ನು ಪಾಲನೆ ಮಾಡ್ರಿ, ಇದನ್ನು ಅಳವಡಿಸ್ಕೊಳ್ರಿ, ಇಲ್ಲಿರುವ ದಂಡವನ್ನು ಸರಿಯಾಗಿ ಆಲೋಚಿಸಿ ಅಪರಾಧ ನಡೆಯದಂತೆ ನಿಮ್ಮನ್ನು ನೀವೇ ನಿಗ್ರಹಿಸ್ಕೊಳ್ರಿ. ಇಲ್ಲಿ ಹೇಳಿರುವ ವಿಷಯಗಳನ್ನು ಮನಸ್ಸಿನೊಳಗೆ ತಂದುಕೊಂಡು ಸಾಧ್ಯವಾದಷ್ಟು ಆ ಕಡೆಗೆ ಮುಖ ಮಾಡಿರಿ. ಸಹಜವಾಗಿ ನೀವು 35 ಇದ್ದವರು ಸಹಜ ಎ ಗ್ರೇಡು, A+++ಗೆ ಬರಲಿಕ್ಕೆ ಅವಕಾಶ ಇದೆ ಅಂತ ವ್ಯಾಸರು ಜಗತ್ತಿಗೆ ಕೊಟ್ಟ ಗ್ರಂಥ ಶ್ರೀಮದ್ ಭಾಗವತ. ಶಿವನ ಬಾಯಲ್ಲಿ ಬಂದದ್ದೇನು? ನಾನು ಧ್ಯಾನಾಸಕ್ತನಾದೆ, ಗೌರವ ಕೊಡಲಿಲ್ಲ ಅಂತ. ಯಾರನ್ನು ಧ್ಯಾನ ಮಾಡ್ತಿದ್ರಪ್ಪ? ಅಧೋಕ್ಷಜೋ ಮೇ ಮನಸಾ ವಿಧೀಯತೆ. ಈಗಾಗಲೇ ಲೋಕದಲ್ಲಿ ಧ್ಯಾನ ಯೋಗ ಅನ್ನೋದು ಪ್ರಚಲಿತ ಇದೆ. ಅದನ್ನು ಸ್ವಲ್ಪ ಅಪ್ಡೇಟೆಡ್ ಮಾಡಲಿಕ್ಕೆ ಭಾಗವತ ಹೇಳ್ತದೆ ಅಷ್ಟೇ. ಧ್ಯಾನದ ಬಗ್ಗೆ ವಿಸ್ತಾರ ಮಾಡಲಿಲ್ಲ, ಧ್ಯೇಯನ ಬಗ್ಗೆ ವಿಸ್ತಾರ ಮಾಡ್ತು. ಇದೇ ವ್ಯತ್ಯಾಸ. ಧ್ಯಾನ ಅನ್ನೋದೊಂದು ವ್ಯವಸ್ಥೆ ಎಲ್ಲ ಕಡೆಯಲ್ಲಿ ಪ್ರಚುರವಾದಾಗ ಅದನ್ನೇ ಮತ್ತೆ ಬರೀಲಿಕ್ಕೆ ದೊಡ್ಡ ಗ್ರಂಥ ಯಾಕೆ ಬೇಕು ಅಂದ್ರೆ ವ್ಯಾಸರು. ಅಷ್ಟು ಎಲ್ಲರೂ ಅಪ್ಡೇಟ್ ಆಗಿರ್ತಾರೆ. ಧ್ಯೇಯ ಯಾವುದು ಅಂತ ನಾ ಹೇಳ್ಕೊಡ್ತೇನೆ, ಅಷ್ಟು ಅವರು ಅಳವಡಿಸ್ಕೊಂಡ್ರೆ ಸಾಕು, ಮತ್ತವರು 35 ಇದ್ದವರು 80ಕ್ಕೆ ಬರ್ತಾರೆ ಅಂತ ಭಾಗವತದೊಳಗೆ ಶಿವನ ಬಾಯಲ್ಲಿ ಜಗತ್ತಿಗೆ ಹೇಳಿಸಿದ್ರಂತೆ. ಯಾಕಂದರೆ ಶಿವ ಅಲ್ವೇ ಯೋಗಿ, ಶಿವ ಅಲ್ವೇ ಲೋಕಕ್ಕೆ ಮಾರ್ಗದರ್ಶಕ. ವೈರಾಗ್ಯಕ್ಕೂ ಅವನೇ ಮಾರ್ಗದರ್ಶಕ, ಧ್ಯಾನಕ್ಕೂ ಅವನೇ ಮಾರ್ಗದರ್ಶಕ, ಯೋಗಕ್ಕೂ ಮಾರ್ಗದರ್ಶಕ. ಶಿವ ಎಲ್ಲದಕ್ಕೂ ಮಾರ್ಗದರ್ಶಕ, ಎಲ್ಲದಕ್ಕೂ ಸ್ಫೂರ್ತಿ ಅಂತೆ ಸಮಾಜದೊಳಗೆ ಶಿವ. ಯಾರೋ ಹೇಳ್ತಿದ್ರು, ಭಿಕ್ಷೆ ಬೇಡಲಿಕ್ಕೂ ಅವನೇ ಸ್ಫೂರ್ತಿ ಅಂತೆ. ಮುಗೀತಾ? ನಾವ್ಯಾವುದನ್ನು ಬಹಳ ಸಣ್ಣದು ಅಂತ ನಾವು ಅಂದ್ಕೊಂಡಿದ್ದೇವಲ್ಲ, ಹೇಗೆ ಭಿಕ್ಷೆ ಬೇಡಬೇಕು ಅಂತನ್ಲಿಕ್ಕೂ ಅವನೇ ಸ್ಫೂರ್ತಿ. ಸ್ನಾನಕ್ಕೆ, ದಾನಕ್ಕೆ, ಯಜ್ಞಕ್ಕೆ, ಹೋಮಕ್ಕೆ, ತಪಸ್ಸಿಗೆ, ಯೋಗಕ್ಕೆ, ಧ್ಯಾನಕ್ಕೆ, ಇದಕ್ಕೆಲ್ಲ ಶಿವಸ್ಫೂರ್ತಿ ಅಂತ ಅನ್ನೋದು ಇರಲಿ. ಭಾಗವತ ಹೇಳಲಿಕ್ಕೆ, ಭಾಗವತ ಕೇಳಲಿಕ್ಕೆ, ಹೇಳುವಾಗ ಹೇಗೆ ಹೇಳಬೇಕು ಅಂತ ಹೇಳಲಿಕ್ಕೆ, ಎಷ್ಟು ಹೇಳಬೇಕು ಅಂತ ಎಡಿಟ್ ಮಾಡಿ ಹೇಳಲಿಕ್ಕೆ, ಎಲ್ಲದಕ್ಕೂ ಅವನೇ ಸ್ಫೂರ್ತಿ ನಮಗೆ. ಇದು ಎಲ್ಲದಕ್ಕಿಂತ ಇಷ್ಟೇ ಯಾಕೋ, ಎಲ್ಲಾದರೂ ಹೋಗಿ ವೈರಾಗ್ಯದಿಂದ ಮನೆ ಬೇಡ, ಮಡದಿ ಬೇಡ, ಮಕ್ಕಳು ಬೇಡ ಅಂತ ವೈರಾಗ್ಯದಿಂದ ಯಾವುದಾದ್ರೂ ಗುಡಿ ಗುಂಡಾರ ಕ್ಷೇತ್ರಗಳನ್ನು ಅರಿಸಿ ದೇವರನ್ನು ಒಲಿಸ್ಕೊಂಡು ನನ್ನಷ್ಟಕ್ಕೆ ನಾನು ಭಾಗವತ ಧರ್ಮನಿಷ್ಠನಾಗಿ ಭಿಕ್ಷೆ ಬೇಡ್ಕೊಂಡಿರ್ತೇನೆ ಅಂತನ್ಲಿಕ್ಕೂ ಶಿವನೇ ಸ್ಫೂರ್ತಿ ಅಂತ ಹೇಳ್ತಾನೆ. ಅವನಂಥ ಸ್ಫೂರ್ತಿನೇ ಜಗತ್ತಿನಲ್ಲಿ ಇಲ್ಲ. ಪಾಯಂ ಪಾಯಂ ಶ್ರುತಿಚುಲಕಿತಂ ರಾಮನಾಮ ಮೃತಂ ಯಹ ಧ್ಯಾಯಂ ಧ್ಯಾಯಂ. ನೋಡಿ ಎಂಥ ಮಾತು ಪುರಾಣಗಳಲ್ಲಿ ಬಂದಿದೆ. ಕಾಶಿ ವಿಶ್ವೇಶ್ವರ ಹೇಗಿದ್ದಾನೆ ಅಂತ ವರ್ಣಿಸುವಾಗ ಈ ಮಾತನ್ನು ಹೇಳ್ತಾರೆ.
ಪಾಯಂ ಪಾಯಂ ಶ್ರುತಿಚುಲಕಿತಂ ರಾಮ ನಾಮಾಮೃತಂ ಯಃ. ಮನೆ ಮನೆಗೆ ಅಡ್ಡಾಡ್ತಾನಂತೆ ಕಾಶಿಯಲ್ಲಿ. ಹೋಗುವಾಗ ಏನು ಮಾಡ್ತಾನೆ? ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾನಂತೆ. ಭಿಕ್ಷೆ ಬೇಡುವಾಗ ಭಿಕ್ಷೆ ಹಾಕ್ರಿ ಅಂತ ಅನ್ನಲ್ಲ, ಬಾಯಲ್ಲಿ ಏನು ಹೇಳ್ತಿರ್ತಾನೆ? ಪಾಯಂ ಪಾಯಂ ಶ್ರುತಿಚುಲಕಿತಂ ರಾಮ ನಾಮಾಮೃತಂ ಯಃ ಧ್ಯಾಯಂ ಧ್ಯಾಯಂ. ನೋಡಿ, ಬಾಯಲ್ಲಿ ರಾಮ ರಾಮ ಅನ್ಕೊಂಡು ಹೋಗ್ತಾನಂತೆ. ನಿಜವಾದ ಶಿವಭಕ್ತರ ಕಿವಿಗೆ ಬೀಳ್ತದಂತೆ ಆ ರಾಮನಾಮ. ಓ, ಶಿವ ಬಂದಿದ್ದಾನೆ ಅಂತ ಅರ್ಥ ಆಗ್ತದಂತೆ. ಭಿಕ್ಷೆ ಬೇಡುವಾಗಲೂ ರಾಮನಾಮ, ಹೃದಯದಲ್ಲಿ ರಾಮನಾಮ, ತಲೆಯಲ್ಲಿ ಹರಿಪಾದೋದಕ ಗಂಗೆ, ದೇಹದ ಮೇಲೆ ಯಾವ ವಸ್ತ್ರಗಳಿಲ್ಲ. ಈಶ್ವರ ಅನ್ನಿಸ್ಕೊಂಡ್ರು ಐಶ್ವರ್ಯದ ಒಂದು ಬಂಗಾರದ ಸರ ಹಾಕ್ಕೊಳ್ಳಿಲ್ಲ, ಅದೇ ರುಂಡದ ಮಾಲೆ. ಕೈಯಲ್ಲಂತೂ ಗೊತ್ತೇ ಇದೆ ಕಪಾಲ, ಕೈಯಲ್ಲೊಂದು ತ್ರಿಶೂಲ, ಕುತ್ತಿಗೆಗೆ ಜಡ್ದಿದಾನಂತೆ ಹಾವನ್ನ. ಯಾರೂ ಹತ್ರ ಬರಬಾರ್ದು ಅಂತ, ಬೇರೆ ಏನು ಉದ್ದೇಶ ಅಲ್ಲ, ಹತ್ರ ಜಾಸ್ತಿ ಬರಬೇಡಿ ಅಂತ ಅನ್ನತ್ತೆ. ಭಾಳ ಹತ್ರ ಬರಬೇಡಿ ನನ್ನ ಹತ್ರ, ನಾನು ಇರೋದೇ ಹೀಗೆ. ಒಳಗಿನಿಂದ ಏನು ಮಾಡ್ತೀಯೋ ಮಾರಾಯ? ಧ್ಯಾಯಂ ಧ್ಯಾಯಂ, ನನ್ನ ಧ್ಯಾನಕ್ಕೆ ಯಾರು ನನಗೆ ಡಿಸ್ಟರ್ಬ್ ಮಾಡಬೇಡ್ರಿ ಅಂತ. ಧ್ಯಾಯಂ ಧ್ಯಾಯಂ, ಧ್ಯಾನಕ್ಕೆ ಸ್ಫೂರ್ತಿ, ಭಿಕ್ಷೆಗೆ ಸ್ಫೂರ್ತಿ, ಭೂಮಿಯನ್ನು ಸಂಚಾರ ಮಾಡಲಿಕ್ಕೆ ಸ್ಫೂರ್ತಿ. ಎಲ್ಲರೂ ನಗರವಾಸಿಗಳಾಗ್ರಿ, ನಾನು ಮಾತ್ರ ನಗರಾಂತರದಲ್ಲಿ ನನ್ನ ಭೂಮಿ ಮಾಡಿಕೊಳ್ತೇನೆ, ರುದ್ರಭೂಮಿ ಅಂತ ಅನ್ನತ್ತೆ. ನೋಡಿ, ನಮ್ಮನ್ನೆಲ್ಲ ನಗರವಾಸಿಗಳನ್ನು ಮಾಡಿಸಿ ತಾನು ಮಾತ್ರ ಎಲ್ಲಿರ್ತಾನಂತೆ? ರುದ್ರಭೂಮಿ. ಎಲ್ಲರೂ ಹೋದ ಮೇಲೆ ದೇಹ ಸಂಸ್ಕಾರ ಮಾಡಲಿಕ್ಕೆ ಬರೋ ಭೂಮಿ ಅದು ನನ್ನ ಸ್ಥಾನ ಅಂತ ಮಾಡ್ಕೊಂಡಿದ್ದಾನೆ ಅಂದರೆ ಇದಕ್ಕಿಂತ ವೈರಾಗ್ಯಕ್ಕೆ ಬೇರೆ ಯಾರು ಸ್ಫೂರ್ತಿ ಅಂತ ಕೇಳ್ತಾರೆ ಹಿರಿಯರು ನಮಗೆ. ಇಂಥ ಶಿವನಲ್ಲದೆ ಜಗತ್ತಿಗೆ ಇನ್ಯಾರಪ್ಪ ಸ್ಫೂರ್ತಿ? ಆ ರೀತಿ ಶಿವನ ಮಹಿಮೆಯನ್ನು ಭಾಗವತ ವ್ಯಾಖ್ಯಾನ ಮಾಡಿ ತೋರಿಸಿ ಹೇಳ್ತದೆ. ಆತ ತನ್ನ ಮಡದಿಗೆ ಹೇಳ್ತಾನೆ, ನಾನೂ ಧ್ಯಾನದಲ್ಲಿ ಮರಿಮರ್ತಿದ್ದೆ. ಯಾರನ್ನು ಮಾಡ್ತಿದ್ರಿ ಧ್ಯಾನ ಅಂದರೆ, ಅಧೋಕ್ಷಜೋ ಮೇ ಮನಸಾ ವಿಧೀಯತೆ. ಅಧೋಕ್ಷಜನಾದ ಶ್ರೀಹರಿ, ಆ ಶಬ್ದದ ವಿವರಣೆ ಕೇಶವಾಯ ಸ್ವಾಹದಿಂದ 24 ನಾಮಗಳು. ಅದರಲ್ಲಿ ಮತ್ತೊಂದು ನಾಮ ಯಾವುದದು? ಅಧೋಕ್ಷಜ ಅಂತ ನಾಮ 24ರಲ್ಲಿ. ಅದರ ಅರ್ಥ ಏನು? ಅಕ್ಷಜ ಅಂದರೆ ಇಂದ್ರಿಯಗಳಿಂದ ಸೆರೆ ಹಿಡಿದು ಯಾವುದನ್ನಾದರೂ ನಾವು ತಿಳಿಬಲ್ವು, ಅದನ್ನು ಅಕ್ಷಜ ಅಂತ ಕರೀತಾರೆ. ಕಣ್ಣಿನಿಂದ, ಕಿವಿಯಿಂದ, ಇನ್ನಿತರ ಬೇರೆ ಬೇರೆ ಇಂದ್ರಿಯಗಳಿಂದ ಜ್ಞಾನ ಮಾಡ್ಕೊಳ್ತೀವಿ. ಹೀಗೆ ದೇವರನ್ನು ಯಾವ ಇಂದ್ರಿಯದಿಂದಲೂ ಸೆರೆ ಹಿಡಿಲಿಕ್ಕಾಗಲ್ಲ. ಅದಕ್ಕೆ ಅವನಿಗೆ ಅಧೋಕ್ಷಜ ಅಂತ ಹೆಸರಂತೆ. ಅಧೋಕ್ಷಜ ಅಂದರೆ ಸ್ಪಷ್ಟಪಡಿಸ್ಕೊಂಡ್ವಿ. ಅಕ್ಷಜ ಜ್ಞಾನಕ್ಕೆ ಒಳಪಡುವವ, ಸೆರೆ ಹಿಡಿಯಲು ಆಗದವನೇ ಅಧೋಕ್ಷಜ. ಇಂಥವನನ್ನು ನನ್ನ ಮನಸ್ಸಿನಿಂದ ಸೆರೆ ಹಿಡಿದು ಧ್ಯಾನ ಮಾಡ್ತೀನಿ. ಈಗ ಧ್ಯಾನ ಮಾಡಬೇಕಾದ್ರೆ ಸೆರೆ ಹಿಡಿಬೇಕಲ್ಲ, ಮತ್ತೆ ಅದೇ ಶಬ್ದ ಹಾಕಿದ್ದಾರೆ. ಇಡೀ ಸಮಾಜದ ವ್ಯವಸ್ಥೆ ಒಳಗೆ ಇದು ದೊಡ್ಡ ರಹಸ್ಯ. ಏನದು? ಯಾವ ಇಂದ್ರಿಯಗಳಿಂದಲೂ ಯಾರನ್ನು ಸೆರೆ ಹಿಡಿಲಿಕ್ಕಾಗಲ್ವೋ ಅವನನ್ನು ಮನಸ್ಸಿನಿಂದ ಸೆರೆ ಹಿಡಿದು ಧ್ಯಾನ ಮಾಡೋದಿದೆಯಲ್ಲ, ಅದು ಧ್ಯಾನದ ಒಳಗುಟ್ಟು. ಇದನ್ನು ಶಿವ ತಾನು ಮಾಡ್ತೇನೆ ಅಂತ ಹೇಳಿಬಿಟ್ಟಿದ್ದಾನೆ. ಅಧೋಕ್ಷಜೋ ಮೇ ಮನಸಾ ವಿಧೀಯತೆ. ವೇದಗಳಲ್ಲಿ ಒಂದು ತತ್ವ ಹೇಳ್ತಾರೆ, ಯನ್ ಮನಸಾ ನ ಮನುತೆ. ಇದೊಂದು ವೇದವಾಕ್ಯ. ಮನಸ್ಸಿನಿಂದ ನೀವು ನನ್ನ ಸೆರೆ ಹಿಡಿಲಿಕ್ಕಾಗಲ್ಲ, ಹಾಗೊಂದು ತತ್ವ ಇದೆ, ಅದನ್ನು ನೀನು ಬ್ರಹ್ಮತತ್ವ ಅಂತ ತಿಳಿ ಅಂತ ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ ಮನಸೇವೇದಂ ದ್ರಷ್ಟವ್ಯಂ ಅಂತ ಇನ್ನೊಂದು ಮಾತು. ಈ ಬ್ರಹ್ಮತತ್ವವನ್ನು ಮನಸ್ಸಿನಿಂದ ಮಾತ್ರ ನೀನು ತಿಳಿಯಬಹುದು, ನೋಡಬಹುದು. ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್. ಯನ್ ಮನಸಾ ನ ಮನುತೆ, ಮನಸ್ಸಿನಿಂದ ಇವನನ್ನು ತಿಳಿಲಾರಿ, ಮನಸ್ಸಿನಿಂದಲೇ ಇವನನ್ನು ನೋಡಲಿಕ್ಕೆ ಸಾಧ್ಯ. ಹೇಗೆ ವಿರೋಧ ಪರಿಹಾರ ಮಾಡಬೇಕು? ಅದಕ್ಕೆ ಒಬ್ಬ ಹಿರಿಯರು ಹೇಳ್ತಾರೆ, ಅಸಂಸ್ಕೃತ ಮನಸ್ಸು ದೇವರನ್ನು ಸೆರೆ ಹಿಡಿಯಲ್ಲಂತೆ. ಸ್ವಲ್ಪ ಮನಸ್ಸಿಗೆ ಸಂಸ್ಕಾರ ಕೊಟ್ಟರೆ ಅದು ದೇವರನ್ನು ಸೆರೆ ಹಿಡಿತದಂತೆ. ಹಾಗಾಗಿ ಮನಸ್ಸಿನಿಂದ ಸೆರೆ ಹಿಡಿಲಿಕ್ಕಾಗಲ್ಲ ಅನ್ನೋ ವೇದ ಇದೆಯಲ್ಲ, ಅದು ಅಸಂಸ್ಕೃತ ಮನಸ್ಸಿನ ಅಭಿಪ್ರಾಯದಲ್ಲಿ ಬಂತು. ಮನಸ್ಸಿನಿಂದಲೇ ದೇವರನ್ನು ಧ್ಯಾನ ಮಾಡಬೇಕು ಅಂತ ಹೇಳೋ, ಸೆರೆ ಹಿಡಿಬೇಕು ಅನ್ನೋ ಮಾತಿದೆಯಲ್ಲ, ಅದು ಸಂಸ್ಕೃತ ಮನಸ್ಸಿನ ಬಗ್ಗೆ ಹೇಳಿದ್ದು ಅಂತ ಅರ್ಥ. ಹಾಗಾಗಿ ರುದ್ರದೇವರ ಮನಸ್ಸು ಮನಸಾ ವಿಧೀಯತೆ ಅಂದರೆ ಶಿವ ತನ್ನ ಮನಸ್ಸನ್ನು ಎಷ್ಟು ಸಂಸ್ಕಾರ ಮಾಡಿಕೊಂಡಿದ್ದಾನೆ ಅಂದರೆ,
ಒಂದು ಕ್ಷಣ ಭಗವಂತ ಆಚೆ ಈಚೆ ತನ್ನ ಮನಸ್ಸಿನಿಂದ ಅಳಗಾಡಲಿಕ್ಕಿಲ್ಲಂತೆ. ಹಾಗೆ ಅವನನ್ನು ತನ್ನ ಮನಸ್ಸಿನಲ್ಲಿ ಸೆರೆ ಹಿಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾನೆ. ಇದನ್ನೇ 11ನೇ ಸ್ಕಂದದಲ್ಲಿ ಉತ್ತಮ ಭಾಗವತರ ಲಕ್ಷಣ ಅಂತ ಹೇಳ್ತಾರೆ. ಭಾಗವತರಲ್ಲಿ 3 ತರಹ: ಭಾಗವತ ಮಧ್ಯಮರು, ಭಾಗವತ ಉತ್ತಮರು ಹಾಗೂ ಪ್ರಾಕೃತರು ಅಂತ 3 ವಿಭಾಗ ಮಾಡ್ತದೆ. ಅದರಲ್ಲಿ ಭಾಗವತೋತ್ತಮರು ಅಂದರೆ ಅವರ ಲಕ್ಷಣ ಏನು ಅಂದಾಗ, ಒಂದು ಅರ್ಧ ಕ್ಷಣವು ನಭಜತಿ ಭಗವತ್ ಪದಾರವಿಂದಾತ್ ಲವ ನಿಮಿಷಾರ್ಧಮಪಿ, ಒಂದು ಲವ ನಿಮಿಷಾರ್ಧದಷ್ಟು ಭಗವಂತನ ಪಾದಕಮಲಗಳನ್ನು ತಮ್ಮ ಮನಸ್ಸಿನಿಂದ ಆಚೆ ಈಚೆ ಹೋಗದಂತೆ ಯಾರು ಸೆರೆ ಹಿಡಿತಾರೋ ಅವರನ್ನು ಭಾಗವತೋತ್ತಮ ಅಂತ ಕರೀತಾರಂತೆ. ನೋಡಿ, ಭಾಗವತೋತ್ತಮ ಶಬ್ದದ ವಿವರಣೆ ಹೀಗೆ ಕೊಡ್ತಾರೆ ಮುಂದೆ. ಹಾಗಾದರೆ ನಮಗೆ ಶಿವನ ಕಥೆ ಭಾಗವತ ಯಾಕೆ ಹೇಳ್ತು ಅಂದರೆ, ನೀವು ಭಾಗವತೋತ್ತಮರಾಗಲಿ, ಅರ್ಧ ಕ್ಷಣವೂ ಅವನನ್ನು ಬಿಡದೆ ಮನಸ್ಸಿನಲ್ಲಿ ಧ್ಯಾನ ಮಾಡಲಿ, ಮನಸ್ಸನ್ನು ಹಾಗೆ ಸಂಸ್ಕಾರಗೊಳಿಸ್ಕೊಳ್ಳಿ. ಮನಸ್ಸೇ ಒಂದರ್ಥದಲ್ಲಿ ಉಪದೇಶ ಮಾಡ್ತಾ ಇದೆ ಈ ವಿಷಯಗಳನ್ನು ಅಂತ ತಿಳಿಸಿ, ಸುಮ್ಮನೆ ಶಿವ ಸತಿಗೆ ಹೇಳೋದು ನೆಪ ಅಷ್ಟೆ. ಅವಳಿಗೆ ಈ ವಿಷಯ ಎಲ್ಲ ಗೊತ್ತೇ ಇದೆ, ಗೊತ್ತಿಲ್ಲದವ್ರಿಗೆ ಹೇಳಬೇಕಲ್ವ, ಅವಳಿಗೆ ಗೊತ್ತೇ ಇದೆ ಈ ವಿಷಯಗಳು. ಅವಳು ನಿಮಿತ್ತ ಮಾತ್ರ ಮಾಡಿಕೊಂಡು ನಮಗೆ ಸಂದೇಶ ಕೊಡುವಾಗ ಅಂದದ್ದು, ಶಿವನ ಬಾಯಲ್ಲಿ ಬಂದ ಹರಿಯ ಪಾರಮ್ಯ, ಧ್ಯೇಯನಾದವನು ಅಧೋಕ್ಷಜ, ಧ್ಯಾನ ಮಾಡ್ತಾ ಇರೋನು ನಾನು ಅಂತ ಹೇಳಿದ್ರಿಂದ ಧ್ಯಾನ ಮಾಡೋನು ಸರ್ವೋತ್ತಮನೋ, ಧ್ಯಾನ ಮಾಡಿಸ್ಕೊಳ್ಳುವ ಧ್ಯೇಯ ಸರ್ವೋತ್ತಮನೋ ಅಂತ ಇದರಿಂದ ಸ್ಪಷ್ಟಪಡಿಸ್ತದೆ ಭಾಗವತ. ಮುಂದುವರೆದ ಚರ್ಚೆ ಆಯಿತು. ತಲೆ ಅಂಟಿಸಿದ, ದಕ್ಷನಿಗೆ ತಲೆ ಬಂತು. ಆಮೇಲೆ ಕೆಲವರು ಕೇಳಿದ್ರಂತೆ ಬ್ರಹ್ಮದೇವರನ್ನು, ವಿಷ್ಣುನನ್ನು ಹೋಗಿ, ನಿಮಗೆ ಆಹ್ವಾನ ಕೊಟ್ಟಿದ್ದ ದಕ್ಷ ನೀವ್ಯಾಕೆ ಬರಲಿಲ್ಲ ಅಂತ. ಶಿವನಿಗೇನೋ ಆಹ್ವಾನ ಕೊಟ್ಟಿರಲಿಲ್ಲ, ಪೇಪರ್ನಲ್ಲೆಲ್ಲ ಹಾಗೆ ಹಾಕಿದ್ರು. ದೇವಲೋಕದ್ದೊಂದು ವಾರ್ತಾಪತ್ರಿಕೆ ಇದೆ, ವಿಷ್ಣು ಬ್ರಹ್ಮರ ಗೈರ್ ಹಾಜರಿನಲ್ಲಿ ದಕ್ಷನ ಮನೆ ಧ್ವಂಸವಾಯಿತು ಅಂತ. ಹೀಗೆ ಬ್ರೇಕಿಂಗ್ ನ್ಯೂಸ್ ಕೊಡೋ ಪದ್ಧತಿ ಹೀಗೆ ಅಲ್ವೇ, ಅಭ್ಯಾಸ ಮಾಡ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ಪುರಾಣ ಹೇಳೋರು ಕೂಡ ಅದನ್ನು. ಗೈರ್ ಹಾಜರಿನಲ್ಲಿ ಅಂತ ಇದು ಎಲ್ರಿಗೂ ಚರ್ಚೆ ಗ್ರಾಸ ಆಯಿತು. ಅವರನ್ನೇ ಕೇಳೋಣ ಅಂತ ಕೆಲವರು ಸಂದರ್ಶಕರು ವಿಷ್ಣು ಬ್ರಹ್ಮರನ್ನೇ ಕೇಳಿದ್ರಂತೆ. ಅವ್ರ ಬಾಯಲ್ಲಿ ಏನು ಉತ್ತರ ಕೊಡ್ತದೆ, ಬಲ್ಲ ಮೂಲಗಳು ಬೇಡ ಅಂತ ನೇರ ಅವರನ್ನೇ ಕೇಳಿದ್ರಂತೆ. ಆವಾಗ ಇಬ್ಬರೂ ಕೊಟ್ಟ ಉತ್ತರ ಏನು? ಬ್ರಹ್ಮ ಹೇಳ್ದ, ವಿಷ್ಣು ಹೇಳ್ದ, ಪ್ರತ್ಯೇಕ ಮಾತೇ ಆಡಲಿಲ್ಲ. ನೋಡು, ನಾವೇನೋ ಹೋಗೋಣ ಅಂತ ಹೊರಟಿದ್ವಿ, ದಕ್ಷಿಣ ಯಜ್ಞಕ್ಕೆ ಆಹ್ವಾನ ಬಂದಿತ್ತು, ಹೋಗೋಣ ಅಂತ ಹೊರಟಿದ್ವಿ, ಶಿವನ ಮನೆಗೆ ಆಹ್ವಾನ ಕೊಟ್ಟಿಲ್ಲ ಅಂತ ವಿಷಯ ಬಂತು, ಅದಕ್ಕೆ ಬಿಟ್ಟಿವಿ ಅಂತಂದ್ರಂತೆ. ಸರಿ ಆಯ್ತಲ್ಲ ಸಂದೇಶ. ಮೆಸೇಜ್ ಹ್ಯಾಕ್ ಕೊಡಬೇಕು ಸಮಾಜಕ್ಕೆ ಅನ್ನೋದು ಭಾಗವತದಿಂದ ಕಲಿಬೇಕಂತ. ತ್ರಿದೇವತಾನಾಂ, ನೋಡಿ ಭಾಗವತ ಹೇಳುವ ಮಾತು, ದೇವತೆಗಳು ನಾವು ಮೂವರು ಬೇರೆ ಬೇರೆ ಇದ್ದೇವಿ ಕೂಡ, ಆದರೆ ಒಳಗಿರುವ ಭಾವದಿಂದ ನಾವು ಒಂದಾಗಿದ್ದೇವೆ ಅಂತಂದ್ರಂತೆ. ಇದು ಭಾಗವತದಲ್ಲಿ ಕೊಡುವ ಮತ್ತೊಂದು ಮಾತು. ದೇವತೆಗಳಾಗಿ ನಾವು ಮೂವರು ಬೇರೆ, ವರ ಕೊಡ್ತೇವೆ ತಪಸ್ಸು ಮಾಡಿದವರಿಗೆ, ಶಾಪ ಕೊಡ್ತೇವೆ, ಶಾಪ ತೆಗಿತೇವೆ, ಎಲ್ಲ ಮಾಡ್ತೇವೆ ಮೂವರು. ಆದರೆ ನಮ್ಮ ಮೂವರಲ್ಲಿ ಭಾವದಲ್ಲಿ ಮಾತ್ರ ವ್ಯತ್ಯಾಸ ಇಲ್ಲ. ಯಾರಿಗೆ ಕೊಟ್ಟಿದ್ದೇವೆ, ಯಾರ ಹತ್ರ ಇಸ್ಕೊಂಡಿದ್ದೇವೆ, ಅವನು ಯಾರ ಹತ್ರ ಕೊಟ್ಟಿದ್ದಾನೆ, ಏನು ಕೊಟ್ಟಿದ್ದಾನೆ, ಅದನ್ನು ನಾನು ಸರಿ ಹೇಗೆ ಮಾಡಬೇಕು, ಇಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅಂತಂತ ಹೇಳ್ತದೆ ಭಾಗವತ. ಯಾಕಂದರೆ ಈ ಸಿಸ್ಟಮ್ ಕರಪ್ಟ್ ಆಗೋದೇ ಅದು. ಯಾರೋ ಕಾರ್ಯದರ್ಶಿ, ಯಾರೋ ಮುಖ್ಯಮಂತ್ರಿ, ಯಾರೋ ಮಂತ್ರಿ, ಯಾರೋ ಹೋಮ್ ಮಿನಿಸ್ಟ್ರು, ಅರೆ ಅವ್ರು ಮಾಡಿದ್ದು ನಮಗೆ ಗೊತ್ತಾಗಲ್ಲ ಅಂತ. ಏನು ಹಣೆಬಾರನ, ನೀನು ಹೌದಾ ಅಲ್ಲ ಮತ್ತು ಗೃಹ ಮಂತ್ರಿ, ಹೌದಾ ಅಲ್ಲ ನೀನೇ ಉಪಮುಖ್ಯಮಂತ್ರಿ, ಹೌದಾ ಅಲ್ಲ ನೀನೇ ಮಂತ್ರಿ, ಅಯ್ಯೋ ಅಲ್ಲಿ ನಡೆದ ಏನೆಲ್ಲ ಘೋಟಾಳು ನಮಗೆ ಗೊತ್ತಿಲ್ಲ ಅಂದ್ರೆ ಏನರ್ಥನ? ಎಲ್ಲ ಖಾತೆಗಳಲ್ಲಿಯೂ ಎಲ್ಲ ರೀತಿಯಿಂದಲೂ ನಿನಗೆ ಗೊತ್ತಿಲ್ಲದೆ ಹೋದರೆ ನೀನು ಯಾಕೆ ಅಧಿಕಾರದಲ್ಲಿ ಇದ್ದೀಯಪ್ಪ? ಇಲ್ಲಿ ಯಾವುದು ಕರಪ್ಷನ್ನಿಗೆ ಅವಕಾಶವೇ ಇಲ್ಲ. ಯಾಕೆಂದರೆ ಸದಾ ನೆಟ್ವರ್ಕ್ ಜಾಗೃತನೇ ಆಗಿರ್ತದಂತೆ. ಶಿವ ಏನು ವರ ಕೊಟ್ಟಿದ್ದಾನೆ, ಯಾರಿಗೆ ಕೊಟ್ಟಿದ್ದಾನೆ, ಯಾವ ಸಮಯಕ್ಕೆ ಕೊಟ್ಟಿದ್ದಾನೆ, ಅದನ್ನು ಹ್ಯಾಕ್ ಸರಿಪಡಿಸ್ಬೇಕು, ಅದು ವಿಷ್ಣುವಿಗೂ ಗೊತ್ತಿರ್ತದೆ, ಬ್ರಹ್ಮನಿಗೂ ಹೋಗಿರ್ತದೆ. ಎಷ್ಟು ಅಪ್ಡೇಟೆಡ್ ವರ್ಷನ್ ಇದೆ ನೋಡ್ರಿ, ಇಲ್ಲೆಲ್ಲ ಎಲ್ಲ ಅಪ್ಡೇಟೆಡ್. ಬ್ರಹ್ಮ ಯಾರಿಗೆ ವರ ಕೊಟ್ಟಿದ್ದಾನೆ, ಹ್ಯಾಕ್ ಕೊಟ್ಟಿದ್ದಾನೆ, ಅದನ್ನು ಹ್ಯಾಕ್ ಸರಿ ಮಾಡಬೇಕು, ಅದು ವಿಷ್ಣುವಿಗೂ ಗೊತ್ತಿರ್ತದೆ, ಶಿವನಿಗೂ ಗೊತ್ತಿರ್ತದಂತೆ.
ಇಷ್ಟಿದ್ರೆ ಸಾಕಲ್ಲ, ಇಲ್ಲದೆ ಹೋದರೆ ವ್ಯವಸ್ಥೆ ಎಲ್ಲ ಕರಪ್ಟ್ ಆಗ್ತದೆ. ಅದನ್ನು ಇಲ್ಲಿ ಭಾಗವತ ಸ್ಪಷ್ಟಪಡಿಸ್ತದೆ. ಮೂವರು ದೇವತೆಗಳು ಲೋಕಪ್ರಸಿದ್ಧರಿದ್ದಾರೆ, ಸೃಷ್ಟಿಕರ್ತ, ಸ್ಥಿತಿಕರ್ತ, ಸಂಹಾರಕರ್ತ ಅಂತ. ಆ ಮೂವರೂ ಪ್ರತ್ಯೇಕ ಪ್ರತ್ಯೇಕ ಇದ್ದರು, ಭಿನ್ನ ಭಿನ್ನರಿದ್ದರು. ಒಳಗಿರುವ ಭಾವ ಮಾತ್ರ ಒಂದೇ ಇದೆ ಅನ್ನೋದನ್ನು ಅತಿ ಸ್ಪಷ್ಟವಾಗಿ ಭಾಗವತ ವ್ಯಾಖ್ಯಾನ ಮಾಡ್ತದೆ. ಹಾಗಾಗಿ ಶಿವಭಕ್ತರಿಗೆ, ವಿಷ್ಣು ಭಕ್ತರಿಗೆ, ಬ್ರಹ್ಮಭಕ್ತರಿಗೆ ಭಾವೈಕ್ಯತೆಯನ್ನು ಮೊಟ್ಟ ಮೊದಲು ಸಮಾಜಕ್ಕೆ ಉಪದೇಶ ಮಾಡಿದ ಕೃತಿ ಅದು ಶ್ರೀಮದ್ ಭಾಗವತ ಅಂತ ತಿಳಿಬೇಕಂತೆ. ವೈರುಧ್ಯವನ್ನು ಬಿತ್ತುವವರು ಬಹಳ ಜನ ಇದ್ದಾರೆ. ಅವನು ಶಿವಭಕ್ತ, ಇವನು ವಿಷ್ಣು ಭಕ್ತ ಅಂತ ಪರಸ್ಪರ ಇಬ್ಬರಲ್ಲಿ ಏನೋ ಒಂದು ಕಾರಣದಿಂದ ಜಗಳ ಹಚ್ಚಿಸುವ ಬೇಕಾದಷ್ಟು ವ್ಯವಸ್ಥೆಗಳಿದ್ದಾವೆ ಸಮಾಜದಲ್ಲಿ, ಈಗಲೂ ಇದ್ದಾವೆ. ಹಿಂದೂ ಇತಿಹಾಸ ಪುಟಗಳನ್ನು ತೆಗೆದರಲ್ಲೂ ಕಾಣಿಸ್ತಾವೆ. ಅದರ ಲಾಭ ಯಾರೋ ಪಡಿಲಿಕ್ಕಿರ್ತಾರೆ, ಮತ್ತೆ ಅಲ್ಲೊಂದು ಅಧಿಕಾರ, ಅಲ್ಲೊಂದು ಹಣ, ಅಲ್ಲೇನೋ ಬೇರೆ ಕೆಲಸ ಮಾಡ್ತಿರ್ತದೆ. ಆದರೆ ಭಾಗವತದ ವ್ಯವಸ್ಥೆ ಏನು? ಸರಳ ಇರಲಿ, ದೇವರ ಭಕ್ತರಾಗಲಿ, ದೇವತೆಗಳನ್ನು ಆರಾಧಿಸಲಿ, ಶಾಂತತೆಯನ್ನು ಕಾಪಾಡಲಿ, ಸೌಹಾರ್ದವನ್ನು ಮೆರೀಲಿ, ಭಾವದಿಂದ ಎಲ್ಲರೂ ಒಂದಾಗಿರಲಿ ಅನ್ನೋದು ಶ್ರೀಮದ್ ಭಾಗವತದ ಅಭಿಪ್ರಾಯ. ಹಾಗಾಗಿ ಶಿವಭಕ್ತನಾದರೇನು, ವಿಷ್ಣು ಭಕ್ತನಾದರೇನು, ಯಾರ ಸ್ಥಾನ ಏನು ಅಂತ ತಿಳಿದು ಅವರನ್ನು ಆರಾಧಿಸೋದು ಬಹಳ ಮುಖ್ಯ ಅನ್ನೋ ಸಂದೇಶ ಭಾಗವತದ ದಕ್ಷಾಧ್ವರ ಧ್ವಂಸ ಪ್ರಕರಣ ನಮಗೆ ಈ ಸಂದೇಶ ನೀಡುತ್ತದೆ. ಇದಾದ ಮೇಲೆ 4ನೇ ಸ್ಕಂಧದಲ್ಲಿ ಮುಂದುವರೆದ ಕಥೆ ಧ್ರುವ ಚರಿತ್ರೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನೋಡಿ, ಹಿಂದಿನ ಕಥೆ ಮನಸ್ಸನ್ನು ನಿಯಂತ್ರಿಸುವ ಶಿವ, ಕೈಗಭಿಮಾನಿಯಾದ ದಕ್ಷ ಅವರ ಚರಿತ್ರೆ ಹೇಳಿ, ಮನಸ್ಸು ಯಾವುದೋ ಮುಖವಾಗಿ ಹೋಗೋದು, ಕೈ ಇನ್ಯಾವುದೋ ಮುಖವಾಗಿ ಹೋಗಬಾರ್ದು, ಎರಡೂ ಒಂದೇ ಮುಖವಾಗಿ ಹೋಗಬೇಕು ಅನ್ನೋ ತಿಳುವಳಿಕೆ ಕೊಡಬೇಕಾಗಿತ್ತು. ಯಾಕಂದರೆ ಮನಸ್ಸೇಕಂ ಕರ್ಮಣ್ಯೇಕಂ ವಚಸ್ಸೇಕಂ ಜನಾರ್ದನ ಅನ್ನೋದೇ ಬಹಳ. ಅವೆರಡೂ ಒಂದೇ ಮುಖವಾಗಿರಬೇಕು. ಅಂದರೆ ಮನಸ್ಸು ಭಗವನ್ಮುಖವಾಗ್ತದೆ ಅಂದಾಗ ಇಂದ್ರಿಯಗಳೆಲ್ಲವೂ ಭಗವನ್ಮುಖವೇ ಆಗಬೇಕು. ಈ ರೀತಿ ಏಕಮುಖತೆಯನ್ನು ಸಾರುವ ಕಥೆ, ಭಾವೈಕ್ಯತೆಯನ್ನು ಸಾರುವ ಕಥೆ ಆದರೆ ಮುಂದಿನ ಧ್ರುವನ ಕಥೆಯ ಸಂದೇಶ ಏನು? ಆತ ತಪಸ್ಸಿ ಕುಳಿತಾಗ ಎಲ್ಲ ದೇವತೆಗಳು ಸುಪ್ತರಾಗಿದ್ದರಂತೆ. ತಪಸ್ಸಿ ಕುಳಿತಿದ್ದಾನೆ, ಇನ್ಯಾವಾಗ ದೇವರು ಪ್ರಕಟನಾಗ್ತಾನೋ ಏನೋ, ಅಲ್ಲಿವರೆಗೂ ನಮ್ಮದಂತೂ ಕೆಲಸ ಇಲ್ಲ. ಹೀಗಾಗಿ ಕಣ್ಣಿಂದು, ಕಿವಿದು, ಮೂಗಿಂದು, ಬಾಯಿದು ಎಲ್ಲ ದೇವತೆಗಳು ಮಲಗಿಬಿಟ್ಟಿದ್ದಾರೆ. ಭಗವಂತ ಪ್ರಕಟನಾದ, ಯಾರೂ ಹೇಳ್ತಾ ಇಲ್ಲ. ಒಳಗಿರೋ ದೇವತೆಗಳು ಎದ್ರೆ ತಾನೇ ಕಣ್ಣು ತೆಗಿಬೇಕು, ಕಿವಿ ತೆಗಿಬೇಕು. ಭಗವಂತ ಅಂದ, ಇದು ಏನಿದು ಅಂದ. ನಾನು ಬಂದು ನಿಂತಿದ್ದೇನೆ. ಪುಟ್ಟ ಮಗು 5 ವರ್ಷದ ಕಂದ ತಪಸ್ಸು ಮಾಡಿದ್ದಾನೆ, 6 ತಿಂಗಳು ತಪಸ್ಸು ಮಾಡಿದ್ದಾನೆ. ಯಾರೂ ಏನೂ ಮಾಡ್ತಾ ಇಲ್ಲ ಒಳಗಿನಿಂದ ದೇವತೆಗಳು. ಈ ವ್ಯತ್ಯಾಸ ಸೂಕ್ಷ್ಮ ಗಮನಿಸಬೇಕು. ಭಾಗವತ ಎಂಥ ಅದ್ಭುತ ಕಥೆ ಹೇಳ್ತದೆ. ದೇವತೆಗಳು ಸುಪ್ತರಾಗಿ ಭಕ್ತ ದೇವರ ಸನ್ನಿಧಿಯಲ್ಲಿದ್ದು ಭಗವಂತ ನಿರೀಕ್ಷೆ ಮಾಡ್ತಿದ್ದಾನೆ, ಸ್ತೋತ್ರ ಮಾಡ್ತಾನೆ, ನನ್ನ ಪಾದ ಹಿಡಿದು ನಮಸ್ಕರಿಸ್ತಾನೆ ಅಂತ. ದೇವತೆಗಳು ಸಹಾಯ ಮಾಡ್ತಾ ಇಲ್ಲ. ಆಗ ದೇವರೇನು ಮಾಡಿದ? ಕೈಯಲ್ಲೊಂದು ಶಂಖ ಇತ್ತು. ದೇವರು ವಾಸುದೇವ ರೂಪನಾಗಿ ಪ್ರಕಟನಾಗಿದ್ದ. ಓಂ ನಮೋ ಭಗವತೆ ವಾಸುದೇವಾಯ. ಸಮಗ್ರ ಭಾಗವತದ ಬೀಜ ಮಂತ್ರ ಇದೆ. ಈ ಬೀಜವೇ ಇವತ್ತು ಮರವಾಗಿ 18,000 ಶ್ಲೋಕ ರೂಪದಲ್ಲಿ ನಮ್ಮ ಕಣ್ಣೆದುರುಗಡೆ ತರ್ಕೊಂಡಿದೆ. 12 ಸ್ಕಂಧ ಈ ಭಾಗವತ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಬೀಜ 12 ಕೊಂಬೆಗಳಾಗಿ ಬೆಳೆದು ದೊಡ್ಡ ವೃಕ್ಷವಾಗಿ ನಿಂತುಕೊಳ್ತು. ಬೀಜ ಮಂತ್ರ ಅಂದರೆ ಅರ್ಥ ಏನು? ಯಾವ ಮಂತ್ರ ಬಹಳ ವಿಸ್ತೃತವಾಗಿ ಮರ ಬೆಳೀಲಿಕ್ಕೆ ಕಾರಣವಾಗ್ತದೋ ಅದೇ ಬೀಜ. ಅದಕ್ಕೆ ಇದನ್ನು ಬೀಜ ಮಂತ್ರ ಅಂತ ಕರೀತಾರೆ. ಯಾವಾಗಲೂ ಪುರಾಣ ಹೇಳುವಾಗ ಕೇಳುವಾಗ ಈ ಬೀಜ ಮಂತ್ರ ಬಾಯಲ್ಲಿರಬೇಕಂತ. ಇದು ಒಂದು ವ್ಯವಸ್ಥೆ. ಈ ಬೀಜ ಮಂತ್ರ ಕೆಲವರು ಮರ್ತು ಹೋಗಿರ್ತೇವೆ, ಮರಿಬಾರ್ದು ಬೀಜಗಳನ್ನೆಲ್ಲ. ಬಹಳ ಮುಖ್ಯವಾದದ್ದು. ವಿಷ್ಣು ಸಹಸ್ರನಾಮಕ್ಕೆ ಬೀಜ ಇದೆ, ಭಗವದ್ಗೀತೆಗೆ ಬೀಜ ಇದೆ,
ಆ ಬೀಜಗಳಿಂದ ಇಡೀ ಆ ವೃಕ್ಷ ಬೆಳವಣಿಗೆ ಆಗಿರ್ತದೆ. ಹಾಗಾಗಿ ಧ್ರುವನ ಚರಿತ್ರೆಯನ್ನು ಶ್ರವಣ ಮಾಡುವಾಗ ಆ ಬೀಜ ಮಂತ್ರದ ಮಹಿಮೆಯನ್ನು ವ್ಯಾಖ್ಯಾನ ಮಾಡ್ತಾರೆ. ಬೀಜನೇ ಇಷ್ಟು ಶಕ್ತಿ ಇದೆ ಅಂದರೆ ಬೀಜದ ವಿಸ್ತಾರ ಭಾಗವತ ಎಷ್ಟು ಶಕ್ತಿ ಇರಬೇಡ ಅಂತ ಅದರ ಧ್ವನಿ. ಆ ಬೀಜದ ಶಕ್ತಿ ಏನು? ಅದನ್ನು ಜಪಿಸಿದ ವಾಸುದೇವ ಪ್ರಕಟನಾದ, ಕೈಯಲ್ಲಿ ಆಯುಧಗಳನ್ನು ಧರಿಸಿದ್ದ ಪರವಾಸುದೇವ, ಶಂಖವನ್ನು ಕಪೋಲಕ್ಕೆ ಸ್ಪರ್ಶ ಮಾಡಿದ, ಪಸ್ಪರ್ಶ ಬಾಲಂ ಹೃದಯ ಕಪೋಲೆ. ಕರುಣೆಯಿಂದ, ಭಕ್ತನ ಮೇಲೆ ಕರುಣೆಯಿಂದ ಭಗವಂತ ಅವನ ಕಪೋಲಕ್ಕೆ ಸ್ಪರ್ಶ ಮಾಡಿಸಿದರೆ ಆ ಶಂಖ ಸ್ಪರ್ಶದ ಪ್ರಭಾವ ಒಳಗೆ ಮಲಗಿದ ಎಲ್ಲ ದೇವತೆಗಳು ಜಾಗೃತರಾದರಂತೆ. ನನ್ನ ಭಕ್ತ ನನ್ನ ಸ್ತೋತ್ರ ಮಾಡಬೇಕು ಅಂತ ಅಪೇಕ್ಷಿಸುವಾಗ ನೀವೆಲ್ಲ ಮಲಗಿದ್ದೀರಾ, ಎದ್ದೇಳ್ರಿ ಅಂತ ಎಬ್ಬಿಸಿದಂಗೆ. ಬಡದು ಎಬ್ಬಿಸೋದು ಅಂತ ಇರ್ತದಲ್ಲ, ಹಾಗೆ ಬಡದು ಎಬ್ಬಿಸಿದ. ಅದನ್ನು ಭಾಗವತದೊಳಗೆ ಆ ಶ್ಲೋಕದ ರೂಪದಲ್ಲಿ ಹೇಳ್ತಾನೆ ಧ್ರುವ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ. ಶಂಖಸ್ಪರ್ಶ ಆದಾಗ ಧ್ರುವನ ಅನುಭವದ ಮಾತು, ಸ್ವಾಮಿ ನೀನು ಶಂಖಸ್ಪರ್ಶ ಮಾಡಿಸಿದೆಯಲ್ಲ, ಅದು ಸ್ಪರ್ಶ ಅಷ್ಟೇ ಅಲ್ಲ, ನೀನೇ ಒಳಗಿನಿಂದ ಒಂದು ರೂಪದಿಂದ ಹೋದಿ ಅಂತಂತ. ಯೋ ಅಂತಃ ಪ್ರವಿಶ್ಯ, ನೀನೇ ಒಂದು ರೂಪದಿಂದ ಒಳಗೆ ಹೋದಿ. ಹೋಗೇನು ಮಾಡಿದಿ? ಪ್ರಸುಪ್ತಾಂ ಸಂಜೀವಯತಿ. ಮಾತು ಹೊರಳುತ್ತಿರಲಿಲ್ಲ, ಮಾತಿನ ದೇವತೆ ಅಗ್ನಿ ಮಲಗಿಬಿಟ್ಟಿದ್ದ, ಅವನನ್ನು ಬಡಿದೆಬ್ಬಿಸಿದಿ ಅಂತರ್ಥ. ಕೈಗಳು ಕೆಲಸ ಮಾಡ್ತಿರಲಿಲ್ಲ, ಕೈಯ ದೇವತೆ ದಕ್ಷ ಮಲಗಿದ್ದ, ನೀನವನನ್ನು ಬಡಿದೆಬ್ಬಿಸಿದಿ. ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ. ಇದು ಅನುಭವದ ಪ್ರಮಾಣವನ್ನು ನಮಗೆ ಕೊಟ್ಟು ಭಗವಂತನ ಬಗ್ಗೆ ಮತ್ತಷ್ಟು ತಿಳುವಳಿಕೆಯಿಂದ ಮೂಡಿಸಿದ ಗ್ರಂಥ ಶ್ರೀಮದ್ ಭಾಗವತ. ನಾವು ನೋಡ್ತಿದ್ದೇವೆ, ಕೇಳ್ತಿದ್ದೇವೆ, ಮಾತಾಡ್ತಿದ್ದೇವೆ ಅಂದರೆ ಅದರ ಹಿಂದೆ ದೇವತೆಗಳಿದ್ದಾರಪ್ಪ, ಅವರೆಲ್ಲರೂ ಕೆಲಸ ಮಾಡಿಸ್ತಿದ್ದಾರೆ ಅಂದರೆ ಅದರ ಹಿಂದೆ ಪ್ರೇರಣಕನಾಗಿ ಬಿಂಬ ಶ್ರೀಹರಿ ಇದ್ದಾನಪ್ಪ. ಈ ತಿಳುವಳಿಕೆಯಿಂದ ನಿನ್ನ ಎಲ್ಲ ಕೆಲಸಗಳನ್ನು ಮುಂದುವರಿಸು, ಅದೇ ಭಾಗವತದ ಧರ್ಮ ಅಂತ ಹೇಳ್ತಾರೆ. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ. ಕೇಳ್ಬೋದು, ಕೇಳುವ, ಹೇಳುವ, ನೋಡುವ, ಮಾತಾಡುವ, ನಲದಾಡುವ ಈ ಕೆಲಸಗಳನ್ನೆಲ್ಲ ದೇವತೆಗಳೇ ಮಾಡಿಸ್ತಾರೆ. ದೇವತೆಗಳನ್ನು ಪ್ರೇರಣೆ ಮಾಡಿ ಒಳಗಿರೋ ಬಿಂಬರೂಪಿ ಶ್ರೀಹರಿನೇ ಮಾಡಿಸ್ತಾನೆ. ಇದಕ್ಕೇನು ಆಧಾರ ಅಂತ ಯಾರಾದರೂ ಪ್ರಶ್ನೆ ಕೇಳ್ಬೋದು. ಪ್ರತ್ಯಕ್ಷನ, ಯಾರ್ದಾದ್ರೂ ಅನುಭವನ, ಅನುಮಾನವ? ಅದಕ್ಕೆ ಭಾಗವತ 4ನೇ ಸ್ಕಂದದಲ್ಲಿ ಧ್ರುವನ ಅನುಭವವೇ ಇದಕ್ಕೆ ಆಧಾರ ಅಂತ ಕೊಡ್ತಂತೆ. ಈ ಮುಖವಾಗಿ ಭಾಗವತವನ್ನು ಅನಾಲಿಸಿಸ್ ಮಾಡಬೇಕು. ನಿನ್ನ ಇಂದ್ರಿಯಗಳು, ಒಳಗಿರುವ ದೇವತೆಗಳು, ಒಳಗಿರುವ ಬಿಂಬನಿಂದಲೇ ಪ್ರೇರಣೆಗೊಂಡು ಅವೆಲ್ಲ ಕಾರ್ಯತತ್ಪರರಾಗ್ತಾವೆ ಅನ್ನಲಿಕ್ಕೆ ಧ್ರುವಕುಮಾರನ ಅನುಭವವೇ ಪ್ರಮಾಣ. ಧ್ರುವನ ವಯಸ್ಸೆಷ್ಟು? ಆತನ ವಯಸ್ಸನ್ನು ವಿವರಣೆ ಕೊಡ್ತಾರೆ. ಪಂಚಾಯನ ಬಾಲಕ, 5 ವರ್ಷದ ಬಾಲಕ. ಬಹಳ ವಯಸ್ಸಾದವ್ರು ಕೆಲವೊಮ್ಮೆ ಸುಳ್ಳು ಹೇಳ್ತಿರ್ತಾರೆ ಉಪನ್ಯಾಸಗಳನ್ನು ಮಾಡಿ. ಹಾಗಾಗಿ ವಯಸ್ಸು ಸಣ್ಣದಿದೆ, ಆತ ಸುಳ್ಳು ಹೇಳಲ್ಲ. ಮಾಡಿದ ತಪಸ್ಸು ಕೇವಲ ದೇವರ ಪ್ರೀತಿಯಾಗಿ ನಮ್ಮಮ್ಮ ಹೇಳಿ ಕಳಿಸಿದಾಳೆ, ರಾಜ್ಯ ಬೇಕು ಅನ್ನೋ ಆಸೆಯಲ್ಲಿ ಅಷ್ಟೇ. ಹಾಗಾಗಿ ಆತ ಆ ಮೋಹ ಮಾಡಲಿಕ್ಕೆ ಅವಕಾಶ ಇಲ್ಲ. ಸಂದರ್ಭ ವಿಶ್ವಾಸಾರ್ಹವಾದ ಸಂಗತಿ. ಕೆಲವೊಮ್ಮೆ ಬಹಳ ಹಿರಿಯರ ಮಾತು ವಿಶ್ವಾಸಾರ್ಹ, ಬಹಳ ವಯಸ್ಸಿನಲ್ಲಿ ಸಣ್ಣವರ ಮಾತು ವಿಶ್ವಾಸಾರ್ಹ. ಇದು ಸಮಾಜದಲ್ಲಿ ನೋಡ್ತೇವೋ ಇಲ್ಲೋ. ಏನೇ ಆಗಲಿ ಸಣ್ಣವನಿಗೆ ಮೊದಲು ಪ್ರಿಫರೆನ್ಸ್ ಕೊಡಬೇಕು ಅಂತಂತಾರೆ. ಯಾಕಂದರೆ ಆ ಮಗು ಸುಳ್ಳು ಹೇಳಲ್ಲ ಅಂತ. ಯಾವ ವಿಷಯದಲ್ಲಿ? ನಮ್ಮ ದೇಹದೊಳಗಿರುವ ಇಂದ್ರಿಯಗಳನ್ನು ದೇವತೆಗಳು ಪ್ರೇರಣೆ ಮಾಡಿ ಆ ದೇವತೆಗಳನ್ನು ದೇವರು ಪ್ರೇರಣೆ ಮಾಡಿಸ್ತಾನೆ ಬಿಂಬನಾಗಿ ಅನ್ನೋ ಕಾನ್ಸೆಪ್ಟನ್ನು ಪ್ರಮಾಣಬದ್ಧವಾಗಿ ಭಾಗವತ ನಮ್ಮ ಮುಂದೆ ಇಡಲಿಕ್ಕೆ ಈ ವಿಷಯವನ್ನು ಹೇಳಿದೆ ಅಂತ ಅರ್ಥ. ಇದನ್ನೇ 11ನೇ ಸ್ಕಂದ ಶ್ರೀಮದ್ ಭಾಗವತ ಭಾಗವತ ಧರ್ಮಗಳು ಅಂದ್ರೆ ಏನು ಅಂತ ವಿವರಣೆ ಮಾಡುವಾಗ ಇದನ್ನು ಹೇಳ್ತು. ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ. ಹಾಗಾಗಿ ಪ್ರತಿ ಹಂತದಲ್ಲಿ ಭಾಗವತ ಧರ್ಮದ ಅನುಷ್ಠಾನಕ್ಕೆ ಕರೆಗೊಡುತ್ತದೆ ಶ್ರೀಮದ್ ಭಾಗವತ. ಪ್ರತಿ ಹಂತ ಯಾರ ಚರಿತ್ರೆನೇ ನೋಡ್ರಿ, ಭಾಗವತ ಧರ್ಮವನ್ನು ಮಾಡ್ರಿ ಅಂತ ಹೇಳ್ತದೆ. ಇದು ಮಾಡೋದು ಸುಲಭ ಇದೆ.
ಧ್ರುವ ಮಾಡಿದ ತಪಸ್ಸು ಬಹಳ ದಿನದ್ದಲ್ಲ, 6 ತಿಂಗಳು ತಪಸ್ಸು ಮಾಡಿದ ಅಂತ ಕಥೆ ಕೇಳ್ತೇವೋ ಇಲ್ಲೋ. ಬಹಳ ಸುಲಭವಾಗಿ ದೇವರನ್ನು ಒಲಿಸ್ಕೊಂಡ. ಈ ಕಥೆಯನ್ನು ಹೇಳಿ ನಮಗೆ ಸ್ಫೂರ್ತಿ ಕೊಡ್ತದೆ. ಯಾವುದೋ ಒಂದು ಕೆಲಸದಲ್ಲಿ ಮನುಷ್ಯನನ್ನು ತೊಡಗಿಸ್ಬೇಕಾದ್ರೆ ಮೊದಲು ಪ್ರಶ್ನೆ ಬರೋದೇ ಅದು. ಏನು ಪ್ರಶ್ನೆ? ನಮಗೇನೋ ಅದು ಬೇಕಿದೆ ನಿಜ, ಆದರೆ ಆ ದಾರಿಯಲ್ಲಿ ಹೋದರೆ ಎಷ್ಟು ಟೈಮ್ ಹಿಡಿಯುತ್ತದೆ ಅಂತ ಕೇಳ್ತಾರೆ. ಎಷ್ಟು ಟೈಮ್ ತಗೊಳ್ತದೆ ಹೇಳಿ. ಬೇಗ ಮುಗಿಯೋದಾದರೆ ಮಾಡ್ತೀವಿ, ತುಂಬ ಟೈಮ್ ತಗೊಳ್ಳೋದಾದರೆ ಬೇಡಪ್ಪ, ನಮ್ಮ ಕೈಯಲ್ಲಿ ಆಗಲ್ಲ ಅಂತ. ಹಾಗೆ ದೇವರನ್ನು ಕಾಣಬೇಕು ಅನ್ನೋ ಹಂಬಲ ಇದೆ, ದೇವತೆಗಳೊಟ್ಟಿಗೆ ಇರಬೇಕು ಅನ್ನೋ ಹಂಬಲ ಇದೆ, ಧಾರ್ಮಿಕರಾಗಬೇಕು ಅನ್ನೋ ಹಂಬಲ ಇದೆ. ಎಷ್ಟು ಟೈಮ್ ಹಿಡಿತದೆ ಅಂತ ಕೇಳಿದರೆ ನೋಡಿ, ಧ್ರುವನ್ ಕಥೆ ಹೇಳುವಾಗಂತೂ 6 ತಿಂಗಳು ಹಿಡಿದಿದೆ. ನೀವು ಅದನ್ನು ನೋಡ್ಕೊಳ್ಬೇಕಂದ್ರೆ ಸ್ಫೂರ್ತಿ ಅವನ್ನ ಇಟ್ಟುಕೊಂಡು ಮಾಡಿದರೆ ಬಹಳ ಬೇಗ ದೇವರಂತೂ ಕಾಣ್ತಾನೆ. ಹಾಗಾದರೆ ಬಹು ಸಮಯದ ಅವಶ್ಯಕತೆ ಇಲ್ಲ, ವ್ಯರ್ಥ ಮಾಡಿದ್ವಿ ಅಂತ ಅದನ್ನೂ ತಿಳಿಸ್ಬೇಕು. ವಯಸ್ಸು ಯಾವುದಿರಬೇಕು ಅರ್ಹತೆಗೆ? 5ನೇ ವಯಸ್ಸಿಗೆ ಮಾಡಿದ್ದಾನೆ, ದೇವರನ್ನು 5ನೇ ವಯಸ್ಸಿಗೆ ಕಂಡುಬಿಟ್ಟಿದ್ದಾನೆ. ಹಾಗಾಗಿ ವಯಸ್ಸಿಂದೇನು ಸಮಸ್ಯೆ ಇಲ್ಲ ಅಂತಾಯಿತು. ದೇಶದ ಸಮಸ್ಯೆ ಇಲ್ಲ, ಕಾಲದ ಸಮಸ್ಯೆ ಇಲ್ಲ, ವಯಸ್ಸಿನ ಸಮಸ್ಯೆ ಇಲ್ಲ. ಇನ್ನೇನು ಸಮಸ್ಯೆ ದೇವರನ್ನು ಕಾಣಲಿಕ್ಕೆ? ಒಂದೇ ಒಂದು ಸಮಸ್ಯೆ ಹೇಳ, ನಮ್ಮ ಮನಸ್ಸಿನ ಸಮಸ್ಯೆ ಅಷ್ಟೇ, ಸಂಕಲ್ಪದ ಕೊರತೆ. ಆ ಸಂಕಲ್ಪದ ಕೊರತೆಯಿಂದ ನೀವು ಭಾಗವತದಿಂದ, ಭಾಗವತ ಧರ್ಮದಿಂದ, ಭಗವಂತನಿಂದ ವಿಮುಖರಾಗ್ತಿದ್ದೇವೆ. ಅದಕ್ಕೆ ಧ್ರುವನ್ ಚರಿತ್ರೆ ಹೇಳುವಾಗ ಈ ಮನಸ್ಸನ್ನು ಮಾಡಿಸ್ಲಿಕ್ಕೆ ಇಬ್ಬರು ಬೇಕಂತೆ ಹೇಳ್ತದೆ. ಮನುಷ್ಯ ಮನಸ್ಸು ಮಾಡಬೇಕಲ್ಲ ಒಳ್ಳೆ ಕೆಲಸದೊಳಗೆ, ಅದಕ್ಕೆ ಇಬ್ಬರು ಬೇಕು. ಒಂದು ಸುನೀತಿ ಅಂತ ತಾಯಿ ಬೇಕು, ನಾರದರಂಥ ಗುರುಗಳು ಬೇಕು ಅನ್ನೋ ಸಂದೇಶವನ್ನು ಭಾಗವತ ವ್ಯಾಖ್ಯಾನ ಮಾಡ್ತದೆ. ಸಹಜ, ನಮ್ಮ ಮನಸ್ಸು ಅಷ್ಟು ಸುಲಭವಾಗಿ ದೇವರ ಕಡೆಗೆ ಹೋಗಬೇಕು, ಅವನನ್ನು ಕಾಣಲೇಬೇಕು, ಅವನನ್ನು ನೋಡಲೇಬೇಕು ಅಂತ ಬೇಗ ಹೋಗಲ್ಲ. ಹೋದರೂ ಬೇರೆಯವರು ಬಿಡ್ತಿರಲ್ಲ ಮನೆಯೊಳಗೆ. ಅದನ್ನೆಲ್ಲ ಸುಮ್ಮನೆ ಪುರಾಣ ಕೇಳುವಾಗ ಚಂದ, ಅದನ್ನು ಅಲ್ಲೇ ಮರ್ತು ಬಂದುಬಿಡ್ಬೇಕು. ನೀವು ಮನೆಗೆ ಅದನ್ನೆಲ್ಲ ತೊಗೊಂಡು ಬರಬೇಡ್ರಿ ಅಂತಿರ್ತಾರೆ ಕೆಲವರು. ಅದನ್ನು ಮನೆಗೆಲ್ಲ ತೊಗೊಂಡು ಬರಬೇಕು. ಮನೆಗೆ ಬಂದಮೇಲೆ ಮತ್ತು ನಮ್ಮದೇ ಬೇರೆ ಇರ್ತದೆ, ಅದರದ್ದು ವ್ಯಾಪಾರ, ಅದರದ್ದೇ ವ್ಯವಹಾರ. ಅದನ್ನು ಅಲ್ಲೇ ಇರಬೇಕು, ಇದನ್ನು ಇಲ್ಲೇ ಇರಬೇಕು ಅಂತ ನಿಯಮನ ಮಾಡ್ತಿರ್ತಾರೆ. ಸುನೀತಿ ಜಗತ್ತಿಗೆ ದೊಡ್ಡ ತಾಯಿ, ಎಲ್ಲ ತಾಯಂದ್ರಿಗೆ ಸ್ಫೂರ್ತಿಯಾದ ತಾಯಿ. ನಿನಗೂ ಬೇಕಾ? ನಿನ್ನ ಸಹೋದರ ಉತ್ತಮ ಕುಳಿತ ಆಸನದಲ್ಲಿ ನೀನು ಕೂಡಬೇಕಾ? ಅರೆ, ಇಂಥ ಸಿಂಹಾಸನ ಎಷ್ಟು ಕೊಡಬಲ್ಲ ದೇವರು, ಯಾಕೆ ವ್ಯಥೆ ಪಡ್ತಿದ್ದಿ? ನಾನು ಹೇಳ್ಕೊಡ್ತೇನೆ ನಿನಗೆ ಉಪಾಯ. ನೋಡಿ, ಅಲ್ಲೂ ಅಧೋಕ್ಷಜನನ್ನೇ ಹೇಳ್ತಾಳೆ. ಆರಾಧಯಾಧೋಕ್ಷಜ ಪಾದ ಪದ್ಮಂ ಯದೀಚ್ಛಸೆ ಧ್ಯಾಸನಮುತ್ತಮೋ ಯಥಾ ಯಥಾ ಉತ್ತಮ. ನಿನ್ನ ಸಹೋದರ ಉತ್ತಮ. ಧ್ರುವನಿಗೊಬ್ಬ ಸಹೋದರ ಇದ್ದ ಉತ್ತಮ ಅಂತ. ಅವ ಸಿಂಹಾಸನದಲ್ಲಿ ಕುಳಿತು ಮೆರಿತಿದ್ದ, ತಮ್ಮ ತಂದೆ ತೊಡೆ ಮೇಲೆ ಕುಳಿತಿರ್ತಿದ್ದ. ಆಸೆ ಇತ್ತು ಧ್ರುವನಿಗೆ, ನಾನು ಅಲ್ಲಿ ಕೂಡಬೇಕು ಅಂತ. ಅರೆ, ಆ ಆಸೆ ಪೂರೈಸಲಿಕ್ಕೆ ಅಂತ ಹೇಳೇ ಒಬ್ಬನಿದ್ದಾನೆ, ವರದೇಶ ವರಪ್ರದ. ಆರಾಧಯ ಅಧೋಕ್ಷಜ ಪಾದಮೂಲಂ. ಎಷ್ಟು ಉತ್ಸಾಹದಿಂದ, ಎಷ್ಟು ಸ್ಫೂರ್ತಿದಾಯಕವಾದ ಮಾತು. ತನಗಾದ ಅವಮಾನಗಳನ್ನೆಲ್ಲ ಸಹಿಸಿಕೊಂಡು ತಾಯಿ ಮಗನ ಏಳಿಗೆ ಬಯಸಿ ಈ ಮಾತನ್ನು ಹೇಳ್ತಾಳಲ್ಲ, ಅದಕ್ಕೆ ಜಗತ್ತಿಗೆಲ್ಲ ತಾಯಿಯಂದ್ರಿಗೆ ಅವಳು ಸ್ಫೂರ್ತಿ ಅಂತ ನಾವು ತಿಳಿಬೇಕು. ಆಗ್ತದೆ, ಮನೆಯೊಳಗೆ ಅವಮಾನಗಳಾಗ್ತಾವೆ, ಸನ್ಮಾನವೂ ಆಗ್ತದೆ, ಬೈಗಳುಗಳು ಬೈತಾವೆ, ಕಲಹಗಳು ನಡೀತಾವೆ. ಆದರೆ ಧೃತಿಗೆಡದ, ನೀತಿಯನ್ನು ಮೀರದ, ತನ್ನ ದಾರಿಯಲ್ಲಿ ತಾನು ಆ ಸತ್ಪಥದಿಂದ ಜಾರದೆ ಆ ಮಗನಿಗೆ ಉಪದೇಶ ಮಾಡಿದ ಸುನೀತಿಯನ್ನು ವೇದವ್ಯಾಸರು ಮುಖ್ಯ ಪಾತ್ರದಲ್ಲಿ ಅವಳನ್ನು ತೋರಿಸ್ತಾರೆ. ಈ ಥರ ಪಾತ್ರಗಳನ್ನು ಜಗತ್ತಿಗೆ ಕೊಡಬೇಕು ಅಂತಾರೆ ವ್ಯಾಸರು. ಯಾರಿಗಾಗಲ್ಲ ಅವಮಾನ ಮನೆಯೊಳಗೆ, ಯಾರಿಗೆ ಬೈಗಳುಗಳಿರಲ್ಲ, ಯಾರ ಕಲರೇ ಆಗದ ಮನೆ ಅಂತ ಯಾವುದಿದೆ ತೋರಿಸ್ರಿ. ಯಾರ್ದಾದ್ರೂ ಮನೆ ದೋಸೆ ತೂತೇ ಆಗದೆ ಆಯಿತು ಅಂದರೆ ಬಹಳ ದೊಡ್ಡದಪ್ಪ ಇದು ಅನ್ನಬೇಕಲ್ವೇ? ಅಲ್ಲ, ಅದರದ್ದು ಬೇರೆ ರಾಗದಲ್ಲಿ ಹೇಳೋದು ಪದ್ಧತಿ ಇದೆ, ನಾನು ಈ ರಾಗದಲ್ಲಿ ಹೇಳಿದೆ ಅಷ್ಟೆ. ದೋಸೆ ತೂತಲ್ಲ, ಹಂಚೇ ತೂತಾದದ್ದಿದೆ ಅಂತಂದ್ರೆ ಇನ್ನೂ ಮೇಲಿನ ವರ್ಷನ್ ಆಯ್ತಲ್ವೇ? ಸುನೀತಿ, ಸುರುಚಿಯರ ಮಧ್ಯದಲ್ಲಿ ವ್ಯತ್ಯಾಸವನ್ನು ಭಾಗವತ ನಮ್ಮ ಕಣ್ಣು ಮುಂದಿಟ್ಟು, ಒಂದೇ ಮನೆಯಲ್ಲಿ ಒಬ್ಬ ಯಜಮಾನನ್ನೇ ವಿವಾಹ ಮಾಡಿಕೊಂಡು ಇಬ್ಬರು ಪತ್ನಿಯರು
ಒಬ್ಬಳು ಭಾರೀ ನಂದೇ ಆಗಬೇಕು ಅನ್ನೋ ಸ್ವಾರ್ಥ, ತನ್ನ ಮಗನೇ ಸಿಂಹಾಸನಕ್ಕೆ ಬರಬೇಕು. ಇನ್ನೊಬ್ಬಳು ನೀತಿ ಧರ್ಮ, ದೇವರು ಕಾಪಾಡ್ತಾನೆ, ಏನಿದ್ರೂ ಅವ ನನ್ನನ್ನು ರಕ್ಷಿಸುವವ ಅನ್ನುವಂತಹ, ಇವತ್ತಿನ ಭಾಷೆಯಲ್ಲಿ ಹೇಳ್ತಾರೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಅಂತ, ಆ ಭಾವದಲ್ಲಿದ್ದ ಸುನೀತಿ ತನ್ನ ಮಗನಿಗೆ ಉಪದೇಶ ಮಾಡುವಾಗ ಅದನ್ಯಾವುದನ್ನು ತರದೆ, ತನ್ನ ಗೋಳಾಟವನ್ನು ತನ್ನ ಮಗನ ಮುಂದೆ ಹೇಳ್ಕೊಳ್ಳದೆ, ಮಗನನ್ನು ಮಾತ್ರ ಟ್ರೈನ್ ಮಾಡಿ ಕಾಡಿಗೆ ಹೋಗಿ ದೇವರನ್ನು ಕಂಡೇ ಬರಬೇಕು ಅಂತನ್ನೋ ಹಾಗೆ ಮಾತುಗಳನ್ನು ಆಡ್ತಾಳೆ ಅಂದರೆ ಇದಲ್ಲವೇ ಜಗತ್ತಿಗೆ ಸ್ಫೂರ್ತಿ? ಇದಲ್ಲವೇ ನಿಜವಾಗಲೂ ಮನುಷ್ಯನನ್ನು ಪರಿವರ್ತಿಸೋ ಪದ್ಧತಿ? ಕಾಡಿಗೆ ದಾರಿಯಲ್ಲಿ ಹೋಗುವಾಗ ಮತ್ತೆ ನಾರದರು ಬಂದರು. ಎಲ್ಲಿಗೆ ಹೋಗ್ತಿದ್ದಿ ಅಂತ ಪರೀಕ್ಷೆ ಮಾಡಿದ್ರು ಅವನನ್ನು. ಅವ್ರಿಗೆ ಗೊತ್ತಿದೆ ಎಲ್ಲಿಗೆ ಹೋಗ್ತಿದ್ದಾನೆ, ಯಾರು ಹೇಳಿ ಕಳಿಸಿದ್ದಾಳೆ ಅಂತ. ಅವನಿಗೆ ಉಪದೇಶ ಮಾಡಿದರು ಪರೀಕ್ಷೆ ಮಾಡಿ. ಧೃತಿಗಡ್ಲಿಲ್ಲ ಧ್ರುವ. ಇದನ್ನು ಭಾಗವತ ಧರ್ಮ ಅಂತ ಹೇಳ್ತಾರೆ. ಭಾಗವತ ಧರ್ಮ ಅಂದ್ರೇನು? ಒಂದು ದಾರಿ, ಇದು ಸನ್ಮಾರ್ಗ ಅಂತ ಒಬ್ಬ ಹಿರಿಯರು ಹೇಳಿದಾಗ ಅಲ್ಲಿ ನಡೆಯುವಾಗ 4-5 ಜನ ಬಂದು ಕಲ್ಲು ಹಾಕ್ಲಿಕ್ಕೆ ಹೋಗ್ತಾರೆ. ಅಲ್ಲೇನು ಹೋಗ್ತೀಯೋ ಪುರಾಣಕ್ಕೆ, ಎಷ್ಟು ಸಲಿ ಕೇಳಿದಿ, ಏನಾದರೂ ಸಿಗ್ತಾ ನಿನಗೆ? ಹೀಗೆ ಇವರೇ ಅವನಿಗೆ ತರ್ಕ ಹೇಳಿಕೊಡ್ತಾರೆ. ನೆಮ್ಮದಿ ಸಿಗಲಿಲ್ಲ. ಎಷ್ಟು ಸಲಿ ಪ್ರದಕ್ಷಿಣೆ ಹಾಕಿದಿ, ಈಗ ಹೊಸದೊಂದು ಗುಡಿಯಾಗಿದೆ ಬಾ ಅಂತಾರೆ. ಮತ್ತೆ ಇಲ್ಲೊಂದು ಹೊಸ ಗುಡಿಯಾಗಿದೆ, ಇಲ್ಲೊಂದು ನೀ ದಿನ ಅಲ್ಲಿ ಹೋಗಿ ಏನು ಊದಿನ ಕಡ್ಡಿ ಬೆಳಗ್ತಿದ್ವಿ, ಇಲ್ಲಿ ಊದಿನ ಕಡ್ಡಿ ಬೆಳಗಬೇಡ, ಇಲ್ಲಿ ಗುಲಾಬಿ ಇಡು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಚಾದರ ಹಾಕು ಅಂತ ಹೇಳ್ತಾರೆ. ಹೀಗೆ ಜಗತ್ತಿನೊಳಗೆ ಆ ವ್ಯವಸ್ಥೆಗಳಲ್ಲಿ ಸರಿದಾರಿಯಲ್ಲಿ ಹೋಗುವವನು ತಡೆಯೋರು ಬಹಳ ಅಂತೆ. ಅದು ಅವನ ಪರೀಕ್ಷೆ ಇದ್ದ ಹಾಗೆ. ಆ ಪರೀಕ್ಷೆಯಲ್ಲಿ ಆತ ನ್ಯಾಯಾತ್ ಪಥಃ ನ ಪ್ರವಿಚಲಂತಿ ಧೀರಾಹ. ಇದೇ ಧ್ರುವ ಅಂದರೆ ತಾನು ಹಿಡಿದ ಭಾಗವತದ ದಾರಿಯಿಂದ ಮತ್ತೆ ಹಿಂದೆ ಸರಿದೆ ಜಾರದೆ ಹೋಗೋವನು ಧ್ರುವ ಅಂತ ಅರ್ಥ. ಇದು ಧ್ರುವ ಅನ್ನೋದು ಬರೀ ವ್ಯಕ್ತಿಯ ಹೆಸರಲ್ಲ, ಇದು ವ್ಯಕ್ತಿತ್ವದ ಹೆಸರು. ಇದು ನಮಗೊಂದು ವ್ಯಕ್ತಿತ್ವವನ್ನು ತಿಳಿಸ್ತದೆ. ನಾವು ಹಿಡಿದ ದಾರಿ ಸರಿ ಇದೆ, ಭಗವಂತ ಇದ್ದಾನೆ, ಧರ್ಮ ಇದೆ, ಪರಲೋಕ ಇದೆ, ಸ್ವರ್ಗ ಇದೆ, ನರಕ ಇದೆ, ಆ ಪರಂಪರೆ ಸರಿಯಾದದ್ದೇ, ಆ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ, ಆ ಧರ್ಮ ನಮ್ಮನ್ನು ಕಾಪಾಡ್ತದೆ. ಸ್ವಲ್ಪ ನ್ಯೂನತೆ ಬಂದರೂ ಪರವಾಗಿಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಆ ಧರ್ಮದ ದಾರಿಯಿಂದ ಹಿಂದೇಟು ಹಾಕದೆ ಅಲ್ಲಿ ಜಾರದೆ ಹೋಗೋದಕ್ಕೆ ಧ್ರುವ ಅಂತ ಕರೀತಾರೆ. ಇದನ್ನು ಭಾಗವತ ಧ್ರುವನ ಚರಿತ್ರೆ ಹೇಳಿ ನಮ್ಮನ್ನೆಲ್ಲ ಎಚ್ಚರಿಸ್ತದೆ. ಅವರು ಒಳಿತೇ ಮಾಡಿದರು ನಾರದರು. ಪರೀಕ್ಷೆಯಲ್ಲಿ ಗೆದ್ದ ಧ್ರುವ. ನಾರದರೆ ನಾನಂತೂ ಕಾಡಿಗೆ ಹೋಗಲೇಬೇಕು, ಅಮ್ಮ ಹೇಳಿ ಕಳಿಸಿದಾಳೆ, ದೇವರನ್ನು ಕಂಡು ಬಾ ಅಂತ, ಇಲ್ಲದೆ ಇದ್ರೆ ಬರಬೇಡ ಅಂದಿದ್ದಾಳೆ, ನಾನು ಮನೆಗೆ ಹೋಗಲ್ಲ, ನೀವು ದಾರಿ ಬಿಡ್ತೀರೋ ಇಲ್ಲೋ ಅಂತ ಕೇಳಿದ. ಭಾಳ ಟ್ರೈನಿಂಗ್ ಕೊಟ್ಟಿದ್ದಾಳೆ ಅಂದ್ಕೊಂಡ್ರು ನಾರದರು. ಏನು ಸ್ಕಿಲ್ ಅಂತಿರ್ತಾರೆ ಈಗೆಲ್ಲ, ಭಾಳ ಸ್ಕಿಲ್ ಡೆವಲಪ್ ಆಗಿದೆ ಇವನಿಗೆ, ಇನ್ನೇನು ಹಿಂದೆ ಕಳಿಸ್ಲಿಕ್ಕಾಗಲ್ಲ ಅಂತ ಮುಂದೆ ಕಳಿಸೋದೇ ಒಳ್ಳೆಯದು ಅಂತ ಅವನ ಒಳಗೆ ಹೃದಯದಲ್ಲಿ ವಾಸುದೇವ ರೂಪವನ್ನು ಧ್ಯಾನ ಮಾಡೋದು ಹೇಳಿಕೊಟ್ಟು ಅವನಿಗೆ ವಾಸುದೇವ ಮಂತ್ರ ಉಪದೇಶ ಮಾಡಿ, ನಿನಗಲ್ಲದೆ ದೇವರು ಇನ್ಯಾರಿಗೆ ಒಲಿತಾನೆ ಅಂತ ಉತ್ಸಾಹ ತುಂಬಿ ಬೆಂತಟ್ಟಿ ಕಳಿಸ್ತಾರಲ್ಲ, ಇದು ಮನುಷ್ಯನ ಸಾಧನೆಯಲ್ಲಿ ನಾರದರಂತಹ ಒಬ್ಬ ಗುರುಗಳು, ಸುನೀತಿಯಂತಹ ತಾಯಿ ಯಾರಿಗೆ ಸಿಗುತ್ತಾಳೆ ಅವನು ಭೂಮಿಯಲ್ಲೇ ಇದ್ದರೂ ಆಕಾಶದ ಧ್ರುವತಾರೆಯಂತೆ ಮೆರಿತಾನೆ ಎನ್ನುವ ಸಂದೇಶವನ್ನು ಭಾಗವತ ನಮಗೆ ತಿಳಿಸ್ತದೆ. ಈ ರೀತಿ ಭಾಗವತ ಒಂದೊಂದು ಹಂತದಲ್ಲಿ ಭಾಗವತ ಧರ್ಮವನ್ನೇ ಅನುಷ್ಠಾನ ಮಾಡಿದ ವ್ಯಕ್ತಿಗಳನ್ನೇ ತೋರಿಸಿ ನಮ್ಮನ್ನು ಬದಲಾಯಿಸಿಕೊಳ್ಳಿ ಅಂತ ವ್ಯಾಖ್ಯಾನ ಮಾಡ್ತದೆ. ಇದು ಧ್ರುವೋಪಾಖ್ಯಾನ. ಅವನಿಗೆ 36,000 ವರ್ಷ ಭೂಮಿಯನ್ನು ಆಳುವ ಶಕ್ತಿ, ಆ ಒಂದು ಭಾಗ್ಯ ಒದಗಿಸಿದ. ಆಮೇಲೆ ಆತ ಆಕಾಶದಲ್ಲಿ ನಕ್ಷತ್ರ ಮಂಡಲವನ್ನು ಶಿಂಶುಮಾರ ಅಂತ ಕರೀತಾರೆ. ಆ ಮಂಡಲದ ಕೊನೆ ಬಾಲದ ತುದಿಯಲ್ಲಿ ಸಪ್ತರ್ಷಿಗಳ ಮಂಡಲ, ಅಲ್ಲೇ ಭಾಗದಲ್ಲಿ ಒಂದು ಧ್ರುವ ಮಂಡಲ, ಮಧ್ಯದಲ್ಲಿ ಒಂದು ಧ್ರುವಪುರ, ಅಲ್ಲಿ ಧ್ರುವನನ್ನು ಇರಿಸಿ ಯಾರೆಲ್ಲ ಭೂಮಿಯಲ್ಲಿ ಆಕಾಶದ ಕಡೆಗೆ ಒಂದ್ಸಲಿ ಕಣ್ಣಾಡಿಸ್ತಾರೆ ಸಜ್ಜನರು, ಆ ಧ್ರುವ ಅವರಿಗೆ ಕಣ್ಣಿಗೆ ಬೀಳಬೇಕು, ಮನಸ್ಸು ಧ್ರುವನಂತೆ ಅವರು ಮಾಡಬೇಕು, ಹಿಡಿದ ಭಾಗವತ ಧರ್ಮದ ದಾರಿಯಲ್ಲಿ ಸ್ಥಿರರಾಗಿ ನನ್ನನ್ನು ಕಾಣಲಿ ಅಂತ ಒಬ್ಬ ವ್ಯಕ್ತಿಯನ್ನು ತಾರೆಯಾಗಿ ಮಾಡಿ ನಿಲ್ಲಿಸಿದ್ದಾನೆ. ಇದೇ ಶ್ರೀಮದ್ ಭಾಗವತದ ಧ್ರುವೋಪಾಖ್ಯಾನದ ಸಂದೇಶ. ಯಾವಾಗ ನೋಡ್ತೀವಿ ಇದೆಲ್ಲ ನೆನಪು ಬರಬೇಕು, ಅದೆಲ್ಲ ಬಿಟ್ಬಿಡ್ತೀವಿ. ಈಗ ಎಲ್ಲರೂ ಪೇಪರ್ನಲ್ಲಿ ಧ್ರುವ ತಾರೆ ಅಂತ ಹಾಕಿಸ್ಕೊಂಡ್ಬಿಡ್ತಾರೆ. ಎಲ್ಲೋ 4 ಸಲ ಕುಣಿದಿರ್ತಾರೆ, ಒಂದು ಸಿನಿಮಾ ಮಾಡಿರ್ತಾರೆ.
2 ಹಾಡು ಹೇಳಿರ್ತಾರೆ. ಅವು ಏನು ಪೆದ್ದಂಗೆ ಮಾತಾಡಿರ್ತಾರೆ. ಪೇಪರ್ನಲ್ಲಿ ಧ್ರುವ ತಾರೆ ಅಂತ ಹಾಕಿಸ್ತಾರೆ. ಅವ್ರು ಯಾಕೆ ಹಾಕಿಸ್ಕೋತಾರೋ ಗೊತ್ತಿಲ್ಲ. ಆಶ್ಚರ್ಯ, ಎಲ್ಲರೂ ತಾರೆ ಆಗಲಿಕ್ಕೆ ಹೇಗೆ ಸಾಧ್ಯಪ್ಪ? ಭಾಗವತ ನೋಡಲಿಲ್ಲ, ಭಾಗವತದಲ್ಲಿರುವ ಭಾಗವತರನ್ನು ತಿಳಿಲಿಲ್ಲ, ವಾಸುದೇವ ಮಂತ್ರ ಬಾಯಲ್ಲಿ ಬರಲೇ ಇಲ್ಲ. ನಾಲಿಗೆ ಹೊರಳಬೇಕಲ್ಲ, ನಾಲಿಗೆನೇ ಹೊರಡಲಿಲ್ಲ, ಬಾಯಲ್ಲಿ ವಾಸುದೇವ ಮಂತ್ರ ಬರಲಿಲ್ಲ. ಆದರೆ ಎಲ್ಲರೂ ಧ್ರುವ ತಾರೆ ಅನ್ನೋ ಬಿರುದು ಮಾತ್ರ ತಗೊಳ್ಳಿಕ್ಕೆ ಅಪೇಕ್ಷೆ ಪಡ್ತಾರೆ. ವ್ಯಾಸರು ನೋಡಿ ನಗುತ್ತಿರ್ತಾರೆ, ನನ್ನ ಭಕ್ತನು ನೀವ್ಯಾಕೆ ಹಾಕೋತಿರೋ ಅಂತಿರ್ತಾರೆ ಅವರು. ಧ್ರುವತಾರೆ ಅಂತ ಆಗಬೇಕಾದ್ರೆ ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡಲಿ, ಸುನೀತಿಯ ಉಪದೇಶವನ್ನು ಪಡೀಲಿ. ಆ ಉಪದೇಶದಲ್ಲಿ ಒಂದು ಅಂಶ ಸೇರಿಸ್ತಾಳವಳು. ನೋಡು, ತಪಸ್ಸಿಗೆ ಹೋಗ್ತಿ ಕಾಡಿಗೆ, ನಿನಗೇನೋ ನೆನಪಾಗ್ತಿರ್ತದೆ ಮನೆಯಲ್ಲಿರೋ ಘಟನೆಗಳೆಲ್ಲ. ಆದಾಗ ನಿನ್ನ ಸುರುಚಿಯ ಬಗ್ಗೆ ನೆನಪಾದರೆ ಅಪ್ಪಿ ತಪ್ಪಿ ಅವಳಿಗೆ ಕೆಟ್ಟದ್ದನ್ನು ನೀನು ಬಯಸಬೇಡ ಅಂತ ಹೇಳಿದಂತೆ. ಅದು ನಿನ್ನ ಸಾಧನೆಗೆ ತೊಡಕಾಗ್ತದೆ. ಮಾಮಂಗಳಂ ತಾತ ಪರೇಶು ಮಂಸ್ಥಾಹ, ಪರೇಶು ಅಮಂಗಳಂ ಮಾಮಂಸ್ಥಾಹ. ಇದು ಅಮ್ಮ ಮಗನಿಗೆ ಉಪದೇಶ ಮಾಡಬೇಕಾದ ಮೊದಲನೇ ಮಾತು. ಇರ್ಬೋದು ನಿನ್ನನ್ನು ಅವಮಾನ ಮಾಡಿರ್ಬೋದು, ನಿನ್ನನ್ನು ಹೊಡೆದಿರ್ಬೋದು, ಬಡ್ದಿರ್ಬೋದು, ಆದರೆ ನೀನು ಪ್ರತಿಯಾಗಿ ಅವಳಿಗೆ ದೇವರೇ ಅವಳ ಕಾಲು ಮುರಿಲಿ, ಕೈ ಮುರಿಲಿ, ಅವಳಿಗೇನಾದರೂ ಆಗಲಿ ಅಂತ ಬಯಸಬೇಡ ಅಮಂಗಳವನ್ನು. ಇದು ಎಚ್ಚರ ಇರಲಿ. ಹಾಗೆ ಮಾಡ್ತೀನಿ ಅಂತ ಪಾಪ ಕೂಸು. ಇದು ನಮಗೆ ಕೊಟ್ಟ ಸಂದೇಶ. ಭಾಗವತ ಧರ್ಮಗಳಲ್ಲಿ ಮೊದಲನೇ ಮೆಟ್ಟಿಲಿನಲ್ಲಿ ಇದು ಸೇರ್ತದೆ. ನಮಗೆ ಯಾರೇ ಅಪಕಾರ ಮಾಡಿದರೂ ಅದು ನಮ್ಮ ಕರ್ಮಾನುಸಾರವೇ ನಡೆದಿದೆ ಅಂತ ಭಾವಿಸಿ ಅವರ ಬಗ್ಗೆ ನಾವು ಪ್ರತಿಯಾಗಿ ಕೆಡಕನ್ನು ಬಯಸದೇ ಇರುವುದು ಇದೆಯಲ್ಲ, ಇದು ಭಾಗವತದ ಧರ್ಮ ಅಂತ ಸುನೀತಿಯ ಉಪದೇಶದಲ್ಲಿ ಬಂದ ಒಂದು ಅಂಶವನ್ನು ತಿಳಿಬೇಕು. ಇಷ್ಟು ಇವತ್ತಿನ ದಿವಸ ಪ್ರವಚನ ಮಾಡಿದ್ದೇನೆ. ನಾಳೆ ಮುಂದಿನ ಕಥಾ ಭಾಗ 5ನೇ ಸ್ಕಂದದಲ್ಲಿ ಬರುವ ಜಡಭರತನ ಕಥೆ, 6ನೇ ಸ್ಕಂದದಲ್ಲಿ ಬರುವ ಅಜಾಮಿಳನ ಉಪಾಖ್ಯಾನ, 7ರಲ್ಲಿ ಬರುವ ಪ್ರಹ್ಲಾದನ ಕಥೆ, ಅವನ ಉಪದೇಶದ ಮಾತು ನಾಳೆ ಚಿಂತಿಸೋಣ. ಭಾನುವಾರ ಭಾಗವತದ ಮಂಗಳೋತ್ಸವ. ಈ ಪ್ರೋಷ್ಠಪದ ಮಾಸದ ಭಾಗವತ ಪ್ರವಚನದ ಮಂಗಳೋತ್ಸವ ಬೆಳಗ್ಗೆ ನಡೀತಾ ಇದೆ. ರಾತ್ರಿ ಗ್ರಹಣ ಇದ್ದದ್ರಿಂದ ಅವತ್ತಿನ ಪ್ರವಚನ 9:30 ಪ್ರಾರಂಭ ಆಗಿ 10:30ವರೆಗೂ ಅನುವಾದ ನಡೀತದೆ ಪ್ರವಚನ. ತದನಂತರ ತೀರ್ಥ ಪ್ರಸಾದ, ವೇದವ್ಯಾಸರ ಪೂಜೆ ಎಲ್ಲ ಈ ಮಂಗಳದ ಕಾರ್ಯಕ್ರಮದಲ್ಲಿ ಭಗವದ್ಭಕ್ತರು ಭಾಗವಹಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ತಮ್ಮನ್ನು ಕೋರ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.